ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಅನಂತ ಕೋಟಿ ನಮಸ್ಕಾರಗಳು. ಇವೆಲ್ಲ ಒಂದು ಶಕ್ತಿಯಾಗಿ ಹೊಂದಿದ್ದೀರಿ ಇದೆ. ಯಾಕಂದರೆ ಇದು ನಮ್ಮ ಪ್ರಪ್ರಥಮವಾಗಿ ವಾಯ್ಸ್ ಆಫ್ ಮಧ್ಯ ಅಂತಕ್ಕಂಥ ಒಂದು ನುಡಿಯನ್ನು ಮುಟ್ಟಿದಾಗ ಇದು ಕರ್ನಾಟಕ ತುಂಬೆಲ್ಲ ಹೋಗ್ತಿದೆ. ಚಲ್ಲಾಟಗಾರ ಮಾದಪ್ಪ ಚಲ್ಲಾಟಗಾರ ಮಾದಪ್ಪ ಚಲ್ಲಾಟಗಾರ ಮಾದಪ್ಪ ಬರುವಾಗ ಕಲ್ಲೆತ್ತಿ ಕಣಿವಿ ಸುರಿದಾವ ಕಲ್ಲೆತ್ತಿ ಕಣಿವಿ ಸುರಿದಾವ ಮಾದಪ್ಪ ಮೋಡನದ ಮುತ್ತ ಸುರಿದಾವು ಮೋಡನದ ಮುತ್ತ ಸುರಿದಾವು ಹೊತ್ತು ಮುನಗಿದರೇನು ಕತ್ತಲಾದರೇನು ಹೊತ್ತು ಮುನಗಿದರೇನು ಕತ್ತಲಾದರೇನು ಅಪ್ಪನಿನ ಗುಡಿಗೆ ಬರುವೇನು ಅಪ್ಪನಿನ ಗುಡಿಗೆ ಬರುವೇನು ಮಾದಪ್ಪ ಮುತ್ತಿನ ಬಾಗಿಲ ತೆರೆದೀರು ಮುತ್ತಿನ ಬಾಗಿಲ ತೆರೆದೀರು ಬಲ್ಲೆ ಗಂಡಿಯ ಮೇಲೆ ಗಂಡುಲಿಯ ಕುಳ್ಳಿರಿಸಿ ಬಂಡೆ ಗೈದಿಯ ಬಿಗಿ ಮಾಡಿ ಬಂಡೆ ಗೈದಿಯ ಬಿಗಿ ಮಾಡಿ ಮಾದಪ್ಪ ಗಂಡುಲಿಯ ಮೇಲೆ ಮೆರೆದಾನು ಗಂಡುಲಿಯ ಮೇಲೆ ಮೆರೆದಾನು ಮಲ್ಲಿಗೆ ಹೂವಾಗಿ ಚೆಲ್ಲಿ ತೋರಿನ ಪರತ ಚೆಲ್ಲಾಟಗಾರ ಮಾದಪ್ಪ ಚೆಲ್ಲಾಟಗಾರ ಮಾದಪ್ಪ ಚೆಲ್ಲಾಟಗಾರ ಮಾದಪ್ಪ. ಮಾದರ ಪದವೀಧರ ಸಂಘ 2020-21ನೇ ಸಾಲಿನಲ್ಲಿ ಸನ್ಮಾನ್ಯ ಶ್ರೀ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರ ಉದ್ಘಾಟನೆ ಸಮಾರಂಭ ವಹಿಸಿ 25 ಮತ್ತು 6ನೇ ವರ್ಷ ಕಾಲ ಇರ್ತಕ್ಕಂಥ ಈ ಸಂಘ ಅವಾಗ ಹಲವಾರು ಮಂತ್ರಿಗಳು ಈ ಸಂಘ ಉದ್ಘಾಟನೆ ಬಂದಿದ್ರು. ಈ ಕಾರ್ಯಕ್ರಮದ ಮೂಲ ಉದ್ದೇಶಪ್ಪ ಏನಂದ್ರೆ ಪದವೀಧರ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳ ಸಮಸ್ಯೆಗಳು ಏನಿದ್ದಾವೆ ಅದರ ಸಂಬಂಧಪಟ್ಟತಕ್ಕಂಥ ಈ ಸಂಘ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾವುದೇ ಸಮುದಾಯದವರಲ್ಲಿ ಈ ನಮ್ಮ ಪದವೀಧರ ಸಂಘ ಅವರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಏನ್ ಮಾಡ್ತಾ ಅವ್ರು ಗೌರವ ಮಾಡಿಕೊತ ಬಂದಿರತಕ್ಕಂಥ ಈ ಸಂಘ ಈಗಾಗಲೇ ಹಲವಾರು ಕೇವಲ 5-6 ವರ್ಷ ಇರ್ತಕ್ಕಂಥ ನಮ್ಮ ಸನ್ಮಾನ್ಯ ನಿವೃತ್ತ ಪ್ರಾಚಾರ್ಯ ಆಗಿರ್ತಕ್ಕಂಥ ನಮ್ಮ ಹಾದಿಮನಿ ಸರ್ ಅಧ್ಯಕ್ಷತೆಯಲ್ಲಿ ಈ ಸಂಘ ಮುನ್ನೋಡಲಿರುತ್ತೆ ಬರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ಹಿಂದೆ ವಾಸ್ತವ ಹುಣ್ಣಿಮೆ ದಿನ ಶಿವಸೇನಾ ಮಹಾದಾರ ಸನ್ನೆಯ ಜನ ಆಗಿದೆ ಅನ್ನೋ ಕಾರಣಕ್ಕಾಗಿ ಸಾಂಕೇತಿಕವಾಗಿ ಇವತ್ತು ಮಾಡೋಣ ಅನ್ನುವಂತೆ ಕೂಡ ನಾವೆಲ್ಲರೂ ನಾವು ಇಲ್ಲಿ ಗಮನಿಸಬಹುದೇ. ಸ್ವತಃ ನಾವು ಪುರೋಹಿತಗರದಲ್ಲಿ ಕೂಡ ಒಂದು ಚೆನ್ನಾಗಿ ಜಯಂತಿ ಮಾಡಬೇಕು ಒಂದು 5-6 ಮಂದಿ ಸೇರಿ ಹೋಗಿ ನಾವು ವಿಚಾರ ಮಾಡಿದಾಗ ನೋಡಿ ಇವತ್ತು ಈ ದೊಡ್ಡ ಪ್ರಮಾಣದ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಈಗ ನಡೀತಾ ಇದೆ. ನಮ್ಗೆ ಸಂತೋಷ ಅನಿಸ್ತಾ ಇದೆ. ಕೇವಲ ಅವಾಗ ಯಾರಂದ್ರೆ ನಮ್ಮ ಬಸವರಾಜ್ ಸರ್ ಇದ್ರು, ನಾವು ಬಂಗಾರಿ ಅವರು ಒಂದು 5-6 ಜನ ಸೇರಿಬಿಟ್ಟು ಅವಾಗ ಈ ಕಾರ್ಯಕ್ರಮ ಸಾಂಕೇತಿಕವಾಗಿ ಮಾಡೋಣ ಅನ್ನುವ ಅಂತೇಳಿ ವಿಚಾರ ಮಾಡಿದಾಗ ಆ ಸಾಂಕೇತಿಕವಾಗಿ ಇವತ್ತು ದೊಡ್ಡ ಪ್ರಮಾಣ ವಿಜೃಂಭಣೆಯನ್ನು ಆಚರಣೆ ಆಗ್ತಂತ ಹೇಳಿದಂತ ಸಂತೋಷಿರ್ತಕ್ಕಂಥ ಯಾವುದಲ್ಲ. ಆಗ ನಾವೇನು ಹೇಳ್ತಾರೆ ನಿಮ್ಗೆ 10ನೇ ತಾರೀಕಿನ ದೊಡ್ಡ ಪ್ರಮಾಣ ಕಾರ್ಯಕ್ರಮ ಇದೆಯಲ್ಲ, ತಾವೆಲ್ಲರೂ ಕೂಡ ಅಲ್ಲಿ ಎಲ್ಲರೂ ಭಾಗಿ ಆಗಬೇಕಂತ ನಾನು ಹೇಳ್ತಾ 2 ಮಾತುಗಳನ್ನು ಮುಗಿಸಿ ಧನ್ಯವಾದಗಳು. ಸರ್ ಕೂಡ ಮಾತಾಡಬೇಕಂತಂದ್ರೆ ತಮ್ಮಲ್ಲಿ ವಿನಂತಿಸ್ತಾರೆ. 56ನೇ ಜಯಂತ್ಯೋತ್ಸವ ಮಾದರ ಚೆನ್ನಯ್ಯ ಜಯಂತ್ಯೋತ್ಸವದ ಅಂಗವಾಗಿ ವೇದಿಕೆ ಬೆಳೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಈ ಕಾರ್ಯಕ್ರಮ ಬಂದಂತ ಎಲ್ಲ ನನ್ನ ತಮ್ಮಂದ್ರೆ ಅಕ್ಕ ತಂಗಂದ್ರೆ, ಈಗಾಗಲೇ ಬೆಲೆ ಸರ್ ನಮ್ಮ ಮಾದರ ಚೆನ್ನಯ್ಯ ಅವ್ರ ಬಗ್ಗೆ ಹೇಳಿದ್ರು. ಇನ್ನ ನಮ್ಮ ದಳವಾಯಿ ಸರ್ ಮಾತಾಡ್ತಾರ, ಶಿವಸೇನ ಸರ್ ಮಾತಾಡ್ತಾರ ಬಗ್ಗೆ ಹೆಚ್ಚಿಗೆ ನಾವು ಮಾತಾಡಕ್ಕಾಗೋದಿಲ್ಲ. ಅವ್ರು ಹುಟ್ಟಿದ್ದು ಬೆಳೆದಿದ್ದು ಅವರೆಲ್ಲ ಆಗಿದ್ದು ಅನುಭವನೂ ಎಲ್ಲ ಸವಿಸ್ತಾರ ಹೇಳ್ತಾರೆ. ನಾವು ನಿವೃತ್ತಿ ಮಾಡ್ಕೊತೀವಿ ಸಮಾಜದವರಿಗೆ
ಇದರ ಜೊತೆಗೆ ಶಿಕ್ಷಣ ಸಂಘಟನೆ ಹೋರಾಟ ಇವು ಮೂರು ನಾವು ಮನಸ್ಸಿನಾಗ ಅಳವಡಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸಮಾಜದವರಿಗೆ, ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ನಮ್ಮ ಕಾಯಿಲೆ ಸಮಾಜದವರಿಗೆ ಅಗದಿ ಕಡುಬಡವರಿಗೆ, ತುರ್ತುಕೊಳಗಾದವ್ರಿಗೆ ಅನಾನುಕೂಲ ಬಾಳ್ತದೆ. ಅವ್ರಿಗೆ ನಾವೆಲ್ಲರೂ ಒಗ್ಗಟ್ಟಿದ್ರೆ ಹೋಗಿ ಅವ್ರಿಗೆ ಸಹಾಯ ಮಾಡೋದು ಕಲಿಬೇಕು. ನಾವೆಲ್ಲ ಬರೀ ಇಂಥ ಫಂಕ್ಷನ್ ಮಾಡಿದ್ರೆ ನಮ್ದು ಅದಲ್ಲ. ನಮ್ಮ ಸಮಾಜ ಉದ್ಧಾರ ಮಾಡ್ಬೇಕಾದ್ರೆ ನಮ್ಮ ಎಲ್ಲ ಕಾಯಿಲೆಗೆ ಹೋಗ್ಬೇಕು. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಇತ್ತು ಅಂತ ನಾವು ಅರ್ಥಕೊಂಡು ಅಲ್ಲಿ ಅವ್ರಿಗೆ ಸ್ವಲ್ಪ ಕೊಡೋದು. ನಾವು ಕಣಕ್ ನಮ್ಮ ಅವ್ರಿಗೆ ಕೊಡಕ್ಕೆ ಇರೋದಿಲ್ಲ. ನಾವೆಲ್ಲ ಎಜುಕೇಟೆಡ್, ತಿಳಿದವರು, ವಿದ್ಯಾವಂತರು, ನಾವ್ ಏನೋ ಧನ ಸಹಾಯ ಮಾಡಕ್ ನಾವು ತಯಾರಿದೀವಿ. ಹಂಗಾಗಿ ಎಲ್ಲಾ ಕಾಯಿಲೆಯವರು ನೀವು ಒಗ್ಗಟ್ಟಿನಿಂದ ನಾವು ಬದಿಗೆ ಕಳಿಸ್ತೀವಿ ಅಂತಂದ್ರೆ ನಾವು ನಿಮ್ಗೆ ಏನ್ ಬೇಕೋ ಅದನ್ನ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಸಂಖ್ಯೆ ಬರಬೇಕು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮಂದ್ರೆ ಈಗಾಗಲೇ 10ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಐತಂತ ಹೇಳಿದ್ರಲ್ಲ, ಅದಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 50,000 ಜನ ಬರಷ್ಟು ವ್ಯವಸ್ಥೆ ಮಾಡಿ. ಇಲ್ಲಿ ಸಂಘಟಕರು ಯಾರಿದ್ರೆ ಹೇಳ್ರಿ, ನಿಮ್ಗೆ ಏನ್ ಬೇಕೋ ಅನಾನುಕೂಲ ಇರ್ತದೆ ನಾವು ಸ್ವಲ್ಪ ಅಳ್ಳು ಸೇವಂತಲ್ಲ ಅಂತ ಅಳ್ಳು ಸೇವೆ ಮಾಡಕ್ ನಿಮ್ ಕೇಳಿ ಮುಂದಿರ್ತೀವಿ. ಯಾಕಂದ್ರೆ ನಮ್ಮ ಸಮಾಜ ಅಂದಾಗ ನಮಗ ಶರಣರಲ್ಲೇ ಇತಿಹಾಸದಲ್ಲಿ ಎಲ್ಲಾ ಶರಣಕ್ಕಿಂತ ಸೀನಿಯರ್ ಅಗ್ರಿ ಹಿರಿಯ ನಮ್ಮ ಮಾದರ ಚೆನ್ನೈ ಅಂತಂದ್ರ ಹಳೆ ಅಂದ್ರ ಅಗ್ದಿ ಹೊಸ ಸೈತಿಲ್ಲ ಅಂತ ಟೈಮ್ನಾಗ ಅವಾಗ ಅವರು ಫೇಮಸ್ ಆದಂತವ್ರು ಅಗ್ದಿ. ಯಾಕಂದ್ರೆ ಈಗಾಗಲೇ ಹೇಳಿದ್ರು ಸರ್, ಅಲ್ಲಿ ಒಂದು ಬೆಳಗಾವಿ ಅಂತ ಒಂದು ಊರಲ್ಲಿ ಹುಟ್ಟು ಅವು ಕಂಚಿ ಹೋಗಿ ಅಲ್ಲಿ ಅಷ್ಟು ರಾಜನ ಆಶ್ರಮದಲ್ಲಿ ಸೇವೆ ಮಾಡ್ತಾ ಹುಲ್ಲು ತಂದು ಹಾಕಿ ಅಲ್ಲೇ ದೇವ್ರನ್ನ ಸ್ಮರಣೆ ಮಾಡ್ಕೊಂಡು ದೇವ್ರನ್ನ ಪ್ರತ್ಯಕ್ಷ ಆಗಿ ಅಂಬ್ಲಿ ಕೊಟ್ಟು ಇದಂತೆಲ್ಲ ನೀವೆಲ್ಲ ಹೇಳ್ತೀರಿ. ಅದರಂತೆ ನಾವು ನಮ್ಮ ಸಮಾಜದವರಿಗೆ, ನಮ್ಮ ಸಮಾಜದ ಮಕ್ಕಳಿಗೆ ನಾವೆಲ್ಲ ಸ್ವಲ್ಪ ದಾನ ಧರ್ಮ ಅನ್ನೋದು ಇರ್ಬೇಕು. ವಿದ್ಯಾರ್ಥಿಗಳಿಗೆ ಕಲಿಯೋರಿಗೆ ಕೊಡಿಸ್ಬೇಕು, ಅದನ್ನ ಮಾಡ್ಬೇಕು, ಮುಂದ್ ತೊಗೊಂಡ್ಬರ್ಬೇಕು. ಬರೀ ನಾನೊಬ್ಬ ಮುಂದಿದ್ದೀನಿ, ನಾ ಸಾಕ, ನನ್ನ ಮನೆ ನಾನು ನೋಡ್ಕೊಂಡ್ಬಿಟ್ರೆ ಸಾಕ ಅಂತ ಭಾವನೆ ಬರಬಾರ್ದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇವತ್ತ ಯೂನಿವರ್ಸಿಟಿ ಹುಡುಗರು ಬಂದಿದ್ರು, ಎಕ್ಸಾಮ್ ಐತೆ ಅಂತ ಹೋದ್ರು. ಸಾರಿ, ಅದು ತಪ್ಪೇನಿಲ್ಲ. ಒಂದು 15-20 ಜನ ಹೋದ್ರು. ನಾನು ಎಕ್ಸಾಮ್ ಫಸ್ಟ್ ಹೋಗ್ಲಿ ಬೇಡ ಅನ್ನಂಗಿಲ್ಲ. ಇನ್ನ ಅವ್ರಿನ್ನ ಇತರ ಇದು ಎಕ್ಸಾಮ್ ಇಲ್ದಂತ ಹುಡುಗರು ಬರ್ಬೇಕಾಗಿತ್ತು. ಯೂನಿವರ್ಸಿಟಿಯಾಗ ಒಂದು 150-200 ಮಂದಿನೇ ಇರ್ಬೇಕು ನಮ್ಮ ವಿದ್ಯಾರ್ಥಿಗಳು. ಒಂದು 50 ಹುಡುಗರು ಬರ್ಬೇಕಾಗಿತ್ತು. ಎಲ್ಲ ನಾವು ತಪ್ಪಿ ಅನ್ನೋದು ನಾವು ಇನ್ನೊಮ್ಮೆ ಕುತ್ಕೊಂಡು ವಿಚಾರ ಮಾಡ್ಬೇಕು. ಯಾಕಂದ್ರೆ ನಾವು ಮೀಟಿಂಗ್ ಅಂದ್ರೆ ಕನಿಷ್ಠ 100-200 ಜನ ಕೂಡ್ಬೇಕು ಅಂತ ವ್ಯವಸ್ಥೆ ಮಾಡ್ರಿ. ಆ ವ್ಯವಸ್ಥೆ ಮಾಡೋದ್ರಾಗ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಅಡ್ತಡೆ ಬಂದ್ರೆ ನಮ್ಮಂತವ್ರು ಇರ್ತೀವಿ, ನಮ್ ಸಲಹೆ ತಗೋರಿ, ನಿಮ್ಮಿಂದ ಇರ್ತೀವಿ. ಯಾಕಂದ್ರೆ ನಾನು ಇಲ್ಲಿ ಹುಬ್ಳಿಗೆ ಬಂದು ಕನಿಷ್ಠ 50 ವರ್ಷ ಆಗ್ತದ. 50 ವರ್ಷ ಆಯ್ತು ಹುಬ್ಳಿಗೆ ಬಂದು. ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಧಾರವಾಡ ಬಿಟ್ರೆ ಮತ್ತೆ ಎಲ್ಲಿ ನಾವು ನೋಡಿದಿಲ್ಲ. ಮಾದರ ಚೆನ್ನೈ ಕಾರ್ಯಕ್ರಮ ಬಿಟ್ರೆ ಧಾರವಾಡ ಬಿಟ್ರೆ ಇಲ್ಲಿ ನೋಡೇ ಇಲ್ಲ. ನಮ್ ಗದಿನ ಸೆಟ್ ಮಾಡಿರ್ತಿರ್ತಿಲ್ಲ, ಈಗ ಇದ್ರಲಾಗಿ ಮಾಡಕತ್ತಾರ ಅಂತ ಒಂದು ವಿದ್ಯಾಭ್ಯಾಸದಲ್ಲಿ ನಾವು ಮಾಡ್ತಾ ಇದ್ರಿ ಅಂದ್ರೆ ಸಂತೋಷ ಪಡ್ತೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನ ಕೂಡ್ಸ್ರಿ. ನಿಮ್ಗ ಏನಾದ್ರು ಆಸ್ತವಿಸ್ತಿದ್ರೆ ನಾವ್ ಇರ್ತೀವಿ ಅಂತ ಹೇಳಿಕೆಸೆ ಎಲ್ಲರೂ ಒಕ್ಕಟ್ಟಾಗಿರೋಣ. ನಮ್ದು ಏನೋ ಭಿನ್ನ ಬೇರೆ ಐತಂದ್ರೆ ಮರಿಗಿಟ್ಟು ಇಂಥ ಕಾರ್ಯಕ್ರಮ ಎಲ್ಲರೂ ಕೂಡಿ ನಾವು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನಗೆ ವೇದಿಕೆ ಮೇಲೆ ಕರೆಸಿ ಮಾತಾಡ್ಲಿಕ್ಕೆ ಹೇಳಿದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ನಮ್ಮ ಮಾತು ಏನಾದ್ರೂ ಸ್ವಲ್ಪ ತಪ್ಪಿದ್ರೆ ಕ್ಷಮ ಮಾಡಿ ಅಂತ ಕೇಳ್ಕೊಂಡು ನಿನ್ನ 2 ಮಾತು ಮುಗ್ತಾ ಇದ್ದೀನಿ. ಜಾತಿಯೊಳು ಮಾದರನು ನೀತಿಯೊಳು ಶಿವಶರಣ, ಮಾತು ವಚನಗಳು ಚೆನ್ನಯ್ಯ, ಮಾತು ವಚನಗಳು ಚೆನ್ನಯ್ಯ. ಶಿವಂಡ ಕೂತು ಎದೆಯೊಳಗೆ ಅಂಬರಿಯ, ಶರಣರ ನೆನೆದರ ಸರಗಿಯ ಇದ್ದಂಗ, ಅರಳ ಮಲ್ಲಿಗೆ ಮುಡಿದಂಗ, ಶಿವ ಶರಣರ ನೆನೆಯುವುದರ ಮನವೇ, ಶಿವ ಶರಣರ ನೆನೆಯುವುದು. ಬಸವಾದಿ ಶರಣರ ಅಡಿದಾವರಿಗಳಿಗೆ ಪಡಮಟ್ಟು ಕರ್ನಾಟಕ ಮಾದಾರ ಪದವೀಧರ ಸಂಘದ ಸರ್ವ ಪದಾಧಿಕಾರಿಗಳಿಗೆ ಹಾಗೂ ನಗರದ ಶರಣ ಬಳಗದ ಸಮಸ್ತ ಶರಣೆಯರಿಗೆ, ಇಲ್ಲಿ ಶ್ರೀಯುತ DM ದೊಡ್ಡಮನಿ ಸರ್ ಇದ್ದಾರೆ, ಡಾಕ್ಟರ್ CT ಶಿವಶರಣ ಸರ್ ಇದ್ದಾರೆ, ಮಹೇಶ್ ವಿಲ್ಲಣ್ಣವ್ರು ಸರ್ ಇದ್ದಾರೆ, ಸಿಂಡಿಕೇಟ್ ಸದಸ್ಯರು, MR ಪ್ಯಾಲರ್ ಸರ್ ಇದ್ದಾರೆ, CB ಹಾದಿಮನಿ ಸರ್ ಇದ್ದಾರೆ, ಯರ್ಜರಿ ಅವರು ಇದ್ದಾರೆ, ರಾಕೇಶ್ ದೊಡ್ಡಮನಿ ಅವರು ಇದ್ದಾರೆ, ಅಕ್ಕ ಹಂಸವೇಣಿ ಸರ್ ಮೇಡಮ್ ಅವರು ಇದ್ದಾರೆ. ಅದೇ ರೀತಿ ಏನಿಗೂ ನಾನು ಒಬ್ಬೊಬ್ಬರ ಹೆಸರು ತಗೊಳ್ಳಕ್ಕೆ ಇಷ್ಟಪಡೋದಿಲ್ಲ. ಈ ಒಂದು ವೇದಿಕೆ ಮೇಲೆ ಹರಿಹರರು ಇದ್ದಾರೆ. ಇಲ್ಲಿ ಇದ್ದಂಥ ಎಲ್ಲ ಸಹೋದರಿಯರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಹಿಂದಿ ವಿಭಾಗದ ಸಹಾಯಕ ಉಪನ್ಯಾಸಕ ಡಾಕ್ಟರ್ ಮಾಧವ ಮಾಡುವ ನಮನಗಳು. ವಚನ ಸಾಹಿತ್ಯವನ್ನ ಭಾಷಿಕ ದೃಷ್ಟಿಯನ್ನು ನೋಡುವುದು ಬೇರೆ, ವಿಷಯದ ದೃಷ್ಟಿಯನ್ನು ನೋಡುವುದು ಬೇರೆ. ಗಾತ್ರದಲ್ಲಿ ಪುಟ್ಟವಾಗಿ ಕಾಣುವ ವಚನಗಳು ಗೇಯ ಪುಷ್ಪಗಳು, ಅಂದ್ರೆ ಹಾಡು.
ವಚನ ಸಾಹಿತ್ಯಗಳು ಲಯಬದ್ಧವಾಗಿದ್ದವು. ಅದರಲ್ಲಿ ರಾಗವಿದೆ, ತಾಳವಿದೆ, ಲಯವಿದೆ. ಅವು ಯಾರು ಸಂಗೀತಕ್ಕಂತ ಹಾಡಿಲ್ಲ, ತಮ್ಮಿತ್ತಾವೇ ಹಾಡ್ತಾ ಹಾಡ್ತಾ. ಈಗ ಅಕ್ಕನ ವಚನಗಳನ್ನು ತಗೋರಿ. ಅಕ್ಕನ ಬಸವನ ಸಂಚಿ ಹೊನ್ನಮ್ಮನ ಅಲ್ಲಮ ಪ್ರಭುವಿನ ವಚನ ಮಹಾಪುಷ್ಪಗಳ ಶಿವ ನಿಮ್ಮ ಧ್ಯಾನದೊಳಿರಿಸಿ ಹಾಡುವ ಅಂಬಲ. ಶಿವತ್ವ ಅನ್ನೋದು ಬಹಳ ಮುಖ್ಯ. ಮಾದಾರ ಚೆನ್ನಯ್ಯನವರಾಗಿರ್ಬೋದು, ಜೇಡರ ದಾಸಿಮಯ್ಯನವರಾಗಿರ್ಬೋದು, ವಿಶ್ವಗುರು ಬಸವಣ್ಣನವರಾಗಿರ್ಬೋದು, ಶಿವತ್ವವನ್ನೇ ಕಂಡವರು. ಈಗ ಬ್ಯಾಲೆನ್ಸರ್ ಹೇಳಿದ್ರು ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ. ಸ್ವಲ್ಪ ವಿವರಣೆ ಮಾಡಿ ಅದನ್ನು ನೋಡಿದಾಗ ಸತ್ಯಂ ಅಂದ್ರೆ ಏನು, ಯಥಾರ್ಥ ಹೆಂಗೈತಿ ಹಂಗೆ ಸಪಾಟ್ ಬಯನಿ ಅಂತ. ಅದು ಹೆಂಗೈತಿ ಹಂಗೆ ಹೇಳುದು. ಶಿವಂ ಅಂದ್ರೆ ಪರರ ಕಲ್ಯಾಣ ಮಾಡುವ ಇಚ್ಛೆ, ಲೋಕಮಂಗಲಕಾರಿ ಭಾವನೆ. ಶಿವ ಒಬ್ಬನೇ ವಿಷ ಕುಡ್ದವ ಗಟ್ಟದಾಗ ಇಟ್ಕೊಂಡವ, ಅವಂಗ ಗೊತ್ತು ನೋವು ಅಂದ್ರೆ ಏನು ಅಂತ ಹೇಳಿ. ಎಲ್ಲಾರು ಅಮೃತ ಕುಡಿದ್ರು, ಶಿವ ವಿಷ ಕುಡ್ದ, ತನ್ನೊಳಗಷ್ಟು ನೋವನ್ನು ಇಟ್ಕೊಂಡ. ಜವಾಬ್ದಾರಿ ಅನ್ನೋದು ಶಿವನದ್ದು ದೊಡ್ಡ ಜವಾಬ್ದಾರಿ, ಗುರುತರ ಜವಾಬ್ದಾರಿ. ಯಾವಾಗ ಸತ್ಯ ಮತ್ತು ಶಿವ ಕೊಡ್ತದೆ ಆವಾಗ ಅದು ಸುಂದರವಾಗಿ ಕಾಣುತ್ತದೆ. ಅದಕ್ಕೆ ಬಸವಣ್ಣನವರು ಆದ್ರೆ ಎರಡು ತರ ವ್ಯವಸ್ಥೆ ಇದೆ ವಚನ ಸಾಹಿತ್ಯದಲ್ಲಿ. ಒಂದು ವ್ಯವಸ್ಥೆಯನ್ನೇ ಯಾವಾಗಲೂ ವಚನ ಸಾಹಿತ್ಯ ಆಗಲಿ, ವಚನಕಾರರಾಗಲಿ ಕ್ರಾಂತಿಕಾರಿಗಳೇ, ನಾವು ಅದನ್ನು ಒಪ್ಕೊಳ್ಬೇಕು. ಬಸವಣ್ಣ ವ್ಯವಸ್ಥೆಯೊಂದಿಗೆ ಎಂದಿಗೂ ಹೊಂದಾಣಿಕೆ ಮಾಡಿಕೊಂಡವನಲ್ಲ, ಅನ್ಯಾಯವನ್ನ ಯಥಾರ್ಥವನ್ನ ಬಹಿರಂಗ ಪಡಿಸಿದವನೇ. ಉದಾಹರಣೆ ನೋಡಿ, ಜೇಡರ ದಾಸಿಮಯ್ಯ ಹೇಳ್ತಾರೆ, ಆನು ಬಿಜ್ಜವನಿಗಂಜುವವನೇ ಆನೆಯ ಮೇಲೆ ಹೋಗುವವನ ಸ್ವಾನ ಕಚ್ಚಬಲ್ಲದೆ. ಜ್ಞಾನದ ಅಂಬಾರಿ ಒಳಗ ನಾನು ಹೊಂಟಾಗ ನಾಯಿ ನನ್ನ ಏನು ಮಾಡಬಲ್ಲದು. ಈ ಸಂಸಾರ ಬುಗಳದ ಎಲ್ಲರೂ ಟೀಕಾ ಟಿಪ್ಪಣಿಗಳು ಇರೋದೇ. ಅದಕ್ಕೆ ಇದರಲ್ಲಿ ಭಾಷಿಕ ದೃಷ್ಟಿಯಿಂದಲೂ ನೋಡ್ಬೋದು, ವೈಚಾರಿಕ ದೃಷ್ಟಿಯಿಂದಲೂ ನೋಡ್ಬೋದು ವಚನ ಸಾಹಿತ್ಯವನ್ನು. ವಿಶ್ವಗುರು ಬಸವಣ್ಣನವರ ಕ್ರಾಂತಿಗೆ ಮೂಲ ಸ್ಫೂರ್ತಿಯ ಶಿಲೆ ನಮ್ಮ ಮಾದಾರ ಚೆನ್ನಯ್ಯ. ವಿಶ್ವಗುರು ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗೆ ಅಪ್ಪ ಮಾದಾರ ಚೆನ್ನಯ್ಯನೇ ಮೂಲ ಪ್ರೇರಣೆ ಅಂತ ಹೇಳಿ ಕೊಂಡಾಡ್ತಾರೆ. ಮಾದಾರ ಜನಾಂಗದ ಕುಲತಿಲಕ, ಆದ್ಯ ವಚನಕಾರ, ಕಾಯಕ ಯೋಗಿ, ಮುಗ್ಧ ಭಕ್ತಿಯ ಮಹೇಶ್ವರ, ಶಿವಭಕ್ತ ಅಪ್ಪನು ಮಾದಾರ ಚೆನ್ನಯ್ಯನು ನಮ್ಮ ಅಪ್ಪ ಅಂತ ಕರೀತಾರೆ. ಸ್ವತಃ ಬಸವಣ್ಣನೇ ಮಾದಾರ ಚೆನ್ನಯ್ಯನನ್ನ ಅಪ್ಪ ಅಂತ ಕರೆದಾಗ ಅವನ ಸಮಾಜವನ್ನ ಯಾಕೆ ಸ್ವೀಕಾರ ಮಾಡ್ತಾ ಇದ್ದ ಅನ್ನುವಂಥದ್ದು ನಮ್ಮ ಮುಂದಿರುವ ಬಹುದೊಡ್ಡ ಪ್ರಶ್ನೆ. ಆರಾಧಿಸ್ಕೊಂತಾನೆ ಕೆಲಸ ಮಾಡುವಂತ ಒಂದು ಕಾಯಕ ಯೋಗಿ ಮಾದಾರ ಚೆನ್ನಯ್ಯನಾಗಿದ್ದ. ಆ ಕಥೆ ಬರ್ತದ ಹರಿಹರನ ರಗಳೆ ಒಳಗೆ ಬಹಳ ಸುಂದರವಾಗಿ ಅವ ಬರೀತಾನ. ಏನಾಗ್ತದ, ಅವ ಕೆಲಸ ಮಾಡಿ ಮಾಡಿ ದಣದಾಗ ಹಸಿವಿನ ಮಹತ್ವ ಗೊತ್ತಾಗ್ತದ, ರುಚಿ ಅನಿಸ್ತದ. ಅಂಬಲಿ ಕೊಡ್ತಾಳ ಅವನ ಹೆಂಡತಿ, ಅಂಬಲಿಯನ್ನ ಸವಿತಾನೆ, ಎಷ್ಟು ರುಚಿಯಾಗಿದೆಯಲ್ಲ ಇದು, ಶಿವಗೆ ಇಂತ ಅಂಬಲಿ ಒಪ್ಪಿಸಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿ ತನ್ನ ಇಷ್ಟ ದೇವ ಶಿವನಿಗೆ ಆ ಅಂಬಲಿಯನ್ನು ಕೊಡಲಿಕ್ಕೆ ಇಚ್ಛೆ ಮಾಡ್ತಾನೆ. ಶಿವ ಪ್ರತ್ಯಕ್ಷ ಆಗಿ ಆ ಅಂಬಲಿ ಕುಡಿತಾನೆ. ಎಷ್ಟು ಅದ್ಭುತವಾಗಿದೆ, ಎಷ್ಟು ತೃಪ್ತಿ ಇದೆ. ಮನಸ್ಸು ಬೇಕು, ಕೊಡು ಮನಸ್ಸು ಬೇಕು, ಮನಸಾರಿ ಕೊಡ್ಬೇಕು. ಆ ಅಂಬಲಿಯನ್ನು ಕುಡಿದಾಗ ಶಿವ ಅವನೊಂದಿಗೆ ಪ್ರತಿ ದಿವಸ ಅಂಬಲಿ ಸವಿಯುವಂತ ಒಂದು ಕಾರ್ಯಸೂಚನೆ ಇಟ್ಕೊಂಡಿರ್ತಾನೆ. ಕರಿಕಾಲ ಚೋಳ ಅವ ನೋಡ್ರಿ, ಅವ ಪ್ರತಿ ವಾರಕ್ಕೆ ಒಂದು ಸಾರಿ ಮೃಷ್ಟಾನ್ನ ಭೋಜನವನ್ನ ನೈವೇದ್ಯ ಹಿಡಿತಿದ್ದ. ಸುಳ್ಳಿ ಹೋಳಿಗೆ, ಸುರಂಗದ ಹೋಳಿಗೆ, ಪರಡಿ ಪಾಯಸ, ಹಪ್ಪಳ, ಸಂಡಿಗೆ ಮೇಲೆ ತುಪ್ಪ ಅಂತ ಆಹಾರ, ಮೃಷ್ಟಾನ್ನ ಭೋಜನ. ಅದನ್ನು ಸವಿಯಾಕ ಶಿವ ಬರ್ತಿದ್ದ. ಶಿವ ಬರಲೇ ಇಲ್ಲ. 1 ವಾರ ನೋಡಿದ, 2 ವಾರ ನೋಡಿದ, 3 ವಾರ ನೋಡಿದ, ಶಿವ ಬರಲೇ ಇಲ್ಲ. ಅವಾಗ ನನ್ನಿಂದೇನೋ ಪ್ರಮಾದ ಆಗಿದೆ, ನಾ ಏನೋ ತಪ್ಪು ಮಾಡೀನಿ, ಅದಕ್ಕೆ ಶಿವ ಬರವಲ್ಲ ಅಂತ ಹೇಳಿ ತನ್ನ ಕೈ ಒಳಗೆ ಖಡ್ಗ ತಗೊಂಡ ತನ್ನ ಶಿರಸ್ತ್ರಾಣವನ್ನ ಮಾಡಲಿಕ್ಕೆ ಎಣೆಯಾಗ್ತಾನೆ. ಅವಾಗ ಈಗ ಭಕ್ತ ಸಾಯ್ತಾನಂದಾಗ ಶಿವ ಪ್ರತ್ಯಕ್ಷ ಆಗ್ಲೇಬೇಕು. ಶಿವ ಪ್ರತ್ಯಕ್ಷ ಆಗಿ ನಡೆದ ವೃತ್ತಾಂತವನ್ನು ಹೇಳ್ತಾನೆ. ನಾನು ಚೆನ್ನಯ್ಯನ ಮನೆಗೆ ಹೋಗ್ತಿದ್ದೆ, ದಿನಲ್ಲೇ ಸೇವಕನಾಗಿರುವಂತ ಚೆನ್ನಯ್ಯನ ಮನೆ ಅಂಬಲಿ ನನಗೆ ಬಹಳ ಸವಿಯಾದದ್ದು, ನನಗೆ ಬಹಳ ಇಷ್ಟ ಆಗ್ತದ. ಆ ಅಂಬಲಿಯನ್ನು ಸವಿಲಿಕ್ಕೆ ಹೋಗ್ತಿದ್ದೆ, ಹೀಗಾಗಿ ನಾನು ಬರಲಿಲ್ಲ ಅಂತ ಹೇಳಿದಾಗ ಮತ್ತೆ ಶಿವ ಅದೃಶ್ಯ ಆಗಿಬಿಡ್ತಾನೆ. ಮತ್ತೆ ಅಂಬಲಿ ಉಣ್ಣುವ ಸಮಯಕ್ಕೆ ಹೋಗ್ಬಿಡ್ತಾನ ಚೆನ್ನೈ ನಂತರ.
ಕರಿಕಾಲ ಚೋಳ ದೇವಾಲಯದಿಂದ ಚೀರ್ತಾ ಬರ್ತಾನ, ಚೆನ್ನಯ್ಯ ಚೆನ್ನಯ್ಯ ಎಲ್ಲಿದ್ದೀಯ ಚೆನ್ನಯ್ಯ ಅಂತ. ಅವನ ಜೊತೆಗೆ ಅವನ ಪರಿವಾರದವರು, ಅವನ ಮಂತ್ರಿಮಂಡಲ ಎಲ್ಲ ಅವನ ಜೊತೆಗೆ ಬರ್ತದೆ. ಅವನ ಹಿಂದಿಂದ ಬರ್ತಾರೆ. ಓಣಿಯವರೆಲ್ಲ ನೋಡ್ತಾರೆ. ಮಾದರ ಕೇರಿಗೆ ಬಂದಾಗ ಏನೋ ಪ್ರಮಾದ ಆಗೈತಿ, ಮಾದರ ಚೆನ್ನಯ್ಯ ಏನೋ ತಪ್ಪು, ರಾಜಣ್ಣ ಸ್ವತಃ ಬಂದಾನಂದ್ರೆ ಏನೋ ತಪ್ಪಾಗಿದೆ ಅಂತ ಹೇಳಿ ತಿಳ್ಕೊತಾರೆ. ಇವ ಕದ ಮುಚ್ಚಿಕೊಂಡು ಶಿವನೊಂದಿಗೆ ಭಕ್ತಿಯಲ್ಲಿ ಲೀನನಾದಾಗ ಹೊರಗೆ ಚೆನ್ನಯ್ಯ ಅನ್ನುವ ಶಬ್ದ ಕೇಳಿ ಬಂದು ಪರಿವಾರದವರು ಕದ ತೆಗೆದು ನೋಡ್ತಾರೆ. ಮುಂದ ರಾಜ ನಿಂತಾನೆ, ಕಣ್ಣಲ್ಲಿ ಬಾಷ್ಪಗಳು, ನೀರು ಹರಿತಾ ಇದೆ. ಚೆನ್ನೈನ ಕಾಲಿಗೆ ಬೀಳ್ತಾನ. ರಾಜ ಒಬ್ಬ ಸೇವಕನ ಕಾಲಿಗೆ ಬಿದ್ದಾಗ ಏನ್ ಪ್ರಮಾದ ಮಾಡಿದ್ರಿ, ನಾವು ಕೆಳಜಾತಿಯವರು, ನಾವು ಕೆಳ ಸಮುದಾಯದವರು, ನಮ್ಮ ಕಾಲಿಗೆ ಎಂತ ಪ್ರಮಾದ ಮಾಡಿದ್ರಿ ಅಂದಾಗ, ನೀನು ಸಣ್ಣವನಲ್ಲ. ಅವ್ ಲೈನ್ಗಳನ್ನು ಬರೀತಾನೆ, ಹೇಳ್ತೀನಿ ನೋಡ್ರಿ. ಸ್ವತಃ ಹರಿಹರ, ನಾನು ಹೇಳ್ತಾ ಇರುವುದಲ್ಲ, ಹರಿಹರ ರಗಳೆ ಒಳಗೆ ಬಂದಿರೋ ರೆಫರೆನ್ಸ್. ಬರ್ತಾನವ, ಬಾಗಲ ತೆಗೆದು ನೋಡ್ತಾನ. ನಿಂದ ಚೋಳ ನಮ್ ಕೌತಮ ಮಿಕ್ಕಿ ನೋಡುತ್ತಾ ಉಂಡ ನಭವಂ ಸ್ವರ್ಗ ಮತ್ತಕ್ಕೆ ಹೊಸದಾಗಿ. ಕದಾ ತೆಗೆದು ನೋಡ್ತಾನ. ಮಾದಾರ ಚೆನ್ನಯ್ಯನ ಮನಿ ಒಳಗೆ ಶಿವ ಕೂತ್ಕೊಂಡ ಅಂಬುಲಿ ಸದ್ಯಾಕ ಕುಂತ. ಈ ಅಂಬುಲಿ ಉಂಡ ಪ್ರಸಂಗ ಸ್ವರ್ಗ ಮರ್ತ್ಯಗಳಿಗೆ ಹೊಸದಾಗಿ ಕಾಣ್ತದೆ. ಅವಾಗ ಹೇಳ್ತಾನವ, ಇದೆಂತ ಅದ್ಭುತ ದೃಶ್ಯ, ಚೆನ್ನೈನ ಬಗ್ಗೆ ಇನ್ನಷ್ಟು ಕೌತುಕ ಉಂಟಾಕೈತಿ. ಏನಪ್ಪಾ ನಿನ್ನ ಭಕ್ತಿ ಅದ್ಭುತ. ಇವಾಗ ಇವ ಹೇಳ್ತಾನೆ, ನಮ್ಮ ಕುಲ ಸಣ್ಣದು, ನಾವು ಚಿಕ್ಕ ಜಾತಿಯವರು. ಅವಾಗ ದೇವನೊಲಿದ ಕುಲವನ್ ಸತ್ಕುಲಂ. ದೇವ ಯಾರಿಗೆ ಒಲಿತಾನಲ್ಲ ಆ ಕುಲವೇ ದೊಡ್ಡ ಜಾತಿ, ಮಾದರ ಜಾತಿ, ಮಾಣಿಕ್ಯ ನಿಮ್ಮ ಜಾತಿ ಅಂತ ಹೇಳಿ ಕರಿಕಾಲ ಚೋಳ ಹೇಳ್ತಾನೆ. ನೋಡ್ರಿ ನೀವು, ಗರೀಬ್ ನವಾಜ್ ಡಿಕ್ಷನರಿ ತೆಗೆದು ನೋಡ್ರಿ, ಅಮೀರ್ ನವಾಜ್ ಡಿಕ್ಷನರಿ ಒಳಗೆ ಇಲ್ಲ. ದೀನ ಬಂಧು ಶಬ್ದ ಸಿಗ್ತದ, ಧನಿ ಬಂಧು ಶಬ್ದ ಎಲ್ಲೂ ಸಿಗುವುದಿಲ್ಲ. ಬಡವರ ಮನಿ ಒಳಗಿನ ದೇವರು ವಾಸ ಮಾಡ್ತಾನೆ. ದೇವನಿರುಳಿದ ಕುಲವೇ ಸತ್ಕುಲಂ. ಅರಸನಾದವನು ತನ್ನಂತ ಪಾದಗಳಿಗೆ ನಮಸ್ಕರಿಸು ಸರಿಯಲ್ಲ ಅಂತ ನುಡಿದಾಗ ರಾಜ ಹೇಳ್ತಾನೆ, ನನ್ನ ಕುಲದ ಮೇಲೆ ಭಗವಂತನ ಅನುಗ್ರಹ ಐತಿ, ಅದಕ್ಕೆ ಯಾಕೆ ನೀನು ಚಿಕ್ಕ ಕುಲ ಅನ್ಕೋತೀಯ. ಮೇದಿನಿಗೆ ಬೀದಿಗೆ ಅರಗುವುದೆನ್ನ ಭಕ್ತಿ. ಅವಾಗ ದೇವರಿಗೆ ಹೇಳ್ತಾನಮ್ಮ, ಸಿಟ್ಟು ಬರ್ತೈತಿ. ಆನಿ ಮೇಲೆ ಕುಂದಿರ್ಸ್ಕೊಂಡು ಕರ್ಕೊಂಡು ಬಂದಾಗ ಶಿವನು ಪ್ರತ್ಯಕ್ಷ ಆದಾಗ ಶಿವನಿಗೆ ಮಾದರ ಚೆನ್ನಯ್ಯ ಕೇಳ್ತಾನೆ. ಗುಪ್ತ ಭಕ್ತಿ ಅನ್ನೋದು ಅದ ನಮ್ಮಲ್ಲಿ, ಅದು ವಿಶೇಷವಾಗಿ ಯಾವ ಸಮುದಾಯದೊಳಗೂ ಸಿಗುವುದಿಲ್ಲ. ಜಗತ್ತಿನ ಮಾದಾರ ಸಮುದಾಯದೊಳಗೆ ಮಾತ್ರ ಸಿಗುವಂತ ಭಕ್ತಿ ಗುಪ್ತ ಭಕ್ತಿ. ನಾವು ನಮ್ಮ ಹೃದಯದೊಳಗೆ ದೇವರ ಆರಾಧಿಸ್ಕೊಳ್ತೀವಿ. ಅದಕ್ಕೆ ಅವ ಮಾದಾರ ಚೆನ್ನಯ್ಯ ಶಿವನಿಗೆ ಪ್ರಶ್ನೆ ಮಾಡ್ತಾನೆ, ನನಗೆ ಎಷ್ಟು ಆರಾಮಿದ್ದೆ, ನಾನು ಕಾಯಕ ಮಾಡ್ಕೋತ ನಿನ್ನ ಮನಸ್ಸೊಳಗೆ ನೆನ್ಕೋತ ನಾ ಗುಪ್ತ ಭಕ್ತಿ ಮಾಡ್ತಿದ್ದೆ. ಇದನ್ನ ನೀನು 4 ಮಂದಿಗೆ ಯಾಕೆ ಹೇಳಿದಿ, ಯಾಕೆ ನೀ ರಾಜನ ಮುಂದೆ ಹೇಳಿದಿ. ಮೇದಿನಿಗೆ ಬೀದಿ ಎರುವಾದ ಕನ್ನ ಭಕ್ತಿ. ನನ್ನ ಭಕ್ತಿ ಬೀದಿಗೆ ತಗೊಂಡಿದ್ದೇನೆ. ನನ್ನ ನಿನ್ನ ನಡುವಿರುವ ಒಂದು ಅಗ್ರಿಮೆಂಟ್ ಇದ್ದಂಗೆ. ನಾನು ನಿನ್ನ ಇಷ್ಟಪಟ್ಟಿದ್ದೆ, ನಿನ್ನ ಆರಾಧಿಸ್ತಿದ್ದೆ. ನೀನು ಚೋಳ ರಾಜನ ಮುಂದೆ ನನ್ನ ಯಾಕೆ ಹೇಳಿದಿ ಎನ್ನುವಂತ ಮಾತು ಕೇಳ್ತಾನೆ. ಇವೆಲ್ಲ ಕಥೆಗಳನ್ನು ನೋಡಿದಾಗ ಮಾದಾರ ಚೆನ್ನಯ್ಯನ ವಚನಗಳೇವಲ್ಲ 10 ವಚನಗಳನ್ನು ಈಗ ಸಿಕ್ಕಿರುವಂತ ವಚನಗಳು 10. ಈಗೆಲ್ಲ ಸಂಶೋಧಕರ ಮುಂದಿರೋ, ರಿಸರ್ಚ್ ಮಾಡೋ ವಿದ್ಯಾರ್ಥಿಗಳ ಮುಂದಿರುವ ಒಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕೇವಲ 10 ವಚನಗಳೇ ಮಾದಾರ ವಚನವನ್ನು ಇದ್ವು, ಅಥವಾ ಬಸವಣ್ಣ ರೆಫರೆನ್ಸ್ ತಗೊಂತಾನಂದ್ರೆ ಅದಕ್ಕೆ ಹೆಚ್ಚಿನ ವಚನಗಳು ಇದ್ದಿರಬಹುದು ಅನ್ನುವಂಥದ್ದು. ಅವನ ಕಾವ್ಯನಾಮ ನಿಜಾತ್ಮ ರಾಮ ರಾಮನ ಎನ್ನುವಂತ ಅಂಕಿತ ನಾಮನ್ನು ಇಟ್ಟುಕೊಂಡು ವಚನಗಳನ್ನು ಬರ್ದಾನೆ. ಇವನ ವಚನಗಳಲ್ಲಿ ಆ 10 ವಚನಗಳ ಬಗ್ಗೆ ನಾನು ಅಷ್ಟು ಮಾತಾಡ್ತೀನಿ, ಯಾಕಂದ್ರೆ ನಮ್ಮಲ್ಲಿ ಏನು ರೆಫರೆನ್ಸ್ ಇದೆಯೋ ಅದ್ರ ಬಗ್ಗೆ ನಾವು ಮಾತಾಡಬೇಕು. ಇದರಲ್ಲಿ ವೀರಶೈವ ತತ್ವ ಬೋಧನೆ ಕಂಡು ಬರ್ತದೆ. ಇವತ್ತು ವೀರಶೈವ ಏನಿದೆ ಅಲ್ಲ, ಅದರದ ಬೇಸ್ ಮಾದಾರ ಚೆನ್ನಯ್ಯನ ವಚನಗಳು. ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ, ಪಾಲ್ಕುರಿಯ ಸೋಮನಾಥ್ ಇವರ ಗಣಸಹಸ್ರ ನಾಮದಲ್ಲಿ ಮಾದಾರ ಚೆನ್ನಯ್ಯನ ಹೆಸರು ಬರ್ತದೆ. ಅಪ್ಪಲ್ಲೂರು, ಜಗಳೂರು ಶಿಲಾಶಾಸನದೊಳಗೆ ಮಾದಾರ ಹೆಸರಿನ ಉಲ್ಲೇಖ ಕಂಡು ಬರ್ತದೆ. ಹಾಗಾದ್ರೆ ಮಾದಾರ ಚೆನ್ನಯ್ಯ ಯಾವ ರೀತಿ ವಚನಗಳನ್ನು ಬರೀತಿದ್ದ? ಮಾದಾರ ಚೆನ್ನಯ್ಯ ಈಗ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಶರಣರು. ಕಾಯಕ ಬಂದೊಡೆ ಲಿಂಗ ಪೂಜೆಯ ಮರೆಯಬೇಕು, ಜಂಗಮ ಬಂದರು ಹಂಗು ಹರಿಯಬೇಕು ಅಂತ. ಅದಕ್ಕೆ ಮಾದಾರ ಚೆನ್ನಯ್ಯನೇ ಒಂದು ರೆಫರೆನ್ಸ್. ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟ. ನೀವು ಯಾವುದೇ ಕಾಯಕ ಮಾಡಿ, ಕಾಯಕ ಸಣ್ಣ ಕಾಯಕ ಅಥವಾ ದೊಡ್ಡ ಕಾಯಕ ಅಂತ ಇರೋದಿಲ್ಲ. ಕೆಲಸ ಯಾವುದು ದೊಡ್ಡದು ಸಣ್ಣದು ಇಲ್ಲ, ಕೆಲಸ ಅಷ್ಟೇ. ದೊಡ್ಡ ಕೆಲಸ, ದೊಡ್ಡ ಅಧಿಕಾರಿ ಇದು ದೊಡ್ಡ ಕೆಲಸ, ಸಣ್ಣ ಜವಾನದು ಸಣ್ಣ ಕೆಲಸ ಅನ್ನುವಂತ ಪರಿಕಲ್ಪನೆ ತಪ್ಪು. ಯಾವುದೇ ಇರಲಿ ಕಾಯಕದ ಸುಳ್ಳ ನಕ್ಕ ಕರ್ಮ ಪೂಜೆ ಬೇಕೆಂಬರು, ಜೀವನ ಸಂಚಾರ ಉಳ್ಳ ನಕ್ಕ ಜ್ಞಾನವರಿಯ ನೆಂಬರು,
ಜ್ಞಾನ ಜ್ಞಾನಿಸಿ ಕಾಂಬಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ, ಜೀವ ಜ್ಞಾನದಿಂದ ಮುಕ್ತಿಯೋ, ಜ್ಞಾನ ಜ್ಞಾನದಿಂದ ಮುಕ್ತಿಯೋ, ಜ್ಞಾನಿಸಿ ಕಾಲ ಕುರುಹ ಎನಗೊಂದು ಬಾರಿ ತೋರ ಕೈಯುಳಿ ಕತ್ತಿ ಅಡಗೊಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮ. ಇಲ್ಲಿ ಧರ್ಮದ ಪ್ರಮುಖ ಗುರಿ ಏನಿದೆ? ಮೋಕ್ಷ. ಮೋಕ್ಷ. ವೈದಿಕ ಧರ್ಮದ ಅನೇಕ ಆಚರಣೆಗಳನ್ನು ವಿಧಿಸುತ್ತದೆ. ಇದು ನಮ್ಮ ದೇಶದ ಸಮಸ್ಯೆ ಅಲ್ಲ. ಪುರೋಹಿತ ಶಾಹಿ ಅನ್ನುವಂಥದ್ದು ನಮ್ಮ ದೇಶದ ಸಮಸ್ಯೆ ಅಲ್ಲ, ವೈಶ್ವಿಕ ಸಮಸ್ಯೆ. ಇದು ಬಹಳ ದೊಡ್ಡ ಸಮಸ್ಯೆ. ವೈದಿಕ ಧರ್ಮದ ಆಚರಣೆಗಳು, ಆ ಆಚರಣೆಗಳಿಂದ ಮನುಷ್ಯನ ಜನ್ಮ ಜನ್ಮಾಂತರದಿಂದ ಕರ್ಮದಿಂದ ಮುಕ್ತಿ ಹೊಂದುತ್ತಾನೆ ಎಂಬ ಮೌಢ್ಯತದ ಬಗ್ಗೆ ಚೆನ್ನಯ್ಯ ಪ್ರಶ್ನೆ ಎಬ್ಬಿಸ್ತಾನೆ. ಕರ್ಮಗಳು ಅಂಟುವುದು ಜೀವಕ್ಕೆ, ಆ ಕ್ರಿಯೆ ನಡೆಯುವುದಿಲ್ಲ. ನಿರ್ಗುಣ ಅಗಾಧ ಶಕ್ತಿ ಪ್ರಕೃತಿಯಲ್ಲಿ ಅಡಗಿದೆ. ಈಗ ಅಂತಾರಲ್ರಿ, ಎಲ್ಲಾ ಕಂಡು ಹಿಡಿದಾರ ಮನುಷ್ಯನ ಜನ್ಮ ಒಂದು ಕಂಡು ಹಿಡಿದಿಲ್ಲ ಅಂತ ಹೇಳಿ ತಿಳಿದವ್ರು ಹೇಳ್ತಾರೆ. ಎಲ್ಲ ಕಂಡು ಹಿಡಿದಾರ, ಮನುಷ್ಯನ ಜನ್ಮ ಒಂದು ಕಂಡು ಹಿಡಿದಿಲ್ಲ. ಅಸ್ತಿತ್ವದ ಒಟ್ಟಂದದ ಸಂಯೋಜನೆಯಲ್ಲಿ ಎಲ್ಲದರ ಮೂಲ ನೆಲೆಯಾಗಿ ಪರಾಪರ ಶಕ್ತಿಗಳನ್ನ ಗುರುತಿಸಿಕೊಳ್ಳುವುದ ಹೊರತು ಒಂದರಿಂದ ಒಂದು ಕಾಣುತ್ತದೆ ಎಂಬ ಸಂದೇಹ ತಪ್ಪು. ಹಂಗಂದ್ರೆ ದೀಪಾನು ಅಷ್ಟೇ ಮುಖ್ಯ, ಎಣ್ಣಿನೂ ಅಷ್ಟೇ ಮುಖ್ಯ, ಆಮ್ಲಜನಕೂ ಅಷ್ಟೇ ಮುಖ್ಯ, ಆದರೆ ಹಿಂದಿರೋ ಪರಾಪರ ಶಕ್ತಿನೂ ಅಷ್ಟೇ ಮುಖ್ಯ. ಅದಕ್ಕೆ ಈ ಮಾತನ್ನ ಶರೀರನೂ ಅಷ್ಟೇ ಮುಖ್ಯ, ಶರೀರ ಒಂದು ಸಾಧನ. ಈ ಮಾತನ್ನ ಅವ್ರು ಹೇಳ್ತಾರೆ. ಜಾತಿ ಸರಣೀಕೃತ ಏನಂತಾರೆ, ಚತುರ್ವರ್ಣ ಪದ್ಧತಿ ಅನ್ನೋದು ಬಂದ್ಬಿಟ್ಟಿದೆ ನಮ್ಮಲ್ಲಿ, ಮೂಲದಿಂದ ಬಂದ್ಬಿಟ್ಟಿದೆ. ಪುಷ್ಯಮಿತ್ರ ಇತಿಹಾಸ ಪ್ರೊಫೆಸರ್ ಇದಾರೆ ನಮ್ಮಲ್ಲಿ. ಪುಷ್ಯಮಿತ್ರ ಶೃಂಗನ ಒಂದು ತಪ್ಪಿನಿಂದ ವರ್ಣಾಶ್ರಮ ವ್ಯವಸ್ಥೆ ಬಂದಿದೆ. ವೇದ ಶಾಸ್ತ್ರಕ್ಕೆ ಹಾರುವನಾಗಿ, ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ, ಸರ್ವನ ರೈದು ನೋಡುವಲ್ಲಿ ವೈಶ್ಯನಾಗಿ, ವ್ಯಾಪಾರದೊಳಗೋ ಕೂಡಿ ಕೃಷಿಕ ಮಾಡುವುದಕ್ಕೆ ಶೂದ್ರನಾಗಿ, ಇತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಎರಡು ಕುಲವಿಲ್ಲದೆ ಫಲೆ 16 ಜಾತಿಗಳೆಂಬ ಕುಲವಿಲ್ಲ. ನೋಡ್ರಿ, ವೇದವ ನರಿತವನೇ ಬ್ರಾಹ್ಮಣ, ನಾಡು ರಕ್ಷಿಸುವ ಕ್ಷತ್ರಿಯ, ವ್ಯಾಪಾರಿ ವೈಶ್ಯ, ಕೃಷಿಕ ಶೂದ್ರ, ಇತರರೆಲ್ಲ ಪಂಚ. ಇವು ವೈದಿಕ ಕಾಲದ ಕುಲ ಕಸುಬು. ಗುಣ ಸ್ವಭಾವ ಪ್ರವೃತ್ತಿಗಳಿಗೆ ಅನುಗುಣವಾಗಿ ಮನುಷ್ಯ ಯಾವುದಾದರೂ ವೃತ್ತಿಯನ್ನು ಮಾಡಬಹುದು. ಹೀಗೆ ಅವನ ಶ್ರೇಷ್ಠ ಕನಿಷ್ಠಗಳನ್ನು ಗುರುತಿಸಬೇಕೇ ವಿನಃ ಜನ್ಮದಿಂದಲ್ಲ. ಫಲೆ 18 ಕುಲಗಳಿಲ್ಲ. ಬ್ರಹ್ಮತ್ವವನ್ನು ಅರಿತವನೇ ಬ್ರಾಹ್ಮಣ. ಎಲ್ಲ ಜೀವಿಗಳಲ್ಲಿ ಆ ಬ್ರಹ್ಮಣ ತತ್ವವಿದೆ. ಜೀವಿಗಳ ಕೊಲ್ಲುವ ಕರ್ಮದಲ್ಲಿರುವವನೇ ಸಮಗಾರ ಅಂತ ಹೇಳ್ತಾರೆ. 3 ತರ ಶರೀರದವು: ಸ್ಥೂಲ, ಸೂಕ್ಷ್ಮ ಮತ್ತು ಇನ್ನೊಂದು ಕಾರಣ. ನಮ್ಮ ಶರೀರ 3 ತರ ಅದಾವಂತ್ರಿ. ಸ್ಥೂಲ ಅಂತಂದ್ರೆ ಈಗ ನಾವೆಲ್ಲ ಇಲ್ಲಿ ಕೂತೀವಿ, ಮಾತಾಡ್ತಾ ಇದ್ದೀವಿ, ಸ್ಥೂಲ ಶರೀರ. ನಾವು ಮಕ್ಕೊಂಡಿರ್ತೀವಿ, ನಾವು ಕನಸಾಗಿ ಎಲ್ಲೋ ಹೋಗ್ತೀವಿ, ಏನೋ ತಿಂದು ಬರ್ತೀವಿ, ಅದು ಸೂಕ್ಷ್ಮ ಶರೀರ. ನಾವು ಗಾಢವಾದ ನಿದ್ರೆ ಒಳಗದೇವಿ, ನಮಗೆ ಕನಸು ಬೀಳುವುದಿಲ್ಲ, ಅದು ಕಾರಣ ಶರೀರ, ತುರ್ಯಾವಸ್ಥೆ ಅಂತ ಕರೀತಾರೆ. ಅದಕ್ಕೆ ಸ್ಥೂಲ ಸೂಕ್ಷ್ಮ ಕಾರಣವೆಂಬ 3 ಕಂಬವನ್ನಿಟ್ಟು ಅಡುಗೆ ವೇಚ ಎಂಬ ದಡಿಯಡುಗಿನಲ್ಲಿ ಅಡಗಿದ ಎಮ್ಮೆಯ ಚರ್ಮವ ತೆಗೆದು ಉಭಯ ನಾಮವೆಂಬ ನಾರಿನಲ್ಲಿ ತತ್ತಿಯ ನೊಪ್ಪುವ ಮಾಡಿ ಭಾವದಿಂದ ತಿರುಡಿನಲ್ಲಿ ಸರ್ವ ಸಾರವೆಂಬ ಖಾರದ ನೀರ ಹೊಯ್ದು ಅಟ್ಟೆ ದುರ್ಗುಣ ಕಟ್ಟಿ ಮೆಟ್ಟಿ ಸಂಬೆ ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆ ನೋಡಿಕೊಳ್ಳಿ ಕೈಯುಳ್ಳಿ ಕತ್ತಿ ಅಡಿಗೋಳುಂಟೆ ಅಡಿಯಾಗಬೇಡ ಆತ್ಮ ರಾಮ ರಾಮನ. ಅವರ ವ್ಯಕ್ತಿತ್ವದಿಂದ ಪ್ರಭಾವಿತನಾದಂತಹ ಬಸವಣ್ಣ ಹೇಳ್ತಾನೆ, ಲೋಕಾದಿ ಲೋಕಂಗಳೆಲ್ಲ ಚೆನ್ನಯ್ಯನ ಮಕ್ಕಳು. ಬಸವಣ್ಣನವರ ವಚನ. ಲೋಕಾದಿ ಲೋಕಂಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಬ್ರಹ್ಮ ವಿಷ್ಣು ರುದ್ರರೆಲ್ಲ ಚೆನ್ನಯ್ಯನ ಮಕ್ಕಳು, ಸಕಲ ಸನಂದ ಸನಾದಿಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಕಿನ್ನರ ಪುರುಷರೆಲ್ಲ ಚೆನ್ನಯ್ಯನ ಮಕ್ಕಳು, ಗರುಡ ಗಂಧರ್ವರೆಲ್ಲ ಚೆನ್ನಯ್ಯನ ಮಕ್ಕಳು, ಸಿದ್ಧಿ ವಿದ್ಯಾಧರುಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಏಕಾದಶ ರುದ್ರರು ದ್ವಾದಶ ರುದ್ರರೆಲ್ಲ ಚೆನ್ನಯ್ಯನ ಮಕ್ಕಳು, ನವಬ್ರಹ್ಮ ಚೆನ್ನಯ್ಯನ ಮಕ್ಕಳು, ತ್ರಿಂಶ ಕೋಟಿ ದೇವತೆಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಅಂತರಂಗದ ಸಂತರೆಲ್ಲ ಚೆನ್ನಯ್ಯನ ಮಕ್ಕಳು, ಭಾವ ಬಾಲಕ್ಷಣರೆಲ್ಲ ಚೆನ್ನಯ್ಯನ ಮಕ್ಕಳು, ನನ್ನ ನಿನ್ನಂತವರೆಲ್ಲ ಚೆನ್ನಯ್ಯನ ಮಕ್ಕಳು, ಆಣೆ ನನ್ನಾಣೆ ನಿಮ್ಮಾಣೆ ಕೂಡಲ ಸಂಗಮ ದೇವನಾಣೆ. ನನಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕಲ್ಪಿಸಿಕೊಟ್ಟಂತಹ ಶರಣರು ಹಾಗೂ ಮಾದಾರ ಪದವೀಧರ ಕರ್ನಾಟಕ ಮಾದಾರ ಪದವೀಧರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ CB ಹಾದಿಮನಿ ಸರ್ ಅವರು ಹಾಗೂ ನನ್ನ ಅನಂತ ಕೋಟಿ ನಮನಗಳು. ಒಬ್ಬ ವ್ಯಕ್ತಿ ಮಹತ್ವನ ಅರಿಬೇಕಾದ್ರೆ ಆತ ಬದುಕಿ ಬಾಳಿದ ಸಮಾಜದ ರೀತಿ ನೀತಿಗಳು ಮತ್ತು ಧಾರ್ಮಿಕ ಚೌಕಟ್ಟುಗಳು, ರಾಜಕೀಯ ನೀತಿ ಅಲ್ಲಿ ಗಮನಿಸಬೇಕಾಗಿರ್ತದೆ ಅನ್ನುವಂಥದ್ದು.
ಅಂದ್ರೆ ಈಗ ಒಂದ್ ಕಡೆ ಹೇಳ್ತಾರೆ ಬಸವಣ್ಣನ ವಚನಗಳಲ್ಲೂ ಕೂಡ ಆತನ ಮಾತು ಬರ್ತದೆ. ಇಲ್ಲೆಲ್ಲವೂ ಕೂಡ ಯಾವ ರೀತಿಯಾಗಿ ಇಲ್ಲಿ ಅನಿವಾರ್ಯ ಆಗ್ತದೆ ಅನ್ನುವಂಥದ್ದು. ಒಬ್ಬ ವ್ಯಕ್ತಿ ಅವ ಹೇಗೆ ಬಾಳಿ ಬರ್ತಿರ್ತಾನೆ ಅದು ಹೇಳ್ತಾರೆ. ಇಲ್ಲಿ ಸ್ವಪಚ ಅವು ಬ್ರಾಹ್ಮಣ ಆಗ್ಬೋದು ಅಂತ ಹೇಳ್ತಾರೆ. ರಾಮಾಯಣ ಮಹಾಭಾರತದಲ್ಲಿ ಒಂದು ಉಕ್ತಿ ಬರ್ತದೆ, ಜಾತಿಯಿಂದ ಕೀಳಾಗಿರ್ತಕ್ಕಂತಹ ವ್ಯಕ್ತಿ ಬ್ರಾಹ್ಮಣನಾಗಬಹುದು ಅನ್ನುವಂಥದ್ದು ಮಾತಾಡ್ತಾರೆ. ಮೊಟ್ಟ ಮೊದಲಿಗೆ ಜಾತಿ ಇರಲಿಲ್ಲ, ಆತನ ಕಸುವಿನಿಂದ ಆತ ಏನು ಕೆಲಸ ಮಾಡ್ತಾನೆ ಆ ಆಧಾರದ ಮೇಲೆ ಇವತ್ತು ಜಾತಿ ಹುಟ್ಕೊಂಡಿದೆ ಅಂತ ಹೇಳ್ತಾರೆ. ಸ್ವಪಚನೊಬ್ಬನು ಅಂದ್ರೆ ಕೀಳಾಗಿರ್ತಕ್ಕಂತಹ ವ್ಯಕ್ತಿ ಅವ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಅಂಶಗಳು ಅದರಲ್ಲಿ ನಮಗೆ ದೊರೀತವೆ ಅನ್ನುವಂತಹದ್ದನ್ನು ನಾವು ಹೇಳ್ತೇವೆ. ನಾವು ಇವತ್ತು ಭಾರತೀಯರಿಗೆ ಬುದ್ಧ ನಮಗೆ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಬುದ್ಧನ ಬಗ್ಗೆ ಬೇರೆ ದೇಶಗಳಲ್ಲಿ ಎಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ನಮಗೆ ಯಾಕಿಲ್ಲ? ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ ಇವತ್ತು. ಹೀಗೆ ಅನೇಕ ಜಾತಿಗಳನ್ನು ನಾವಿಲ್ಲಿ ರಾಮಾಯಣದೊಳಗೆ ಈ ಅಂಶಗಳ ಜೊತೆಗೆ ಬರ್ತವೆ. ನಾನು ಅದನ್ನ ಮಾತಾಡ್ಲಿಕ್ಕೆ ಹೋಗಲ್ಲ. ರಗಳೆಯಲ್ಲಿ ಶಿವಶರಣ ಮಾಧಾರ ಚೆನ್ನಯ್ಯನ ಕೆಲವೊಂದಿಷ್ಟು ಅಂಶಗಳನ್ನು ನಾನು ಆ ರಗಳೆಯಲ್ಲಿ ಯಾವ ರೀತಿ ದಾಖಲಾಗಿದ್ದಾವೆ, ಆತ ಏನು ತನ್ನ ಭಕ್ತಿಯನ್ನ ಯಾವ ರೀತಿ ಹಂಬಲಿಸ್ತಾನೆ ಹೇಗೆ ಅನ್ನೋದನ್ನ ನಾನು ಒಂದಿಷ್ಟು ಮಾತನ್ನ ಕೊಡ್ತೇನೆ. ಒಳಗೆ ಭಕ್ತಿಯ ಗುಂಪು ಅಂದ್ರೆ ಇದು ರಗಳೆ ಹಳಗನ್ನಡ ಮತ್ತು ಅದರಲ್ಲಿ ಮಿಕ್ಸ್ ಆಗಿರೋದ್ರಿಂದಾಗಿ ಒಂದು ಸ್ವಲ್ಪ ನಿಮಗೆ ಅದರ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳಿಕ್ಕೆ. ನಾನು ಪ್ರಯತ್ನ ಮಾಡ್ತೀನಿ ಸ್ವಲ್ಪ. ಒಳಗೆ ಭಕ್ತಿಯ ಗುಂಪು, ಭಕ್ತಿಯ ಗುಂಪು ಅಂದ್ರೆ ಭಕ್ತಿಯ ಒಂದು ಹಂಬಲ, ಹೊರಗೆ ಜಾತಿಯ ಸೊಂಪು. ಆ ರಗಳೆಯಲ್ಲಿ ಹರಿಹರ ಬರೀತಾನೆ, ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜನ್ಮದ ಪೆಂಪು, ತಿಲದ ತೈಲದ ತೆರೆದ ಕಾಷ್ಟದಗ್ನಿಯ ತೆರೆದೆ, ನೆಲದ ಮರೆಯೊಳಗೆ ತೋರುವ ನಿಧಾನದ ತೆರೆದ, ಪರರ್ ಅರಿಯದೆ ಎಂತೆ ಒಳಗೆ ಲಿಂಗಾರ್ಚನೆಯೊಳಗೆ ಅರಿವಂತೆ ಹೊರಗೆ ಕಾಲಕರ್ಮ ಕರ್ಮದೊಳಿರ್ಪ ಆತನ ಶಿವಾರ್ಚನೆಯನ್ನು ಎಣೆಯಿಲ್ಲ ಭೂತೇಶ್ವರಂಗೆ ಕೌತುಕಂ ಉಳಿದ ವರ್ಗವಲ್ಲ ಅಂತ ಮಾತನ್ನ ಆ ಹರಿಹರ ತನ್ನ ರಗಳೆಯೊಳಗೆ ಹೇಳ್ತಾನೆ. ಏನು ಹರಿಹರ ಚೆನ್ನಯ್ಯನ ನಡೆನುಡಿಯನ್ನ ಹೆಂಗಿದ್ದ ಅನ್ನೋದನ್ನು ಹೇಳ್ತಾನೆ. ಅವನು ಯಾರಿಗೂ ಸಾಧ್ಯವಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಹೇಳ್ತಾನೆ. ಎಲ್ಲರಿಗೂ ಕಾಣುವಂತಹ ಕುಲಕರ್ಮ ಅಂದ್ರೆ ಕೂಲಿಕಾರನಾಗಿ ಹುಲ್ಲು ಕೈತಕ್ಕಂತಹ ಕಾಯಕದಲ್ಲಿ ಆತ ಇದ್ದ. ಪ್ರತಿ ಕ್ಷಣವೂ ಕೂಡ ಶಿವನನ್ನೇ ಧ್ಯಾನಿಸ್ತಾ ತಾನು ಮಾಡಿರ್ತಕ್ಕಂತಹ ಎಲ್ಲಾ ಕಾರ್ಯವನ್ನ ಶಿವನಿಗೆ ಅರ್ಪಿಸುತ್ತಾ ಆತ ಕಾಲ ಕಳೆಯುತ್ತಿದ್ದ ಅನ್ನುವಂಥ ಮಾತು ಆ ಒಂದು ರಗಳೆಯಲ್ಲಿ ಈ ಮಾತು ಬರ್ತದೆ. ಮುಂದೆ ಒಂದ್ ಕಡೆ ಹೇಳ್ತಾನೆ ಚೆನ್ನಯ್ಯನನ್ನ, ಬಾರಯ್ಯ ಭಾರ ಶಿವಭಕ್ತ ಬಂಧುವೆ, ಬಾರಯ್ಯ ಭಾರ ಕಾರುಣ್ಯ ಸಿಂಧುವೆ, ಗುರುವೇ ವರಗುರುವೇ ಜಗದ್ಗುರುವೇ ಅನ್ನುವಂಥದ್ದನ್ನು ಕೂಡ ಒಂದ್ ಕಡೆ ಹೇಳ್ತಾನೆ. ಅಂದ್ರೆ ಇಲ್ಲಿ ಯಾಕೆ ಈ ಮಾತು ಬಂತು? ಇಲ್ಲಿ ಇದನ್ನ ಯಾರು ಹೇಳ್ತಾರೆ? ಬಾರಯ್ಯ ಬಾರ ಅಂತ ಯಾರು ಹೇಳ್ತಾರೆ ಅಂತಂದ್ರೆ ಶಿವನಿಗೆ ಚೆನ್ನಯ್ಯ ಹೇಳ್ತಾ ಇದ್ದಾನೆ. ಶಿವನಿಗೆ ಚೆನ್ನಯ್ಯ ಹೇಳ್ತಾನೆ. ಚೆನ್ನಯ್ಯನ ತನ್ನ ಸಾಧ್ವಿಮಣಿ ಹೆಂಡತಿ ಅವಳಲ್ಲಿ ಅಂಬಲಿಯನ್ನ ಮಾಡಿ ಗಂಡನಿಗಾಗಿ ಕಾಯ್ತಾ ಇರ್ತಾಳೆ. ಚೆನ್ನಯ್ಯ ಮನೆಗೆ ಬಂದ ಮೇಲೆ ಲಿಂಗ ಪೂಜೆ ಮಾಡಿ ಆತ ಇಷ್ಟಲಿಂಗಕ್ಕೆ ಭಕ್ತ ಮೊದಲಿಗೆ ಆ ಅಂಬಲಿಯನ್ನು ಅರ್ಪಿಸಿ ಊಟ ಮಾಡೋದು. ತಾನು ಹೊರಗಿಂದ ಬಂದ ಮೇಲೆ ಆ ಒಂದು ಸ್ವೀಕಾರ ಮಾಡಿದ ಮೇಲೆ ಆತ ಊಟ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ವಿಭೂತಿ ಧರಿಸಿ ಹೂ ಪತ್ರೆಗಳನ್ನು ಹಾಕಿ ಆ ಶಿವನನ್ನ ಆತ ಕರೀತಾನೆ. ಅದ ಹೇಳ್ತಾನೆ, ಬಾರಯ್ಯ ಶಿವನಿಗೆ ಕರೀತಾನೆ, ಬಾರಯ್ಯ ಬಾರ ಶಿವಭಕ್ತೆ ಬಂಧುವೆ, ಬಾರಯ್ಯ ಬಾರ ಕಾರುಣ್ಯ ಸಿಂಧುವೆ, ಗುರುವೇ ವರಗುರುವೇ ಸದ್ಗುರು ಲಿಂಗವೇ ಬಾ ಅಂತ ಕರೀತಾನೆ ಚೆನ್ನಯ್ಯ. ಅಂಬಲಿಯನ್ನ ಭಕ್ತಿಯಿಂದ ಶಿವನಿಗೆ ಅರ್ಪಿಸಿ ಆತ ಏನ್ ಮಾಡ್ತಾನೆ ಅಂತಂದ್ರೆ ಪ್ರಸಾದವನ್ನ ತಾನು ಉಳಿದು ತನ್ನ ಹೆಂಡತಿಗೂ ಕೂಡ ಕೊಡ್ತಾನೆ. ಹೀಗೆ ಅದು ಎಷ್ಟು ವರ್ಷ ನಡೀತಿದೆ ಗೊತ್ತಾ? 60 ವರ್ಷಗಳವರೆಗೆ ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಕಾಯಕ ಚೆನ್ನೈನಲ್ಲಿ. ಕೊನೆಗೇನಾಗುತ್ತೆ, ಆ ಭಕ್ತಿ ಒಂದ್ ಕಡೆಗೆ ಅವನನ್ನ ಸಾಮಾನ್ಯ ಹುಲ್ಲು ಕೈತಕ್ಕಂತಹ ಮನುಷ್ಯ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಕುಲಗಳು ಮಾದರನಾಗಿದ್ದುದರಿಂದ ಭಕ್ತಿಯನ್ನು ಗುರುತಿಸ್ತಕ್ಕಂತಹ ಗೋಜಿಗೆ ಯಾರು ಕೂಡ ಹೋಗ್ಲಿಲ್ಲ ಅನ್ನುವಂಥದ್ದು ಕಂಡು ಬರ್ತದೆ. ಮಾದರವನಾಗಿದ್ರೆ ಯಾರು ಅವನ ಜಾತಿಯನ್ನು ಅಲ್ಲಿ ಗುರುತಿಸಲು ಹೋಗ್ಲಿಲ್ಲ. ನಾವು ಒಂದ್ ಮಾತು ಹೇಳ್ತೀವಿ, ಹಣವಿದ್ದಲ್ಲಿ ಗುಣವಿದೆ,
ಎಂಬತಕ್ಕಂಥದ್ದು ಸರಿಯಲ್ಲ. ಅಂದ್ರೆ ಬಡವನಾದ್ರೂ ಕೂಡ ಚೆನ್ನಯ್ಯ ಭಕ್ತಿಯಿಂದ ಶಿವನಿಗೆ ಆತ ಏನ್ ಮಾಡ್ತಾ ಇದ್ದ, ತನ್ನ ಪ್ರಸಾದವನ್ನ ಲೋಕಕ್ಕೆ ಕೊಡ್ತಕ್ಕಂಥ, ತೋರಿಸ್ಬೇಕು ಅಂತಕ್ಕಂಥ ಶಿವನಿಗೆ. ಅದಕ್ಕೆ ಇವನ ಭಕ್ತಿಯನ್ನ ಲೋಕಕ್ಕೆ ತೋರಿಸಬೇಕು ಅಂತಕ್ಕಂಥ ಹಂಬಲ ಶಿವನಿಗೆ ಆಯಿತು ಅನ್ನುವಂಥದ್ದು ಕಂಡ. ಹೇಗೆ ಹೇಳ್ತಾನೆ, ಒಂದು ದಿನ ರಾತ್ರಿ ಶಿವನು ಚೆನ್ನಯ್ಯನ ಪಟ್ಟಿರ್ತಕ್ಕಂಥ ಅಂಬಲಿಯನ್ನ ಮನಸಾರೆ ಉಂಡು ಬಿಡ್ತಾನೆ. ಆಗ ಅಂಬಲಿ ಇಟ್ಟ ಆ ಫಲದಿಂದಾಗಿ ಚೆನ್ನಯ್ಯನಿಗೆ ಶಿವಪದವಿ ಬಂದು ಒದಗಿತು ಅನ್ನುವಂಥದ್ದು ದಾಖಲೆ ಆಗ್ತದೆ. ಕೊನೆಗೆ ಮರುದಿನ ಬೆಳಿಗ್ಗೆ ಎಂದಿನಂತೆ ಈಗ ಹೇಳಿದ್ರ ನಮ್ಮ ಬಸಮ್ಮನವರು ಕರಿಕಾಲ ಚೋಳ ಆ ಮೃಷ್ಟಾನ್ನ ಭೋಜನವನ್ನ ಆ ಶಿವನಿಗೆ, ಅಂದ್ರೆ ಅವನು ಬಹಳ ಮಹಾಭಕ್ತಿ. ಕರಿಕಾಲ ಚೋಳ ಶಿವನಲ್ಲಿ ಅಪಾರವಾಗಿರ್ತಕ್ಕಂಥ ಭಕ್ತಿ ಉಳ್ತಕ್ಕಂಥವನು. ಅವನು ಶಿವನಿಗೆ ಆ ಎಲ್ಲಾ ಭಕ್ಷ್ಯ ಭೋಜನಗಳನ್ನ ಎಡೆಮಾಡಿ ಶಿವನನ್ನು ಸ್ವೀಕರಿಸುವಂತೇಳಿ ಪರದೆಯನ್ನ ಮುಂದೆ ಮಾಡಿ ಅವನು ಇಳ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಶಿವ ಅದನ್ನ ನಾವು ತಂದುಕೊಟ್ಟಾಗ ಊಟ ಮಾಡಿರ್ತಾನೆ ಅಂತ ಹೇಳ್ತಾರೆ. ಆದ್ರೆ ಶಿವನು ನೈವೇದ್ಯವನ್ನ ಮತ್ತೆ ಬಂದು ತೆರೆದು ನೋಡ್ತಾನೆ, ನೈವೇದ್ಯವನ್ನ ಸ್ವೀಕರಿಸಿರುವುದಿಲ್ಲ. ಆ ರಾಜನಿಗೆ ಏನಾಗುತ್ತೆ, ಶಿವನೇ ಮಂಗಳಮೂರ್ತಿ ಶಿವ ಅವಾಗ ಹೇಳ್ತಾರೆ, ದೇವನು ನೈವೇದ್ಯವನ್ನ ಮುಟ್ಟದಿರೋದನ್ನ ಕಂಡು ಅವಾಗ ರಾಜನಿಗೆ ದಿಕ್ಕೆಟ್ಟು ತನ್ನ ಕತ್ತನ್ನ ಕತ್ತರಿಸಿಕೊಳ್ಳಲಿಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಆ ಚೂರಿಯಿಂದ ತನ್ನ ಕತ್ತಿಗೆ ಕೈ ಹಾಕುತ್ತಾನೆ. ಅವಾಗ ಶಿವ ಹೇಳ್ತಾನೆ, ಏನಂತಾನೆ ಶಿವ ಅಂದ್ರೆ, ಎಲೆ ಚೋಳ ಭೂಪಾಲ ನಿಲ್ಲಿಸು ತರವಲ್ಲ ಶಿವಭಕ್ತರಿಗೆ ಈ ಹತ್ಯೆ. ಇದು ಶಿವಭಕ್ತರಿಗೆ ಈಗ ಮಾಡ್ತಕ್ಕಂಥದ್ದಲ್ಲ, ನಿಲ್ಲಿಸುವಂತ. ಯಾಕೆ ಅಂತ ಹೇಳಿದಾಗ ರಾಜನ ಕೈ ಹಿಡಿದು ಶಿವನನ್ನ ಕಂಡ ಮಾಲ ರಾಜ ಸಂತೋಷದಿಂದ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾನೆ. ಅವಾಗ ಚೆನ್ನಯ್ಯನ ಮನೆಯ ಅಂಬಲಿಯು ಹೇಳ್ತಾನೆ, ಅವನು ಯಾಕೆ ನಾನು ಊಟ ಮಾಡಲಿಲ್ಲ ಅಂತ ಶಿವ ಹೇಳ್ತಾನೆ. ಚೆನ್ನಯ್ಯನ ಮನೆಯ ಅಂಬಲಿಯು ರುಚಿಯಾಗಿರಲಾಗಿ ಹೆಚ್ಚಾಗಿ ಸೇವಿಸಿ ಹಸಿವಿಲ್ಲದಾಗಿದೆ, ನಾಳೆ ತೆಗೆದುಕೊಳ್ಳುತ್ತೇನೆ. ನಾನು ಚೆನ್ನಯ್ಯನ ಅಂಬಲಿ ಊಟ ಮಾಡಿಬಿಟ್ಟೇನು ಹೊರತುಂಬ, ಹಾಗಾಗಿ ನನಗೆ ಹಸಿವಿಲ್ಲದಾಗಿದೆ, ಹಾಗಾಗಿ ನಾನು ನಾಳೆ ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾನೆ. ಅವಾಗ ರಾಜಾನ್ನಕ್ಕಿಂತ ಮಿಗಿಲಾಗಿದೆ ಚೆನ್ನಯ್ಯನ ಅಂಬಲಿ, ರಾಜಾನ್ನಕ್ಕಿಂತ ಮಿಗಿಲಾದಂಥದ್ದು. ಹರಹರ ಚೆನ್ನಯ್ಯನನ್ನು ನೋಡದಿದ್ದರೆ ಬದುಕುವುದೆಂತು? ಅಂಥ ವ್ಯಕ್ತಿ ಇರ್ಬೋದು ಅವನನ್ನು ನಾನು ನೋಡದೇ ಇದ್ರೆ ನಾನು ಇವತ್ತು ನನ್ನ ಜನ್ಮ ಸಾರ್ಥಕವೇ ಅಲ್ಲ ಅನ್ನುವಂಥ ತೀರ್ಮಾನಕ್ಕೆ ರಾಜ ಬಂದ್ಬಿಡ್ತಾನೆ. ಅವಾಗ ಚೆನ್ನಯ್ಯ ಭಕ್ತಿಯಿಂದ ಶಿವನಿಂದ ತಿಳ್ಕೊಂಡ ಮೇಲೆ ಚೋಳ ರಾಜ ಕಂಡವರಿಗೆಲ್ಲ ಕೇಳ್ತಾನೆ, ಎಲ್ಲದನ್ನ ಚೆನ್ನಯ್ಯ ಅಂತ. ಅಲ್ಲೇ ಇರ್ತಾನೆ ಕರೆ, ಅವ್ರಿಗೆ ಗೊತ್ತಿರೋದು. ಈಗ ಕೊನೆಗೆ ಚೆನ್ನಯ್ಯ ಅಂತ ಹೇಳ್ಬಿಟ್ಟ ಚೆನ್ನಯ್ಯನಿರ್ತಕ್ಕಂಥ ಗುಡಿಸಲು ಒಳಗೆ ಬಂದು ಅಲ್ಲಿ ರಾಜ ಮರ್ಯಾದೆ ಜೊತೆಗೆ ಎಲ್ಲರೂ ಕೂಡ ಅಲ್ಲಿ ಬಂದು ನೋಡ್ತಾರೆ. ಚೆನ್ನಯ್ಯನ ಬೆರಗಾಗ್ಬಿಡ್ತಾನೆ ಇವರು ಹೇಳಿದ ಹಾಗೆ ನೋಡಿಕೊಳ್ಳಿದ ರಾಜನು. ಅವಾಗ ಚೋಳರಾಜ ಹೇಳ್ತಾನೆ, ಭಕ್ತಿ ಗುಡಿಸಿದ್ದ ಗುಡಿಸಲೋಳಿರ್ಪನಂ ಕಂಡು ಭಕ್ತಿ ಮೂವಡಿಸಿ ಮುಂದಡಿಸಿದ್ದನಂ ಕಂಡು ಪುಳಕಿಸುತೆ ಉಟರ್ವೇರು ತನಂ ತೋರ್ಪುರಂ ಸರ್ವಾಂಗಮಂ ಚೆನ್ನಮ್ಮ ಪ್ರಿಯಂಗೋಳ. ನಾನು ನಿನಗ ಈ ರೀತಿ ಅಂದ್ರೆ ಚೆನ್ನಯ್ಯನ ಪಾದಕ್ಕೆ ಅವ ಏನ್ ಮಾಡ್ತಾನೆ, ಎರಗಿ ಬೀಳ್ತಾನೆ, ನಮಸ್ಕಾರ ಮಾಡ್ತಾನೆ ರಾಜ. ಅವಾಗ ಆಗ್ತಾನೆ ಚೆನ್ನಯ್ಯ, ಏನಯ್ಯ ಚೋಳ ನೃಪ ನೀ ನಿಂತು ಬಪ್ಪದೆ, ಏನು ನೀ ಮಾಡ್ತಕ್ಕಂಥ ಕೆಲಸ? ಭಾನುಕುಲ ದರ್ಪಣನೇ ನಿಂತು ತೋಡ್ಪರೆ ಎನ್ನ ಕುಲಂ ನೋಡದೆ ಎಪ್ಪರೆ ಚೋಳ, ಎನ್ನ ಜಾತಿಯವ ನರಿಯದಿಂದು ಮಾಳ್ಪರೆ ಚೋಳ. ನನ್ನನ್ನ ನೀನು ಇವತ್ತ ನಮಸ್ಕಾರ ಮಾಡಿ ನನ್ನ ಜಾತಿಯನ್ನು ಹೊರಗಾಕ್ಬಿಟ್ಟು ನೀನು ಅಂತ ಮಾತನ್ನ ಅಲ್ಲಿ ಹೇಳ್ತಾನೆ. ಅಂದ್ರೆ ಸೂರ್ಯ ಕುಲದ ಸಂಜಾತ ನೀನು, ಅಂಥ ವ್ಯಕ್ತಿ ರಾಜಾದಿರಾಜ ಹತ್ಕುಲವನ್ನ ಒಳ್ತಕ್ಕಂಥವನು. ಆಬಾದ್ರೆ ನಾನು ಕೂಲಿಕಾರನಾಗಿರ್ತಕ್ಕಂಥ ನನಗೆ ನೀನು ನಮಸ್ಕಾರ ಮಾಡ್ತಾ ಇದೆಯಲ್ಲ, ಇದು ತಪ್ಪು ಅನ್ನುವಂಥ ಮಾತನ್ನು ಕೊಡ್ತಾನೆ. ಎಲೆ ದೇವ, ಅವನಿಗೆ ಹೇಳ್ತಾನೆ, ಎಲೆ ದೇವ ಕಾಲ ಬಿಡು ಚೋಳ ಅಂತ ಹೇಳ್ತಾನೆ. ಆಮೇಲೆ ನನ್ನ ಕಾಲು ಬಿಡಪ್ಪ ನೀನು ರಾಜ ನಂಗೆ ಅಂತ ಹೇಳಿ ಕೊಡಾಗ ಬಿಡ್ತಾನೆ. ಆಮೇಲೆ ಹೇಳ್ತಾನೆ, ರಾಜನನ್ನ ಮೇಲೆತ್ತಿ ಸಂತೈಸ್ತಾನೆ ಚೆನ್ನಯ್ಯ. ಅವಾಗ ಎಲೆ ದೇವ ದೇವನೊಲ್ದರ ಕುಲಂ ಸತ್ಕುಲ, ದೇವನ ಒಲಿದಿರ್ತಕ್ಕಂಥ ಕುಲವೇ ಸತ್ಕುಲ. ಘನ ಮಹಿಮನೊಬ್ಬ ಜಾತಿಯೇ ಜಾತಿ ನಿರ್ಮಲ. ಮತ್ತೆ ಶಿವನೊಡನುಂಡ ನಿಮ್ಮಯ ಜಾತಿದಾಂಸರಿಗೆ ಸರ್ವಜ್ಞ ನಿಮ್ಮ ಕೆರವಿಂಗೆನ್ನ ಶಿರಸರಿಗೆ ಬಿಡನಯ್ಯ ನಿಮ್ಮ ಪಾದಮಂ ಬಿಟ್ಟು ಬಾಳ್ವೇನೆ ಅಂತ ಹೇಳ್ತಾನೆ ರಾಜ.
ನೋಡಿ ಇಂಥ ಮಾತು ರಾಜ ಆ ಒಂದು ಶರಣ ನಮ್ಮ ಚೆನ್ನಯ್ಯನ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಕೊನೆಗೆ ಅಲ್ಲಿ ಅದೆಲ್ಲ ಮುಂದೆ ಅವರು ಮಾತಾಡಿದ್ರು. ಮುಂದೆ ನಾನು ಮುಂದೆ ಹೋಗ್ತೇನೆ. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೊಳೆ ಸೂತಕವಲ್ಲ ಹೊಲರಂಬನ್ ಅರಿಯದೆ ಅಂದ್ರೆ ಇಲ್ಲಿ ವಚನ ಅಲ್ಲಿ ಬರ್ತದೆ. ಅಂದ್ರೆ ಬಸವಾದಿ ಪ್ರಥಮರು ಕೂಡ ಚೆನ್ನಯ್ಯನ ಬಗ್ಗೆ ಇಲ್ಲಿ ಮಾತುಗಳನ್ನ ಹೇಳ್ತಾ ಬರ್ತಾರೆ. ಹೀಗೆ ಚೆನ್ನಯ್ಯ ಅಲ್ಲಿ ಶಿವ ಪದವಿಯನ್ನ ಏರಿದ ಅನ್ನುವಂತಹ ಮಾತು ಬರ್ತದೆ. ಅಂದ್ರೆ ಹರಿಹರ ತನ್ನ ರಗಳೆಯಲ್ಲಿ ಈ ಮಾತುಗಳನ್ನ ಅಲ್ಲಿ ಹೇಳ್ತಕ್ಕಂಥದ್ದು ಅನೇಕ ಸುಮಾರು 10 ವಚನಗಳು ಇವತ್ತು ನಮಗೆ ದೊರೆತಿದ್ದಾವೆ ಅನ್ನುವಂಥ ಮಾತು ಕೂಡ ಬರ್ತದೆ. ಡಾಕ್ಟರ್ ಶಿವಾನಂದ ಕೆಳಗೆಮನಿಯವರು ಕೂಡ ಮಾದಾರ ಚೆನ್ನಯ್ಯನ ಬಹುಮುಖಿ ಅಧ್ಯಯನ ಅನ್ನುವಂತಹ ಕೃತಿ ಇವತ್ತು ಅದು ಪುಸ್ತಕ ಪ್ರಾಧಿಕಾರದ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಕೃತಿ. ಅದು ಕೂಡ ಮಾದಾರ ಚೆನ್ನಯ್ಯನ ಬಗ್ಗೆ ಬರ್ತಕ್ಕಂಥದ್ದು. ಹಾಗೆಯೇ ಡಾಕ್ಟರ್ ಮಟ್ಟಿಹಾಳ್ ಸರ್ ಅವರು ಕೂಡ ಮಾದಾರ ಚೆನ್ನಯ್ಯ ಬಹುಮುಖಿ ಅಧ್ಯಯನ ಅನ್ನುವಂಥ ಒಂದು ಕೃತಿಯನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಹೀಗೆ ಅನೇಕರು ಕೂಡ ಮಾದಾರ ಚೆನ್ನಯ್ಯನ ಕೃತಿಗಳನ್ನು ಕೂಡ ಅಲ್ಲಿ ಬರೆದಿದ್ದಾರೆ. ಎಷ್ಟು ಅಂಶಗಳನ್ನು ನಾವು ಮಾದಾಯನ ಬಗ್ಗೆ ಇನ್ನೂ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಬಹುದು. ಆದರೆ ಒಂಚೂರು ನಾನು ದುಳೆಯನ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಮಾತಾಡಿ ನನ್ನ ಇದಕ್ಕೆ ವಿದಾಯವನ್ನು ನಾನು ಹೇಳ್ತೇನೆ. ದುಳೆಯ ಅಂತಕ್ಕಂಥವನು ಬಸವಣ್ಣನ ಸಮಕಾಲೀನ. ಮಾದಾರ ದುಳೆಯ ಇವತ್ತು ದುಳೆಯನನ್ನು ನೆನಪು ಮಾಡೋದಿಲ್ಲ, ಯಾಕಂದ್ರೆ ಚೆನ್ನಯ್ಯನೊಬ್ಬನನ್ನೇ ಮಾಡ್ತೀವಿ. ದುಳೆಯನ್ನು ಕೂಡ ನಮಗೆ ನಮ್ಮ ಕುಲದೊಳಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಕ್ತಿ. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನಾನು ವಿದಾಯವನ್ನು ಹೇಳ್ತೀನಿ ನನ್ನ ಭಾಷಣಕ್ಕೆ. ಇಲ್ಲಿ ಬಸವಣ್ಣನ ಸಮಕಾಲೀನ ಆಗಿರ್ತಕ್ಕಂತಹ ಸರ್ವಶ್ರೇಷ್ಠರಲ್ಲಿ ಒಬ್ಬರಾಗಿರ್ತಕ್ಕಂತಹ ಮಹಾಮಹಿಮ ಮಾದಾರ ದುಳೆಯ. ಈತ ವೀರಶೈವ ಸಾಹಿತ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾನೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಸಂವೇದನೆಯನ್ನು ದುಳೆಯ ಶರಣರ ಧಾರ್ಮಿಕ ಕಾರ್ಯಗಳಲ್ಲಿ ಆತ ತನ್ನ ಕೆಲಸವನ್ನು ಮಾಡ್ತಾ ಇದ್ದ. ಇಲ್ಲಿ ಒಂದು ಮಾತು ಬರ್ತಾ ಇದೆ, ಹಾಗೆ ನಾನು ಅದು ಒಂದಷ್ಟು ಹೇಳಿಬಿಟ್ಟು ಮುಂದೆ ಹೋಗ್ತೇನೆ. ದುಳೆಯ ಇಲ್ಲಿ ಹರಿಗಳಪ್ಪಣ್ಣ ಅನ್ನುವಂತಹ ಒಬ್ಬ ಹರಿಗಳಪ್ಪಣ್ಣ ಅಂತ ವಿಪ್ರ, ಅವನಿಗೆ ಕುಷ್ಠರೋಗ ಬಂದಿರ್ತದೆ. ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ದುಳೆಯನ ಮನೆಯ ಬಚ್ಚಲ ಮೂರೆಯಲ್ಲಿ ಅವನ ಆಕಳು ಸಿಕ್ಕೊಂಡಿರ್ತದೆ. ಆ ಸಂದರ್ಭದೊಳಗೆ ಹರಿಗಳಪ್ಪಣ್ಣ ಏನ್ ಮಾಡ್ತಾನೆ ಅಂತಂದ್ರೆ ಆ ಬಚ್ಚಲ ಮೂರೆಯೊಳಗೆ ಇಳಿದು ಆ ಆಕಳನ್ನ ರಕ್ಷಣೆ ಮಾಡ್ತಾನೆ, ತಗೊಂಡು ಹೋಗ್ತಾನೆ. ಅವ ಮನೆಗೆ ಹೋಗಿ ಕೈಕಾಲು ತೊಳ್ಕೊಂಡಾಗ ಅವನ ಕಾಲಿನೊಳಗೆ ಇರ್ತಕ್ಕಂತಹ ತೊನ್ನು ರೋಗ ಎಲ್ಲ ಹೋಗ್ಬಿಟ್ಟಿರ್ತದೆ. ಅಷ್ಟೊತ್ತಿಗೆ ಅವನಿಗೆ ಆಶ್ಚರ್ಯ ಆಗುತ್ತೆ, ನಾನು ಧೂಳೆಯನ ಬಚ್ಚಲ ಮೂರೆಯಲ್ಲಿ ಇಳಿದು ಬಂದೆ, ನನ್ನ ಕಾಲಲ್ಲೆಲ್ಲ ಈಗ ನನ್ನ ತೊನ್ನು ರೋಗ ಎಲ್ಲ ಹೋಗಿದೆಯಲ್ಲ ಅಂದವನ ಮತ್ತೆ ವಾಪಸ್ ಬಂದು ತನ್ನ ಮೈಗೆಲ್ಲ ಆ ಕೊಳಚೆಯನ್ನ ಮೆತ್ಕೋತಾನೆ. ಅವನ ಇಡೀ ಮೈಯೆಲ್ಲ ತೊನ್ನು ರೋಗ ಬಿಟ್ಟು ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ಕಂಡುಬರ್ತಾ ಇದೆ ಅನ್ನುವಂಥದ್ದು. ಇದಷ್ಟೇ ಅಲ್ಲ, ಅದನ್ನು ನೋಡಿಬಿಟ್ಟು ಅನೇಕ ವಿಪ್ರರು ಅಂತ ಹೇಳ್ತಾರೆ. ಅನೇಕ ಜನರು ನಮಗೂ ಕೂಡ ಆ ಒಂದು ಅವರು ಬರಲಿ ಅನ್ನುವಂಥದ್ದು ಹೋಗಿ ಅಲ್ಲಿ ಮಾಡ್ಕೊಂಡ್ರೆ, ಇದು ನನಗೆ ನಾವು ವೈಚಾರಿಕವಾಗಿ ನಾನು ಹೇಳೋದ್ರಿಂದಾಗಿ ನಾನು ಬೇಡ ಅನ್ನುವಂಥದ್ದು ಬರ್ತದೆ. ಹಾಗಾಗಿ ವೈಚಾರಿಕವಾಗಿ ಅಂದಾಗ ಇದು ಕರೆನೋ ತಪ್ಪೋ ಸರಿನೋ ಅನ್ನುವಂಥದ್ದು ಕೂಡ ಚರ್ಚೆಗೆ ಗ್ರಾಸವಾಗುತ್ತೆ. ಇದು ಯಾವ ರೀತಿ ಸರಿ ಅಂತಕ್ಕಂಥದ್ದು. ಬೇರೆ ವಿಪ್ರರು ಬಂದು ಅಲ್ಲಿ ಆ ಒಂದು ಬಚ್ಚಲ ಮೂರೆಯಲ್ಲಿ ಇರ್ತಕ್ಕಂಥ ಇದನ್ನು ಮೆಟ್ಟುಕೊಂಡು ಅವರು ಕೂಡ ಪವಿತ್ರರಾದರು ಅನ್ನುವಂಥ ಮಾತುಗಳು ಬರ್ತವೆ. ಈ ಅನೇಕ ವಿಚಾರಗಳನ್ನು ಚರ್ಚೆಗೆ ತಗೋಬಹುದು, ಅದರ ಸಮಯದ ಅಭಾವ. ನನ್ನನ್ನು ಕರೆಸಿ ನನಗಿಂತ ಒಂದಿಷ್ಟು ಮಾತುಗಳನ್ನು ತಾವು ಆಡಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. 12ನೇ ಶತಮಾನದಲ್ಲಿ ನಾವು ನಮ್ಮ ಶರಣರಲ್ಲಿ ಹೆಚ್ಚಾಗಿ ನಾವು ಬಹುಮುಖ್ಯವಾದಂತಹ ವ್ಯಕ್ತಿ ಯಾರು ಅಂತ ನಮಗೆಲ್ಲರಿಗೂ ಅನಿಸಿತ್ತು ಅಂದರೆ ಅದು ಅಪ್ಪ ಶಿವಶರಣ ಮಾದಾರ ಚೆನ್ನಯ್ಯ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಜಾನಪದರು ಒಂದು 2 ಈತ ನುಡಿಯನ್ನ ಅಥವಾ ಒಂದೆರಡು ಸೂಕ್ತಿಯನ್ನ ಇಲ್ಲಿ ಹೇಳಿದ್ದಾರೆ ಮಾದಾರ ಚೆನ್ನಯ್ಯರ ಬಗ್ಗೆ. ಮಾದಾರ ಚೆನ್ನಯ್ಯ ಅವನೆಂತ ದೊಡ್ಡವ, ಮಾದೇವ್ಗೆ ಅಂಬಲಿ ಕುಡಿಸಾನ. ಮಾದಾರ ಚೆನ್ನಯ್ಯ ಅವನೆಂತ ದೊಡ್ಡವ, ಮಾದಾರ ಚೆನ್ನಯ್ಯ ಅವನೆಂತ ದೊಡ್ಡವ, ಮಾದೇವನಿಗೆ ಅಂಬಲಿಯನ್ನ ಕುಡಿಸಾನ. ಮಾದೇವನಿಗೆ ಅಂಬಲಿಯನ್ನು ಕುಡಿಸಾನ ನಮ್ಮ ಚೆನ್ನಯ್ಯ. ಯಾರ ಚೆನ್ನಯ್ಯ? ನಮ್ಮ ಚೆನ್ನಯ್ಯ. ಮಾದೇವನಿಗೆ, ಆ ಶಿವನಿಗೆನೆ ಅಂಬಲಿಯನ್ನ ಕುಡಿಸಿದಾನೆ ನಮ್ಮ ಚೆನ್ನಯ್ಯ ಅಂದ್ರೆ ಆ ಮಾದೇವನಿಗೆ ಸರಿಜೋಡಿ ಆಗ್ಯಾನ ನಮ್ಮ ಚೆನ್ನಯ್ಯ. ಆ ಮಾದೇವನಿಗೆ ಸರಿಜೋಡಿ ಆಗ್ಯಾನ ನಮ್ಮ ಚೆನ್ನಯ್ಯ ಅಂತ ಹೇಳ್ಬಿಟ್ಟು ಜನಪದರು ಈ ಒಂದು ಹಿತನುಡಿ ಅನ್ನೋದಕ್ಕಿಂತ ಇದನ್ನ ತ್ರಿಪದಿ ಅಂತಾನೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಒಂದು ತ್ರಿಪದಿಯನ್ನ ಬರೆದಂತಹ
ಜನಪದರು ನಮ್ಮ ಮಾದಾರ ಚೆನ್ನಯ್ಯನ ಒಂದು ಶ್ರೇಷ್ಠತೆಯನ್ನ, ಒಂದು ಹಿರಿಮೆಯನ್ನ, ಗರಿಮೆಯನ್ನ ಎಲ್ಲರಿಗೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಶ್ರೇಷ್ಠ ಶಿವಭಕ್ತ ನಮ್ಮ ಮಾದಾರ ಚೆನ್ನಯ್ಯ, ಶ್ರೇಷ್ಠ ಶಿವಭಕ್ತ ನಮ್ಮ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯ ಬಸವಣ್ಣನಿಗಿಂತನೂ ಹಿರಿಯರಾಗಿದ್ರು. ಮಾದಾರ ಚೆನ್ನಯ್ಯ ಸಾಕಷ್ಟು ಬಸವಣ್ಣರಿಗಿಂತನೂ ಹಿರಿಯರಾಗಿದ್ರು. ಎಲ್ಲಿ ನೋಡಿದಡಲ್ಲಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಸವಿದು ನೋಡಿ ಅಂಬಲಿ ರುಚಿಯಾಗಿತ್ತೆಂದು ಕೂಡಲ ಸಂಗಮಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಅಂದ್ರೆ ಇಲ್ಲಿ ಈ ಒಂದು ವಚನದ ಅರ್ಥ ಕೂಡ ಬಹಳ ಮಹತ್ವವಾಗಿದೆ, ಬಹಳ ಅರ್ಥಗರ್ಭಿತವಾಗಿದೆ. ಯಾಕೆ ಅಂತಂದ್ರೆ ಮಾದಾರ ಚೆನ್ನಯ್ಯ ಒಂದು ಕಾಯಕವನ್ನ ಮಾಡ್ತಾ ಇರ್ತಾನೆ. ಯಾವ ಕಾಯಕ ಅದು? ಕರಿಕಾಲ ಚೋಳ ಏನ್ ಕುದುರೆಯನ್ನ ಸಾಕಿರ್ತಾನಲ್ಲ, ಆ ಕುದುರೆಗೆ ಒಂದು ಹುಲ್ಲನ್ನ, ಮೇವನ್ನ ತರುವಂತಹ ಒಂದು ಕಾಯಕವನ್ನ ನಮ್ಮ ಮಾದಾರ ಚೆನ್ನಯ್ಯ ಮಾಡ್ತಾ ಇರ್ತಾನೆ. ಪ್ರತಿನಿತ್ಯ ಮಾಡ್ತಾ ಇರ್ತಾನೆ. ಆ ಹುಲ್ಲನ್ನ ಹಾಕ್ತಾ ಇರ್ತಾನೆ. ಮನೆಗೆ ಹೋಗಿ ತನ್ನ ಗುಡಿಸ್ಲಿಗೆ ಹೋಗಿ ಅವನು ಅಂಬಲಿಯನ್ನ ಕುಡಿಬೇಕಾಗಿರ್ತದೆ. ಯಾಕಂದ್ರೆ ಕರಿಕಾಲ ಚೋಳ ಏನ್ ಮಾಡ್ತಾನೆ, ಅವನು ಕೂಡ ಅಪಾರ ಶಿವಭಕ್ತ. ಆದ್ರೆ ಅವನಿಗೆ ಏನಾಗಿತ್ತು ಅಂತಂದ್ರೆ, ಅವನು ರಾಜ ಆಗಿದ್ದ. ಆ ರಾಜ ತನ್ನ ಪಂಚಪಕ್ವಾನಗಳು, ದುಷ್ಟನನ್ನ ಪಂಚಪಕ್ವಾನಗಳನ್ನ ಮಾಡಿಬಿಟ್ಟು ಪ್ರತಿನಿತ್ಯ ಏನ್ ಮಾಡ್ತಿದ್ದ, ಶಿವನಿಗೆ ನೈವೇದ್ಯವನ್ನ ಮಾಡ್ತಿದ್ದ. ಅಪಾರವಾದ ಭಕ್ತ ಆಗಿದ್ರಿಂದ ಶಿವ ಏನ್ ಮಾಡ್ತಿದ್ದ, ಅವನ ನೈವೇದ್ಯವನ್ನ ಸ್ವೀಕರಿಸ್ತಿದ್ದ. ಇಲ್ಲಿ ಕರಿಕಾಲ ಚೋಳ ನೈವೇದ್ಯವನ್ನ ಇಟ್ಟುಬಿಟ್ಟು ಏನ್ ಮಾಡ್ತಾ ಇದ್ದ, ಒಂದು ಕಂಬದ ಮರೆಯಲ್ಲಿ ನಿಲ್ತಾ ಇದ್ದ. ಆಗ ಶಿವ ಬಂದ್ಬಿಟ್ಟು ಆ ನೈವೇದ್ಯವನ್ನ ಕರಿಕಾಲ ಚೋಳನ ಜೊತೆ ಮಾತಾಡ್ತಾ ನೈವೇದ್ಯವನ್ನ ಸ್ವೀಕರಿಸಿದ್ದ. ನಾವೆಲ್ಲ ಇವಾಗ ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ದಿನ ಅಂತೂ ನೈವೇದ್ಯ ಮಾಡಲ್ಲ. ನೈವೇದ್ಯ ಮಾಡಿದ್ರೆ ಏನ್ ಮಾಡ್ತೀವಿ ನಾವು? ಕೈ ಹಿಂಗ್ ಅಂದ್ಬಿಡ್ತೀವಿ, ಕೈ ಮಾತ್ರ ನಿನಗಪ್ಪ, ಇನ್ ಮಿಕ್ಕಿದ್ದೆಲ್ಲ ನಮ್ಮ ಹೊಟ್ಟೆಗೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆದ್ರೆ ಕರಿಕಾಲ ಚೋಳನ ಒಂದು ಪದ್ಧತಿ ಆಗಿರ್ಲಿಲ್ಲ. ಅವನೇನು ಊಟ ತರ್ತಿದ್ನಲ್ಲ ಪಂಚಪಕ್ವಾನಗಳನ್ನ, ಅದನ್ನೆಲ್ಲನೂ ಶಿವ ಏನ್ ಮಾಡ್ತಿದ್ದ, ಸ್ವೀಕರಿಸ್ತಿದ್ದ. ಹೀಗೆ ಸ್ವೀಕರಿಸುವಂತ ಸಂದರ್ಭದಲ್ಲಿ ಇವರು ಯಾರು, ನಮ್ಮ ಮಾದಾರ ಚೆನ್ನಯ್ಯ ಹುಲ್ಲನ್ನು ಹಾಕಿ ಒಂದು ದಿನ ಮನೆಗೆ ಹೋಗ್ತಾನೆ. ಯಾಕೋ ಏನೋ ತುಂಬಾ ಬಿಸಿಲು ಇರ್ತದೆ, ಬಿಸಿಲು ಅಂದ್ರೆ ಬಿಸಿಲು, ಸಾಕಷ್ಟು ಆಯಾಸಗೊಂಡಿರ್ತಾನೆ. ಅದೇ ರೀತಿಯಲ್ಲಿ ಆ ಹುಲ್ಲನ್ನ ಕೊಯ್ದು ಬಿಟ್ಟು ಕಾಡಿನೊಳಗೆ ಏನ್ ಮಾಡ್ತಾನೆ, ಆ ಹುಲ್ಲನ್ನ ತಗೊಂಡೋಗ್ಬಿಟ್ಟು ಆ ಕುದುರೆಯ ಒಂದು ಲಾಯದಲ್ಲಿ ಮೇವನ್ನ ಹಾಕ್ಬಿಟ್ಟು ಅವನು ಮಾದಾರ ಚೆನ್ನಯ್ಯ ಏನ್ ಮಾಡ್ತಾನೆ, ತನ್ನ ಗುಡಿಸಲಿಗೆ ಬರ್ತಾನೆ. ಗುಡಿಸಲಿಗೆ ಬಂದ್ಬಿಟ್ಟು ಒಂದು ಅಂಬಲಿಯನ್ನ ಕೊಡೋ ಮಾನನಿಗೆ, ಯಾಕೋ ಬಹಳ ಆಯಾಸ ಆಗಿದೆ, ಬಹಳ ಬಿಸಿಲಿದೆ, ಸುಸ್ತಾಗಿದೆ, ದಣವಾಗಿದೆ, ಬಾಯಾರಿಕೆ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ತನ್ನ ಪತ್ನಿ ಗಂಗಾಗೆ ಕೇಳ್ತಾನೆ. ಗಂಗಾ, ನನ್ಗೆ ಯಾಕೋ ಬಹಳ ಹಸುವಾಗಿದೆ ಮಾ ಅಂತ ಹೇಳಿದಾಗ, ತನ್ನ ಪತಿ ಸಾಕಷ್ಟು ದುಡಿದು ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ತಕ್ಷಣ ಆ ಗಂಗಾ ಏನ್ ಮಾಡ್ತಾಳೆ, ಒಳಗೋಗ್ಬಿಟ್ಟು ಗಂಜಿಯನ್ನ, ಅಂಬಲಿಯನ್ನ ತಂದ್ಕೊಡ್ತಾಳೆ. ಅಂಬಲಿಯನ್ನ ತಡವಿಲ್ದನೆ ಹೊಟ್ಟೆ ಬಹಳ ಆಗಿದ್ರಿಂದ ಅಂಬಲಿಯನ್ನ ಕುಡಿದ ತಕ್ಷಣ ಆ ದಿನ ಅಂಬಲಿ ಅತ್ಯಂತ ಅದ್ಭುತವಾದಂತಹ ಒಂದು ರುಚಿಯಾದ ಅಂಬಲಿ ಆಗಿರ್ತದೆ. ಆ ಅಂಬಲಿಯನ್ನ ಸವಿದ ತಕ್ಷಣನೇ, ಆಹಾ ಎಷ್ಟು ರುಚಿಯಾಗಿ ಮಾಡಿದೆಯಾ ಗಂಗಾ ಇವತ್ತು ಅಂಬಲಿನ, ಇಂಥ ರುಚಿಯಾದಂತ ಒಂದು ಅಂಬಲಿಯನ್ನ ನಾನು ತಿನ್ನುವುದು ಬೇಡ, ನಾನು ಕುಡಿಯುವುದು ಬೇಡ, ಅದು ಫಸ್ಟ್ ಏನಾಗ್ಲಿ ನಮ್ಮ ಪರಶಿವ, ನಮ್ಮ ಶಿವನಿಗೆ ನಾವು ಅದನ್ನ ಕೊಡೋಣ, ಅರ್ಪಿಸೋಣ ಅಂತ ಕೇಳ್ತಾರೆ. ಆಗ ಚೆನ್ನಯ್ಯ ಅಲ್ಲಿಂದನೇ ಏನ್ ಮಾಡ್ತಾನೆ, ಶಿವನನ್ನ ಧ್ಯಾನ ಮಾಡ್ತಾರೆ. ಶಿವಪ್ಪ, ಇವತ್ತು ನಮ್ಮ ಮನೇಲಿ ಅಂಬಲಿ ಬಹಳ ರುಚಿಯಾಗಿದೆಯಪ್ಪ, ಪ್ರತಿದಿನ ಮಾಡೋದಕ್ಕಿಂತ ಸಾಕಷ್ಟು ರುಚಿ ಇವತ್ತಾಗಿದೆ, ದಯವಿಟ್ಟು ಬಂದು ನೀನು ಅಂಬಲಿಯನ್ನ ಸವಿಯಪ್ಪ ಅಂತ ಕೇಳಿದಾಗ ತಕ್ಷಣ ಶಿವ ಏನಾಗ್ತಾನೆ, ಪ್ರತ್ಯಕ್ಷ ಆಗ್ತಾನೆ. ಒಂದೇ ಸಲಿಗೆ ಪ್ರತ್ಯಕ್ಷ ಆಗೋದಿಲ್ಲ, ಸಾಕಷ್ಟು 60 ವರ್ಷಗಳ ಸತತ ಶಿವನ ಒಂದು ಧ್ಯಾನವನ್ನ, ಪೂಜೆಯನ್ನ, ಇಷ್ಟಲಿಂಗ ಪೂಜೆಯನ್ನು ಕೂಡ ಮಾಡಿರ್ತಾನೆ. ಅದೇ ರೀತಿ ಪ್ರಾಣಲಿಂಗ ಪೂಜೆಯನ್ನು ಮಾಡ್ತಾ ಮಾದಾರ ಚೆನ್ನಯ್ಯ ಬಂದಿರ್ತಾನೆ. ಪ್ರಾಣಲಿಂಗ ಪೂಜೆ ಅಂದ್ರೆ ಏನು? ಇಷ್ಟಲಿಂಗ ಪೂಜೆ ಅಂದ್ರೆ ನಾವು ಹೊರಗಡೆ ದೇವರಿಗೆ ಹೂ ಹಾಕ್ತಿವಿ, ಪೂಜೆ ಮಾಡ್ತೀವಿ, ಅದು. ಪ್ರಾಣಲಿಂಗ ಪೂಜೆ ಅಂದ್ರೆ ತನ್ನ ಕಾಯಕದ ಒಂದು ಸಮಯದಲ್ಲಿಯೂ ಕೂಡ ಇಲ್ಲಿ ಮಾದಾರ ಚೆನ್ನಯ್ಯ ಏನ್ ಮಾಡ್ತಾನೆ, ಆ ಒಂದು ಶಿವನನ್ನ ಮನಸ್ಸಿನಲ್ಲಿಯೇ ಧ್ಯಾನ ಮಾಡ್ತಿರ್ತಾನೆ. ಅದನ್ನ ನಾವು ಇಲ್ಲಿ ಇಷ್ಟಲಿಂಗ ಪೂಜೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಪರಂಪರೆ ಇದೆ. ಮಾದಾರ ಚೆನ್ನಯ್ಯ ಆದ ನಂತರ ಆ ಗುರು ಪರಂಪರೆಯ ಒಂದು ಮಠ ಎಲ್ಲಿದೆ ಇವತ್ತಿನ ದಿನ ಅಂತಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲಾದನ್ನು ಅದು ಇದು ಎಲ್ಲಾ ಮರೆತು ನಮ್ದು ಒಂದು ಮಠ ಇದೆ, ನಮ್ಮ ಸ್ವಾಮೀಜಿಯವ್ರನ್ನ ಬೆಳೆಸಬೇಕು, ನಮ್ಮ ಸ್ವಾಮೀಜಿಯವರು ಯಾವ ವಯಸ್ಸಿನಲ್ಲಿ ದೀಕ್ಷೆಯನ್ನ ತಗೋದ್ರು, ನಮ್ಮ ಒಂದು ಪರಂಪರೆಗೆ ಎಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಇವತ್ತು ಎಲ್ಲಿ ಮಠ ಅಂತ ಕೇಳಿದ್ರೆ ಚಿತ್ರದುರ್ಗದಲ್ಲಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ನಮ್ಮ ಗುರುಗಳನ್ನು ಕೂಡ ಅವಾಗ ಕರೆಸ್ಬೇಕು ಅಂತ ಹೇಳ್ತಾ 2 ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಮಸ್ಕಾರವನ್ನು ಹೇಳ್ತೀನಿ. ಜೈ ಮಾದಿಗ, ಜೈ ಮಾದಿಗ. ನಮಸ್ಕಾರಗಳು. ವೇದಿಕೆ ಮೇಲೆ ಹೆಸರಾಗಿರ್ತಕ್ಕಂತಹ ಗುರುಹಿರಿಯರೇ, ಹಾಗೆ ವೇದಿಕೆ ಮುಂದಿರತಕ್ಕಂಥ ಕೂಡ ಗುರುಹಿರಿಯರೇ, ನನ್ನ ಸ್ನೇಹಿತರೇ, ಸಹೋದರರೇ,
ತಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ 956ನೇ ಮಹಾಶಿವಶರಣ ಆದ್ಯವಚನಕಾರ ಮಾಧವ ಚೆನ್ನೈಯವರ ಜಯಂತಿಯ ಒಂದು ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತಾ, ಈಗಾಗಲೇ ತುಂಬ ಸಮಯ ಆಗಿದೆ. ನಾನು ಸಂಕ್ಷಿಪ್ತವಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ನಮ್ಮ ಸಂಶೋಧನಾಕಾರರಾದಂತಹ ಮಾತೇಶ್ ಅವರು, ಹಾಗೆ ಡಾಕ್ಟರ್ ಮಾತೇಶ್ ಅವರು, ಡಾಕ್ಟರ್ ಹರಿಹರ್ ಅವರು, ಡಾಕ್ಟರ್ ಬ್ಯಾರಡ್ ಅವರು, ಡಾಕ್ಟರ್ ಮಹೇಶ್ ಸರ್ ಅವರು, ನಮ್ಮ ಸಹೋದರಿ ಅಂಶಗಳನ್ನು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಅದೇ ವಿಷಯ ಮತ್ತು ಪುನರಾವರ್ತನೆ ಮಾಡೋದು ಬೇಡ ಅಂತ ಹೇಳ್ತಾ ಒಂದೆರಡು ವಿಷಯ. ಮಾದಿಗ ಮತ್ತು ಮಾದ ಅಂತಕ್ಕಂಥ ಪದ ನಾವು ಆದಿಗರು, ಈ ಒಂದು ಭೂಮಿಗೆ ಸೃಷ್ಟಿಗೆ ಒಂದು ಆದಿಗರು. ಯಾಕಂದರೆ ನಾವು ಆದಿಜಾಂಬವನ್ನು ಕೂಡ ನಾವು ಹೋಗ್ತೀವಿ. ಸೊ ಆದಿಜಾಂಬವನ್ನು ಸೃಷ್ಟಿಕರ್ತ, ಭೂಮಿಯನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿ ಅಂದರೆ, ಹಾಗಾಗಿ ಎಲ್ಲದಕ್ಕೂ ನಾವು ಮೂಲ ಪುರುಷರು ಆದಿಗರು. ಹಾಗಾಗಿ ಅವರಿಗೆ ಒಂದು ಪದ ಮಾದಿಗ ಅಂತ ಪದ ಬಂದಿದೆ. ಸೊ ನಮ್ಮ ಒಂದು ಭಾವಭಕ್ತಿಯಿಂದ ಮುಂದೆ ಅದು ಆದರಣೀಯರಾಗಿ ನಾವು ಮಾದರರಾಗಿದ್ದೇವೆ. ಮಾದಿಗ ಮಾದರ ಅಂತಕ್ಕಂಥ ಪದ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ವಿಷಯ, ಶಿವಶರಣ ಅಂತಕ್ಕಂಥ ಪದ ಪ್ರಪ್ರಥಮ ಬಳಸ್ತಕ್ಕಂಥದ್ದೇ ಮಾಧವ ಚೆನ್ನೈ ಅಂತ. ಎಲ್ಲ ಹಿಂದೆ ಕೊಡೋದಿಲ್ಲ, ಮುಂದೆ ಸುಮಾರು ಬಂದಿದೆ. ಸೊ ಹಾಗಾಗಿ ಆ ಶಿವಶರಣ ಅಂತಕ್ಕಂಥ ಪದ ಯಾಕೆ ಬಂತು ಅಂತ ನಮ್ಮ ಸಂಶೋಧನೆ ಮಾಡಿ ಹೇಳಬೇಕು. ಅಂದರೆ ಮಾಧವ ಚೆನ್ನೈನೇ ಶಿವನೇ ಶರಣಾಗಿದ್ದು ಅಥವಾ ಆ ಶಿವನೇ ಮಾಧವ ಚೆನ್ನೈಗೆ ಶರಣಾಗಿದ್ದು ಗೊತ್ತಿಲ್ಲ. ಅದನ್ನು ಕೂಡ ನಮ್ಮ ಸಂಶೋಧಕರು ಸವಿಸ್ತಾರವಾಗಿ ಸಂಶೋಧನೆ ಮಾಡಿ ತಿಳಿಸಬೇಕು. ಅಲ್ಲಿ ಒಬ್ಬರಿಗೊಬ್ಬರು ಅವಲಂಬಿತರಾಗಿದ್ದಾರೆ. ಹಾಗಾಗಿ ಇಬ್ಬರು ಕೂಡ ಶರಣರೇ ಇಲ್ಲ. ಹಾಗಾಗಿ ಆ ಪದ ಒಂದು ಬಂದಿರಬಹುದು. ಆಮೇಲೆ ಶಿವಶರಣ ಅಂತಕ್ಕಂಥ ಪದ ಕೇವಲ ಶಿವಶರಣ ಮಾತ್ರ ಅಲ್ಲ, ಮಹಾಶಿವಶರಣ. ಮಾಧವ ಚೆನ್ನಯ್ಯ ಎಲ್ಲ ಶಿವಶರಣರು ಕೂಡ ಒಬ್ಬ ಆದಿಪುರುಷ. ಹಾಗಾಗಿ ಅವರು ನಾವು ಮಹಾಶಿವಶರಣ ಅಂತ ಕರೀಬೇಕು. ಬ್ಯಾಂಗ್ಳೂರಲ್ಲಿ ಕೂಡ ಹಾಕಬೇಕಾಗಿರೋದು ಮಹಾಶಿವಶರಣ, ಶ್ರೀ ಮಹಾಶಿವಶರಣ ಮಾಧವ ಚೆನ್ನಯ್ಯ ಅಂತ ಹಾಕಬೇಕಾಗಿತ್ತು. ಅದನ್ನು ದಯವಿಟ್ಟು ಮುಂದೆ ಆ್ಯಡ್ ಮಾಡ್ಕೊಂಡು ಅಂತ ಹೇಳ್ತಾರೆ. ಹಾಗೆ ಇನ್ನೂ ಕೆಲವು ವಿಷಯ ಅಂತಂದರೆ, ನಾವು ಆದಿಪುರುಷರು ಮೂಲ ಪುರುಷರು ಯಾಕಂತಂದರೆ, ನೋಡಿ ಸಂಗೀತ ಕೂಡ ಶಬ್ದ ಸಂಗೀತ ಉದ್ಭವವಾಗಿದ್ದೇ ಮಾತಂಗಿ ಮಹರ್ಷಿಯಿಂದ. ಸೊ ಅಲ್ಲಿ ಕೂಡ ನಾವು ಆ ಸಂಗೀತದಿಂದ ಮುಂದೆ ಅಕ್ಷರಾಭ್ಯಾಸ ಬಂದಿರ್ಬೋದು, ಜ್ಞಾನ ಎಲ್ಲ ಬಂದಿರ್ಬೋದು. ಹಾಗಾಗಿ ಅದಕ್ಕೂ ಕೂಡ ನಾವು ಮೂಲ ಪುರುಷರೇ, ಆದಿ ಪುರುಷ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಆಹಾರ ಅಂತಕ್ಕಂಥ ವಿಷಯ ಬಂತಂದರೆ, ನಾವು ಫರ್ಮೆಂಟೆಡ್ ಫುಡ್ಸ್ ಅಂತ ನಾನು ಟೀಚ್ ಮಾಡ್ತೇನೆ. ಫರ್ಮೆಂಟೇಷನ್ ಅಂತಂದರೆ ಏನು, ಈ ಒಂದು ಕಾರ್ಬೋಹೈಡ್ರೇಟ್ಸ್ಗಳನ್ನ ಒಂದು ಈಸ್ಟ್ ಅಂತ ಒಂದು ಮೈಕ್ರೋ ಇನಾಕ್ಯುಲೇಷನ್ ಮಾಡಿ ಫರ್ಮೆಂಟೇಷನ್ ಬಿಟ್ಟರೆ ಅದು ನೆಕ್ಸ್ಟ್ ಡೇ ಒಂದು ಫರ್ಮೆಂಟೆಡ್ ಫುಡ್ ಆಗಿ ಪ್ರೊಡಕ್ಷನ್ ಆಗುತ್ತೆ. ಸೊ ಅದರಲ್ಲಿ ಸುಮಾರು ಥರದ ಫರ್ಮೆಂಟೆಡ್ ಫುಡ್ಸ್, ಚೀಸ್ ಆಗಿರ್ಬೋದು, ಅಥವಾ ಈ ಬೇಕರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಸುಮಾರು ಬರ್ತವೆ. ಇವನ್ ಬೆವರೇಜಸ್, ಆಲ್ಕೋಹಾಲು, ಸುಮಾರು 100 ಥರ ಫರ್ಮೆಂಟೆಡ್ ಫುಡ್ಸ್ ಇದ್ದಾವೆ. ಅವೆಲ್ಲ ಕೂಡ ತುಂಬ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ರಿಚ್ ಇನ್ ಆಂಟಿಆಕ್ಸಿಡೆಂಟ್ಸ್, ರಿಚ್ ಇನ್ ಆಂಟಿಬಯೋಟಿಕ್ಸ್, ರಿಚ್ ಇನ್ ಆಂಟಿ ಇನ್ಫ್ಲಮೇಟರಿ ಆಕ್ಟಿವಿಟೀಸ್. ಹಾಗಾಗಿ ಅದು ಪಟ್ಟಿ ಮಾಡ್ತಕ್ಕಂಥ 100 ಗುಣಗಳು ಬರ್ತವೆ, ರೋಗ ನಿರೋಧಕ ಕ್ಷೇತ್ರದಲ್ಲಿ ಬರ್ತವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಫರ್ಮೆಂಟೆಡ್ ಫುಡ್ಸ್ನ ಸೇವಿಸಲೇಬೇಕು. ಅದು ದೀರ್ಘಾಯುಷ್ಯದ ಗುಟ್ಟು ಕೂಡ ಈಗಾಗಲೇ ಸಾಬೀತಾಗಿದೆ. ಸೊ ಹಿಂದೆ ಅನಾದಿ ಕಾಲದಿಂದ ಅದು ಬಂದಿರ್ಬೋದು, ಬಟ್ ಸೈಂಟಿಫಿಕಲಿ ಪ್ರೂವ್ ಆಗಿದ್ದು ಫರ್ಮೆಂಟೆಡ್ ಫುಡ್ ಅಂದರೆ 17ನೇ ಶತಮಾನ ಲೂಯಿಸ್ ಪಾಶ್ಚರ್ ಯಾವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಕೊಂಡು ಅವಾಗ ನಮಗೆ ಫರ್ಮೆಂಟೆಡ್ ಫುಡ್ಸ್ ಜನರಿತವಾಯಿತು. ಹಾಗಾಗಿ ಸುಮಾರು ದೇಶಗಳು ಕೂಡ ಫರ್ಮೆಂಟೆಡ್ ಫುಡ್ಸ್ ನಾವು ಬಳಸ್ತವೆ. ಬಟ್ ನಮ್ಮ ದೇಶದ ಯಾಕೋ ಅದು ಇನ್ನೂ ಅಷ್ಟು ಚಾಲನೆಗೆ ಬಂದಿಲ್ಲ. ನೀವು ಜಪಾನ್, ಚೈನಾ ಅಥವಾ ಬೇರೆ ಬೇರೆ ಕಂಟ್ರೀಸ್ ನೋಡಿದಾಗ ಅವರೆಲ್ಲ ಫರ್ಮೆಂಟೆಡ್ ಫುಡ್ಸ್ನ ತಿಂದು ಅವ್ರ ಜೀವನ ಒಂದು ಆಯುಷ್ಯ ಕೂಡ ಅವ್ರು ಹೆಚ್ಚಾಗಿದ್ದಾರೆ. ಸೊ ಹಾಗಾಗಿ ಅವ್ರು ತುಂಬ ಹೆಲ್ದಿಯಾಗಿ ಕೂಡ ಇರ್ತಾರೆ ಕಂಪೇರಿಟಿವ್ಲಿ ನಮ್ಮ ಇಂಡಿಯನ್ಸ್ಗೆ ಒಂದು ಪಾಪ್ಯುಲೇಷನ್ ಕಂಪೇರ್ ಮಾಡ್ತಾರೆ. ಹಾಗಾಗಿ ಈ ಫರ್ಮೆಂಟೆಡ್ ಫುಡ್ ಕೂಡ ನಾವು ಮೂಲ ಪುರುಷರು. ನಾವು ನೋಡಿ ಈ ಒಂದು ಅಂಬಲಿ ಅಂತಕ್ಕಂಥ ಒಂದು ಫುಡ್ ಕೂಡ ನಾವೇನು ಗಂಜಿ ಆಗಿರ್ಬೋದು ಅಥವಾ ರಾತ್ರಿ ಅನ್ನನ ಅದರಲ್ಲಿ ಅಂಬಲಿ ಅಂತಕ್ಕಂಥ ಅಂಶನ ಹಾಕಿ ಫರ್ಮೆಂಟೆಡ್ ಮಾಡಕ್ಕೆ ಬಿಟ್ಟರೆ ನೆಕ್ಸ್ಟ್ ಡೇ ಅಥವಾ ಒಂದು 2-3 ದಿನದಲ್ಲಿ ಅದು ಅಂಬಲಿ ಪರಿವರ್ತನೆ ಆಗುತ್ತೆ. ಅದರಲ್ಲಿ ತುಂಬ ಒಂದು ರೋಗ ನಿರೋಧಕ ಶಕ್ತಿಗಳು, ತುಂಬ ಗುಣಾಂಶಗಳೆಲ್ಲ ಇರ್ತವೆ. ಹಾಗಾಗಿ ಆ ಪರಮಶಿವನು ಅದನ್ನು ಬಯಸಿ ತಿಳ್ಕೊಂಡು ಬಂದಿರ್ಬೋದು, ಬಂದು ಅದನ್ನು ಸವಿದು ತನ್ನ ಒಂದು ಮೌಲ್ಯವನ್ನು ಹೆಚ್ಚಿಗೆ ಮಾಡ್ಕೊಂಡಿರ್ಬೋದು ಅಂತಕ್ಕಂಥ ಒಂದು ಅಂಶ ಕೂಡ ನಮ್ಮ ಸಂಶೋಧಕರು ಸಂಶೋಧನೆ ಮಾಡಿ ತಿಳಿಸ್ಬೇಕು. ಹಾಗೆ ನೋಡಿ, ಮದುವೆ ಕಾರ್ಯಕ್ರಮ ಮಾಡಿದಾಗ ಅರವಿಂದ ಚಿತ್ರ ತೋರಿಸ್ತಾರೆ.
ಅಂದರೆ ಆ ಒಂದು ಮದುವೆ ಮದುಮಕ್ಕಳ ಜೀವನದಲ್ಲಿ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಒಂದು ಅರುಂಧತಿ ಕೂಡ ನಮ್ಗೆ ಮೂಲ ಒಂದು ಸಂಕೇತ ಅಂತ ಹೇಳ್ಬೋದು. ಹಾಗೆ ನಮ್ಮಲ್ಲಿ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ವಿಷಕಂಠ ಶಿವ ಅಂತೀವಿ. ಆ ಶಿವನ್ ಏನೋ ಸಮುದ್ರ ಮಂಥನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಷ ಹೊರಗೆ ಬಂತು. ಅದನ್ನು ವಿಷ ಕೊಡದಂತಕ್ಕಂಥ ಶಿವ ತನ್ನ ಗಂಟಲು ಕರಳನ್ನ ಎಲ್ಲ ಸುಟ್ಟು ನೀಲಿಯಾಗಿ ಪರಿವರ್ತನೆ ಆಗುತ್ತೆ. ಬ್ಲ್ಯಾಕ್ ಆಗಿರ್ಬೋದು, ಕರಿಯಾಗಿರ್ಬೋದು ಅಥವಾ ನೀಲಿ ಆಗಿರ್ಬೋದು. ಹಾಗಾಗಿ ಆ ಒಂದು ಹೆಸರು ಬರ್ತದೆ, ಶಿವಕಂಠ ಅಂತಕ್ಕಂಥ ಹೆಸರು. ಆ ಒಂದು ನೀಲಿ ಕಂಠ ಅಥವಾ ಒಂದು ವಿಷ ಕಂಠ ಈ ನಮ್ಮ ಮಹಾಶಿವಶರಣನ ಒಂದು ಅಂಬಲಿ ಕುರಿತಂತಹ ಅದು ಸರಿಯಾಗಿ ಗುಣವಾಯಿತು ಅಂತಕ್ಕಂಥ ಒಂದು ಉಲ್ಲೇಖ ಕೂಡ ಬರುತ್ತೆ. ಅದನ್ನು ಕೂಡ ನಮ್ಮ ಸಂಶೋಧನೆ ಮಾಡಿ ಜನರಿಗೆ ತಿಳಿಸ್ಬೇಕು. ಸೊ ಯಾವುದಕ್ಕೂ ಕೂಡ ಹಾಗೆ ನಾವು ಉಲ್ಲೇಖ ಕೊಡ್ತಾ ಹೋದ್ರೆ ಸಿಗೋದು ಕಷ್ಟ. ಬಟ್ ಸಂಶೋಧನೆ ಮಾಡಬೇಕು, ಪ್ರತಿಪಾದನೆ ಮಾಡಬೇಕು. ಯಾಕೆ ತಪ್ಪಾಗಿರ್ಬೋದು, ಯಾಕೆ ಅದು ಸರಿ ಇರ್ಬೋದು ಅಲ್ವಾ? ಬೇರೆಯವ್ರು ಹೇಳಿದ ಮಾತ್ರ ಸರಿ, ನಾವು ಹೇಳಿದ ಯಾಕೆ ತಪ್ಪಾಗುತ್ತೆ? ನಾವು ಕೂಡ ಅದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು, ಬರೀಬೇಕು. ನಮ್ಮ ಸಂಶೋಧನೆ ಬರೀಬೇಕು, ಪುಸ್ತಕಗಳು ಬರೀಬೇಕಂತ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಹಾಗೆ ವಚನಗಳು ಕೂಡ ನಾವೇ ಮೂಲಪಡಿಸೋದು. ಆದ್ಯ ವಚನ ತರಕಂತೀವಿ ಅಂದರೆ ಮೂಲ ವಚನಕಾರ ಸುಮಾರು 10 ವಚನಗಳು ಇವರು ಹೇಳ್ಕೊಟ್ರು. ಬಟ್ 10 ಅಲ್ಲ 100,000 ವಚನ ಇಟ್ಟಿರ್ಬೋದು. ಹಾಗಾಗಿ ಬಸವಣ್ಣ ಪ್ರೇರಿತರಾಗಿ ಅವರ ಒಂದು ಶಿಷ್ಯನಾಗಿರ್ಬೋದು, ಅಪ್ಪ ಅಂತ ಕರೆದಿರ್ಬೋದು. ಬಟ್ ಕಾಲಾನುಕ್ರಮದಲ್ಲಿ ಒಂದು ಏಳಿಗೆ ಸಹಿತಕ್ಕಂಥ ಸಮಾಜ ಮನುವಾದಿಗಳು ಅವರು ಎಲ್ಲ ವಚನಗಳನ್ನ ಸುತ್ತಾಕಿರ್ಬೋದು. ಬಸವಣ್ಣನ ಬಿಟ್ಟಲ್ಲಿ ನಮ್ಮಲ್ಲಿ ಸಾಧ್ಯ. ಹಾಗಾಗಿ ಉಲ್ಲೇಖ ಅದು ಕೂಡ ನಮಗೆ ಸಿಗಲ್ಲ. ಇನ್ನೊಂದು ಕೂಡ ನಾವು ಅದನ್ನ ಅಕ್ಕಿ ತೆಗಿತಕ್ಕಂಥ ಒಂದು ಕಾರ್ಯ ಆಗಲಿ ಅಂತ ಅವನು ಕೋರ್ಕೊಳ್ತಾ, ಮುಖ್ಯ ಅಂಶ ಅಂತಂದ್ರೆ ನಾವು ಪ್ರತಿ ವರ್ಷ ಈ ಒಂದು ಮಹಾಶಿವಶರಣ ಮಾದರ ಚೆನ್ನೈ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇದು ಕೇವಲ ಆಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಅದರಿಂದ ಏನಾದರೂ ಒಂದು ರಿಸಲ್ಟ್ ನಮಗೆ ಬರಬೇಕು, ನಮ್ಮ ಒಂದು ಮುಂದಿನ ಪೀಳಿಗೆ ಅದು ಸಿಗಬೇಕು, ಪ್ರತಿಯೊಬ್ಬರು ಅದನ್ನು ನೆನಪಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಂದರೆ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಹಾಗೆ ನಮ್ಮ ಒಂದು ನಗರದಲ್ಲಿರ್ತಕ್ಕಂಥ ಎಲ್ಲ ವೃತ್ತಗಳಿಗೂ ಸ್ಮಾರಕಕ್ಕೂ ಕೂಡ ಮಹಾಶಿವಶರಣ ಚೆನ್ನೈ ಒಂದು ಮಾದರ ಚೆನ್ನೈ ಹೆಸರು ಇಡಬೇಕು. ಆದಾಗ ಎಲ್ಲರೂ ಅದನ್ನು ನೋಡ್ತಾರೆ, ಪ್ರೇರೇಪಿಸ್ತಾರೆ, ಉತ್ತೇಜನ ಆಗ್ತಾರೆ. ಸೊ ಮಾದರ ಚೆನ್ನೈ ಒಂದು ಕೊಡುಗೆಗಳು ಕೂಡ ಎಲ್ರಿಗೂ ಬಸವಿಸ್ತೇವೆ ಮಾತು ಹೇಳ್ತೇನೆ. ಹಾಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಬಳ್ಳಿಗಾವಿ ಒಂದು ಚೆನ್ನೈನವರ ಒಂದು ಜನ್ಮಸ್ಥಳ. ಎಲ್ಲ ಸಮಾಜದ ಒಂದು ಮೂಲಪುರುಷರ ಒಂದು ಸ್ಮಾರಕಗಳಾಗಿ ಅದು ಎಲ್ಲಕ್ಕೂ ಜನರಿತವಾಗಿವೆ. ಯಾಕೆ ನಮ್ಮ ಚೆನ್ನೈನ ಒಂದು ಸ್ಮಾರಕ ಇನ್ನೂ ಆಗ್ತಾ ಇಲ್ಲ? ಸೊ ಈ ರೀತಿಯಲ್ಲಿ ಕೂಡ ತಾವು ನಮ್ಮ ಅಧ್ಯಕ್ಷರು ಸಿ ಇನ್ನೂ ಇವತ್ತೇ ಒಂದು ರೆಸಲ್ಯೂಷನ್ ಬರ್ಕೊಳ್ರಿ, ಒಂದು ಪಟ್ಟಿ ಮಾಡ್ಕೊಳ್ಳಿ ಸರ್. ಸರ್ಕಾರಕ್ಕೆ ಕೂಡ ನಮ್ಮ ಮಾನ್ಯ ಸಂಸದರಿಗೂ, ಸಚಿವರಿಗೂ, ಕೇಂದ್ರ ಸಚಿವರಿಗೂ, ಮುಖ್ಯಮಂತ್ರಿ ಎಲ್ಲರಿಗೂ ನಾವು ಇವತ್ತೇ ಇರ್ತಾರೆ ನಮ್ಮ ಮನವಿಗಳನ್ನು ಸಲ್ಲಿಸೋಣ. ಪ್ರತಿಯೊಂದು ತಾಲೂಕು ಜಿಲ್ಲೆ ಕೂಡ ಮಾದರ ಚೆನ್ನೈ ಭವನ ಆಗಬೇಕು. ಜೊತೆಗೆ IAS KS ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಅದೊಂದು ವಾಚನಾಲಯ ಪ್ರಾರಂಭ ಆಗಬೇಕು. ವಿದ್ಯಾರ್ಥಿಗಳಲ್ಲಿ ಓದ್ತಕ್ಕಂಥ ಕೆಲಸ ಆಗಬೇಕು. ಆಯಿತಾ? ಆಮೇಲೆ ಅದೇ ಎಲ್ಲ ರಸ್ತೆಗಳಿಗೂ, ನಮ್ಮ ಒಂದು ಸರ್ಕಲ್ಗಳಿಗೂ, ಎಸ್ಪೆಷಲಿ ನಮ್ಮ ಧಾರವಾಡದಲ್ಲಿ ಕೋರ್ಟ್ ಸರ್ಕಲ್ ಇದೆ. ಆ ಕೋರ್ಟ್ ಸರ್ಕಲ್ ಖಾಲಿ ಇದೆ, ಅಲ್ಲಿ ಇಡ್ಬೋದು ನಾವು ಮಾದರ ಚೆನ್ನೈ ಸರ್ಕಲ್ ಅಂತಂದು ನಾವು ನಾಮಕರಣ ಮಾಡ್ಬೋದು. ಅದನ್ನು ಕೂಡ ತಾವು ಪಟ್ಟಿ ಮಾಡ್ಕೊಳ್ಳಿ ಅಂತಂತ ಹೇಳ್ತಾ, ಆಮೇಲೆ ಮನೆ ನೋಡಿ ಪತ್ರಿಕೆಯಲ್ಲಿ ಬಂತು ಅಂದರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಎಷ್ಟು 4 ಹೆಸರುಗಳನ್ನು ಸೂಚನೆ ಮಾಡಿದ್ದಾರೆ. ಹಾಗೆ ಮುಖಂಡರು ಹೋಗಿ ಮನವಿ ಕೊಟ್ಟಿದ್ದಾರೆ ದೇಶದವರಿಗೆ. ಸೊ ನಾವ್ಯಾಕೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಮಹಾಶಿವಶರಣ ಮಾದರ ಚೆನ್ನೈ ವಿಮಾನ ನಿಲ್ದಾಣ ಮಾಡಬೇಕು ಅಂತ ನಾವ್ಯಾಕೆ ಮನವಿ ಕೊಡಬೇಕು? ಹಾಗೆ ಕೃಷಿ ವಿಶ್ವ ಧಾರವಾಡ ಇದೆ, ಅದು ಕೂಡ ನಮ್ಮ ಬಾಬು ವಿಶ್ವವಿದ್ಯಾಲಯ ಅಂತ ನಾಮಕರಣ ಆಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಯಾಕೆ ಆಗ್ಬಾರ್ದು ಮಹಾಶಿವಶರಣ ಮಾದರ ಚೆನ್ನೈ ವಿಶ್ವವಿದ್ಯಾಲಯ ಅದು ಆಗಲಿ? ಹೀಗೆ ಸುಮಾರು ನಾವು ಬೇಡಿಕೆಗಳನ್ನ ಸಲ್ಲಿಸೋಣ ಅಂತ ಹೇಳ್ತಾ, ಸೊ ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ ಸಾಂಕೇತಿಕವಾಗಿ ಆಗದೆ ಅರ್ಥಪೂರ್ಣ ಆಗಲಿ ಒಂದು ಆಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಆಯೋಜಕರು ಕೂಡ ನಾನು ಧನ್ಯವಾದ ಮುಗಿಸಿ ನನಗೆ ತಮ್ಮ ಮುಂದೆ 2 ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮಲ್ಲಿ ಕೂಡ ನಾನು ಧನ್ಯವಾದ ಮುಗಿಸಿ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಮಾದಿಗ. 956ನೇ ಶ್ರೀ ಶಿವಶರಣ ಮಾದರ ಚೆನ್ನೈನವರ 956ನೇ ಜಯಂತಿ ಉತ್ಸವದ ನಮ್ಮ ಸಮಾಜದ ಕರ್ನಾಟಕದಾದ್ಯಂತ ಏನು ನಮ್ಮ ಎಲ್ಲ ಕುಲಬಾಂಧರಿದ್ದಾರೆ, ಈ ವೇದಿಕೆ ಮುಖಾಂತರ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಇರ್ತಕ್ಕಂಥ ಮಾದರ ಸಮಾಜ ಮತ್ತು ಇತರ ಸಮಾಜಕ್ಕೂ ಕೂಡ ನಾವು ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಅಜಿತ್
ಅವರಿಗೆ ನಮ್ಮ ಪದವೀಧರ ಸಂಘದಿಂದ ಮತ್ತು ಧಾರವಾಡ ಜಿಲ್ಲೆಯಿಂದ ಎಲ್ಲ ಕುಲ ಬಾಂಧವರ ಮೂಲಕವಾಗಿ ಅವರಿಗೆ ತುಂಬದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಈ ಒಂದು ಪಾಪ ಬ್ರಾಡ್ಕಾಸ್ಟ್ ಆಗ್ತಿದೆ ಅಲ್ಲ, ಇದು ಕರ್ನಾಟಕ ತುಂಬಾ ಹೋಗ್ತಿದೆ. ಅದಕ್ಕೆ ಆ ಒಂದು ವ್ಯಕ್ತಿಗೆ ವಿಶೇಷವಾಗಿರ್ತಕ್ಕಂಥ ತುಂಬದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪ್ರೀತಿ, ಪ್ರೇಮ, ಸೌಜನ್ಯದಿಂದ, ತಾಳ್ಮೆಯಿಂದ ನಿಮ್ಮೆಲ್ಲರೂ ಮನವೊಲಿಸಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಮುಂದಿನ ಜನಾಂಗಕ್ಕೆ ಒಳ್ಳೇದಾಗಲಿಪ್ಪ ಅನ್ನುವಂಥದ್ದು ಇದು ಅಧ್ಯಕ್ಷರದ ಇದೆ. ಯಾಕಂದ್ರೆ ಕೋಪ ತಾಪ ಏನಿಲ್ಲ, ಹೆಂಗ ಜೊತೆ ಕುಸ್ತಿ ಹಿಡಿಬೋದು ನಾನು, ಅದಲ್ಲ, ತಿಳುವಳಿಕೆಯಿಂದ ಬೇರೆ. ಯಾಕಂದ್ರೆ ಇದನ್ನೆಲ್ಲ ತಗೊಂಡು ಹೋಗ್ಬೇಕಲ್ಲ, ಈ ಹಡಗನ್ನು ತಗೊಂಡು ಹೋಗ್ಬೇಕಂತ ನಾವು ಹಳ್ಳಿ ಭಾಷೆಯಲ್ಲಿ ಅಷ್ಟು ಸರಳ ಅಲ್ಲ ಇದು. ಯಾಕಂದ್ರೆ ಎಲ್ಲಾರ ತರ ನಾನಾ ತರ ತಜ್ಞರು ವಿದ್ವಾನಿಗಳು ಇರ್ತಾರೆ, ಅವ್ರೆಲ್ಲರಿಗೂ ಕೂಡ ಶಾಂತ ಪ್ರಸನ್ನತೆಯಿಂದ ಹೋಗ್ತಾ ಇರ್ತಕ್ಕಂಥ ಒಂದು ಕರ್ತವ್ಯ. ಆನಂತರ ಈ ನಮ್ಮ ಪ್ರೊಫೆಸರ್ ಅವರೆಲ್ಲ ರೆಡಿಯಾಗಿ ಬಂದ್ಬಿಟ್ಟಾರೆ, ಕುದುರೆ ಏರಿಯಾ ಬಂದ್ಬಿಟ್ಟಾರೆ ಅವರೆಲ್ಲರೂ. ಯಾಕಂದ್ರೆ ಆ ಒಂದು ಜನ ಇದ್ದಿದ್ರೆ ನಾವು ಬ್ಯಾಡ ಅಂದ್ರೆ ಬರ್ತಿದ್ದಿಲ್ಲ, ಅವ್ರು ಹೇಳ್ತಿದ್ವಿ. ಯಾಕಂದ್ರೆ ಪಾಪ ಸ್ಟಡಿ ಮಾಡ್ಕೊಂಡಿರ್ತಾರೆ, ಶ್ರಮ ಇರ್ತದೆ. ಯಾಕಂದ್ರೆ ಇದರಲ್ಲಿ ಮೈಕ್ ಮುಂದೆ ನಿಂತವ್ರಿಗೆ ಅವ್ರಿಗೆ ಏನಿರ್ತೈತಿ ವಿಷಯ ಮಂಡನೆ ಮಾಡಬೇಕು ಅಂತ ಇರ್ತದೆ. ನಿಮಗೇನಿರ್ತೈತಿ ಯಾವಾಗ ಬಿಟ್ಟಾರು ಅಂತ ನಿಮಗಿರ್ತೈತಿ. ಮನುಷ್ಯಂದ ಏನಿರ್ತೈತಿ ಅಂದ್ರೆ ಅರ್ಧ ಗಂಟೆ ಮಾತ್ರ ನಮ್ದು ವೈಜ್ಞಾನಿಕವಾಗಿ, ಬಾಕಿದೆಲ್ಲ ಗೊಳ್ಳ ಆಗಿರುತ್ತೆ ಅಂತ ನಾವು ಆ ರೀತಿ ಇಟ್ಕೊಂಡು ಮಾಡಬೇಕಾಗ್ತೈತಿ ಅಂತಕ್ಕಂಥದ್ದು. ಆನಂತರ ಪಾಪ ನಿರರ್ಗಳವಾಗಿ ಒಂದೆರಡು ವಚನಗಳು ಹೇಳ್ತಾ ಇದ್ದಾರೆ, 10 ಅಂತ ಹೇಳಿದ್ರು ಎಲ್ಲರೂ. ನಾವು ಒಂದು ಕಡೆ ನೋಡಿದ್ರೆ 12 ವಚನಗಳು. ಈ ವಚನಗಳ ಬಗ್ಗೆ, ಜಾತೀಯತೆ ಬಗ್ಗೆ ಯಾಕೆ ನಾವು ಒಂದೇ ಒಂದು ಮಾತನಾಗ ಹೇಳ್ಬೇಕಂದ್ರೆ, ಈಗ ಶೂದ್ರರು ಅಂತಂದ್ರು ಎಲ್ಲರೂ ನಾವು ಶೂದ್ರಾಗ ಬರ್ತೇವೆ. ಆದ್ರೆ ಪಂಚಮರಂತ ಯಾರು ಮಾಡಿದ್ರು ನಮ್ಮನ್ನ? ರಾಜಕೀಯ ವ್ಯಕ್ತಿಗಳು, ದಿವಂಗತ ದೇವರಾಜ ಅರಸ ಮತ್ತು LC ಹಾವನೂರು ಮಾಡಿ ಇದ್ರ ಕಸದ ಬುಟ್ಟಿಗೆ ಹೋಗೋದು ಬಿಟ್ಟಾರ. ನಾವು ನೀವು ಯಾವ ಬುಟ್ಟಿಗೆ ಹೋಗಿದ್ರು ಕೂಡ ನೀವು ಅಲ್ಲೇ ಇರ್ತೀರಿ. ಈಗ ನಾವು ಮೇಷನ ಬರ್ಬೇಕು, ನಿಮ್ಮಲ್ಲಿ ಪ್ರತಿಭಟನೆ ಮಾಡೋ ಶಕ್ತಿ ಇಲ್ವಾ? ಸರ್ಕಾರ ಹೆಸರು ಹೇಳಿ ಉಂಡು ತಿಂದು ತೇಗಿ ಮತ್ತು ನಡೆಯಕ್ ಬರುವುದಿಲ್ಲ. ಇವಾಗ ಅಷ್ಟೊಂದು ಆಸ್ತಿ ಮಾಡಿಕೊಂಡು ಇದನ್ನ ಸಮಾಜದಲ್ಲಿ ಇರ್ತಕ್ಕಂಥ ಪಂಚಮರಂದ್ರೆ ಯಾರು? ನಾವು ಶೂದ್ರ ಅಂತಂದ್ರೆ ಆರ್ಯನ್ಸ್, ನಾನ್ ಆರ್ಯನ್ಸ್ ಬಿಟ್ರೆ ಎಲ್ಲರೂ ಭಾರತರು ಶೂದ್ರನ. ಇವರೇನ್ ಮಾಡಿದ್ರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದ್ರಾಗ ನಾನು ಖುಷಿಯಾಗಿತ್ತು, ಶೂದ್ರಾಗ ಬರ್ತೇವೆ ಅಂತಂದ್ರು. ಇವ್ರು ಬೆಂಗಳೂರವ್ರು ಏನ್ ಮಾಡ್ತಾ ಇದ್ದಾರೋ, ಬೆಂಗಳೂರು ದಕ್ಷಿಣ ಕರ್ನಾಟಕದವ್ರು, ಅವ್ರು ಏನ್ ಮಾಡ್ತಾ ಇದ್ರೆ ಶೂದ್ರ ಅಂತಂದ್ರೆ ನಮ್ಗ ಅಂತಾರ. ಈಗ ಅವ್ರು ಶೂದ್ರ ಅಂತಂದ್ರೆ ನಾವು ಬೇರೆ ಜನಾಂಗ, ಅವ್ರಿಗಿಂತ ಮುಂದುವರೆದವರು. ಪಂಚಮರ ಅಂತಂದ್ರೆ ಇವ್ರು ನಮ್ಮ ದೇವಸ್ಥಾನ, ನಮ್ಮ ಏನು ಕಾರ್ಪೊರೇಷನ್, ಗ್ರಾಮ ಪಂಚಾಯತಿ, ಇವು ನಮ್ಮ ದೇವಸ್ಥಾನ ಆಗಿದ್ದ. ಯಾಕಂದ್ರೆ ಆ ಒಂದು ವೃತ್ತಿಯನ್ನ ಕೊಟ್ಟಾರ ಮೈಸೂರು ಒಡೆಯರು. ಇದ್ರ ಪ್ರತಿಭಟನೆ ಮಾಡೋ ಶಕ್ತಿ ಇಲ್ಲ ನಮಗೆ. ಎಲ್ಲರಿಗೂ ಎಸ್ ಅಂತೇವೆ ನಾವು, ದೌಲತ್ನ ಗೋಲ್ ಕಳ್ಸ್ಕೊಂಡ್ ಬಂದಿರ್ತಾರೆ. ಆ ರೀತಿ ಯಾವ ರಾಜಕಾರಣಿಗಳು ಕೂಡ ಏನು ನಮ್ಮ ಸಮಾಜದ ಬಗ್ಗೆ ಕಳ್ಕೊಳ್ಳಿ ಚಿಂತನೆ ಇದ್ರೆ ರಾಜಕೀಯ ಮಾಡಿ ಆಗ ಅಲ್ಲ, ವೃತ್ತಿಗಳು ಮಾಡ್ಕೊಡ್ಸ್ಬೇಕು. ಈಗೆಲ್ಲ ಓದ್ಕೊಂಬಂದಾರೆ ಎಲ್ಲರೂ ಸರ್. ಸ್ವಲ್ಪ ಅವರು ಆವರಣೆಯಲ್ಲಿದ್ದರೂ ಕೂಡ ಪ್ರತಿಭೆ ಅಂದ್ರೆ ಒಂದು ಸಮಾಜದ ಗೌರವವಾಗಿ ಬಂದಿದ್ದಾರೆ. ಯಾಕಂದ್ರೆ ಅದನ್ನ ಯಾರು ಕೇಳಬೇಕು? ಇಡೀ ನಮ್ಮ ಕರ್ನಾಟಕದಾದ್ಯಂತ ದಕ್ಷಿಣ ಭಾರತದಲ್ಲಿ ಕೂಡ ನಮ್ಮ ವಚನಗಳು ಪ್ರಚಾರ ಆಗಬೇಕು, ಹಬ್ಬಬೇಕು, ಬೆಳಿಬೇಕು. ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಒಬ್ಬ ಮಹಾಶಿವಶರಣ ಫೋಟೋಗಳು ಇರಬೇಕು. ಆನಂತರ ಅಷ್ಟೇ ಅಲ್ಲ, ಯೂನಿವರ್ಸಿಟಿಯಿಂದ ಒಂದು ಅಧ್ಯಯನ ಪೀಠ ಅಂತ ಹೇಳಿದ್ರು ನಮ್ಮ ಶಿವಶರಣರವರು, ಅದು ಆಗಬೇಕು. ಆನಂತರ ಧಾರವಾಡದಲ್ಲಿ ಒಂದು ಸ್ಟ್ಯಾಚ್ಯೂ ಅಥವಾ ಒಂದು ಅದಕ್ಕೆ ಆದಂತ ಒಂದು ಗಾರ್ಡನ್ ಟೈಪ್ ಆಗ್ಬೇಕು ಅಂತಕ್ಕಂಥದ್ದು. ಇಲ್ಲವಂದ್ರೆ ಅವ್ರ ಹೆಸರ ಮೇಲೆ ಒಂದು ಗ್ರಂಥಾಲಯ ಮಾಡಿ ನಮಗೆ. ಯಾಕಂದ್ರೆ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಮೇಲ್ವರ್ಗದವ್ರು ಏನ್ ಆಕಾಶದಿಂದ ಬಂದಾರೇನ್ರಿ ಅವರು? ಸ್ವಾಮಿಗಳು, ನಾನು ಯಾರನ್ನೂ ಟೀಕೆ ಪಕ್ಕ ಮಾಡ್ತಿಲ್ಲ, ವಾಸ್ತವಿಕವಾಗಿ ಮಾತಾಡ್ತೇನೆ ಅಷ್ಟೇ. ಅದೊಂದು ಹೇಳ್ತದೆ. ಏನಿದೆ ಒಬ್ಬರು ಪ್ರತಿಭಟನೆ, ಒಬ್ಬ ಮಿನಿಸ್ಟರ್ ಆಗಲಿ, ಒಬ್ಬ ಅಧಿಕಾರಿ ಆಗಲಿ, ಏನು ಜಾತಿ ಪಂಚಮರ ಅಂದ್ರೆ ಕೇಳ್ತಾ ಇದ್ರು ಅಷ್ಟೇ. ಪಂಚಮರ ಅಂತಂದ್ರೆ ಅದು 5 ಜನ ಕೂಡಿಸ್ಬಿಟ್ಟಾರೆ ನಮ್ಗೆ. ಅಂದ್ರೆ ಅಸ್ಪೃಶ್ಯರು ಅಸ್ಪೃಶ್ಯರು ಅಂತ ಯಾರು ಹೇಳ್ತಾರೆ? 1947 ಆತಲ್ಲ, 48ರಿಂದ ಹೋಗ್ಬಿಡ್ತಾರೆ ಶಬ್ದ. ಇದನ್ನೆಲ್ಲರೂ ಬೆಳೆಸ್ಯಾರ ಯಾರು? ರಾಜಕಾರಣಿಗಳು. ತಮ್ಮ ಸ್ವಾರ್ಥಕ್ಕಾಗಿ ಈ ಸಮಾಜವನ್ನು ಬಲಿ ಕೊಟ್ಟಂತ ವ್ಯಕ್ತಿಗಳು. ಅವರ ವಿರುದ್ಧ ನೀವು ಅಂದ್ರೆ ಅವ್ರ ವಿರುದ್ಧ ಅಂತರಂಗದ ಕಪಟ ನಾಟಕ ಸೂತ್ರ ಏನದಲ್ಲ, ಅದ್ರ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು. ನಾವು ಶೂದ್ರನಲ್ಲ, ಪಂಚಮರು ಅಲ್ಲ, ನಾವು ಮನುಷ್ಯರಂತ.
ಯಾಕೆ ಪ್ರತಿಯೊಂದನ್ನು ಕೂಡ ನೀವು ಎಸ್ ಪಿ ಆಫೀಸ್ಗೆ ಹೋಗ್ತೀರಿ, ದೇವಸ್ಥಾನಗಳು ಯಾಕೆ ಪ್ರವೇಶ ಇಲ್ಲ, ಬಾವಿ ಕೆರೆ ಬಾವಿಗಳು ಇದು ಯಾವಾಗ್ರಿ ಮಿನಿಸ್ಟರ್ಸ್ ಅದ್ರ ಏನ್ ಮಾಡ್ತಾರೆ? ಇನ್ನ ಹೆಚ್ಚಿಗೆ ನಮಗೆ ನಮ್ಮ ಕಡೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಕೂಡ ಇನ್ನ ಜಾತಿ ಅವರು ಕೂಡ ಸುಮ್ಮನೆ ಇರ್ತಾರೆ. ಅಂದ್ರೆ ನಾನೇನು ಹೇಳೋದು, ಯುವಕರು ವಿದ್ಯಾರ್ಥಿಗಳು ಇದ್ದೀರಲ್ಲ, ತರುಣರು ಒಂದು ಪ್ರತಿಭಟನೆ ಮಾಡಿಸಿರ್ತೀವಿ. ನ್ಯಾಯ ಧರ್ಮ ನಮ್ಮ ಸಮಾಜ ಅಂದ್ರೆ ನಾವೆಲ್ಲರೂ ಸೇರಿಸಿ ಮಾಡೋಣ. ನಮ್ಗೆ ಯಾಕೆ ಮೀಸಲಾತಿ ಬೇಕು ಅಂತಂದ್ರೆ ನೀವು ಭಾರತದ ಆಸ್ತಿಯನ್ನು, ಕರ್ನಾಟಕ ಆಸ್ತಿಯನ್ನ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯವಾಗಿ, ಮೆಡಿಕಲ್, ಇಂಜಿನಿಯರಿಂಗ್ ಎಲ್ಲಾನು ಹಂಚಿ ಬಿಡ್ರಿ. ಅಲ್ಲಿ ಆ ಸಮಸ್ಯೆನೇ ಬರೋದಿಲ್ಲ. ಬರೇ ಒಂದು ಹುದ್ದೆಗೆ ತಗೊಂಡಿದ್ದಕ್ಕೆ ಒಂದು ಎಲ್ಲ ಎಸ್ ಸಿ ಯಾರಿಗಪ್ಪ ಅವ್ರು ನಮ್ಮಲ್ಲಿ ಒಬ್ರು ದೇವ್ರ ಮಕ್ಕಳು ಅನ್ನಾರ, ನಾನು ಗೊತ್ತಾಗ್ತಿದ್ದೆ. ಅವ್ರ ಹನುಮಂತ ದೇವ್ರ ಮಕ್ಕಳು ಅವರು ಅಂದ್ರೆ ನಾವು ಓದಿದ್ರು ಕೂಡ ಅವ್ರಿಗೆ ಅಸಮಾಧಾನ, ನೌಕರಿ ತಗೊಂಡ್ರು ಕೂಡ ಅಸಮಾಧಾನ. ಇದನ್ನು ಪ್ರತಿಭಟನೆ ಮಾಡ್ತಕ್ಕಂತ ಹೇಳ್ತಾರೆ, ವ್ಯಕ್ತಿ ನಾ ಹಂಗ್ ಮಾಡಿ, ನಾ ಏನ್ ಸಮಾಜಕ್ಕೆ ಮಾಡಿದ್ದಾರಪ್ಪ ನನಗಂತ ಏನು ಗೊತ್ತಿಲ್ಲ. ಸರ್ಕಾರ ಮಾಡ್ತಿದೆ. ಸರ್ಕಾರ ಅಂತಂದ್ರೆ ಬೇರೆ ಬೇರೆ ಪ್ರತಿನಿಧಿಗಳು ಮಾಡ್ಬೋದು. ನಮ್ಮ ಜನ ಯಾರು ಮಾಡ್ಯಾರ ನೀವು ಹೇಳಿ. ಒಂದು ವಿಧಾನಸೌಧದಲ್ಲಿ ಅವ್ರ ಧ್ವನಿ ಇಲ್ಲ, ಹೊರಗೆ ಧ್ವನಿ ಇಲ್ಲ, ಒಳಗೆ ಬರೇ ತಮ್ಮ ಕುಟುಂಬಕ್ಕೋಸ್ಕರವಾಗಿ ರಾಜಕೀಯ ಮಾಡ್ಕೊಂಡು ಬೆಳೆಸ್ಕೊಂಡು ಸಮಾಜವನ್ನು ಅಂಧಾಕಾರದ ರೀತಿಯಲ್ಲಿ ಹೋಗ್ತಿದಾರಲ್ಲ, ಇದನ್ನ ನೀವು ಪ್ರಶ್ನೆ ಮಾಡ್ರಿ. ಅವ್ರಿಗೇನು ಹೆದರಿಕೆ ಪದರಿಕೆ ಕೊಡಕ ಹೋಗ್ಬೇಡ್ರಿ. ನೀವು ಅವ್ರೇನು ದೇವ್ರು ಸ್ವರ್ಗಲೋಕದಿಂದ ಬಂದಿಲ್ಲ. ಜನ ಇದ್ರೆ ನಾವು ಇದ್ರೆ ಅವರು. ಯಾಕಂದ್ರೆ ಸರ್ಕಾರ ಇರ್ಬೇಕಾಗತ್ತೆ. ಸರ್ಕಾರದ ಜೊತೆಗೆ ಯೋಜನೆಗಳನ್ನ ಕೂಡ ಎಷ್ಟು ಯೋಜನೆ ಇದಾವೆ ಸರ್ಕಾರಿ ಯೋಜನೆಗಳು ಅಂತಂದ್ರ ಆ ಯೋಜನೆಗಳನ್ನ ನಮ್ಮ ಜನಕ್ಕೆ ಸರಳವಾಗಿ ತರಬೇಕು. ಏನ್ 108 ಕಟ್ಟಡ ನಿಯಮಗಳನ್ನ ಹಾಕಿರ ಈಗ ಬದುಕೋದು, ಉದ್ಯೋಗ ಹೇಗೆ ಮಾಡ್ಬೇಕು, ಯಾವ ಉದ್ಯೋಗ ಮಾಡ್ಬೇಕು ನಾವು? ಅದೇ ಈಗ ನಮ್ಮ ಕೆಲವೊಬ್ಬ ಯುವಕರಿಗೆ ಏನ್ ಮಾಡ್ರಿ, ನಾ ಚೇಂಬರ್ ಹಾಕ್ರಿ, ನೀವು ಬಿಸ್ನೆಸ್ ಮಾಡ್ರಿ, ಮುಂದೆ ಬರ್ರಿ, ಮಾರ್ಕೆಟ್ ಹಿಡ್ಕೊಳ್ರಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಮುನ್ನುಗ್ಗಬೇಕು. ನಿಮ್ಮಲ್ಲಿ ಆಲಸ್ಯ, ಸೋಮರ್ತನ, ದರಿದ್ರತನ ಅನ್ನೋದನ್ನ ಅದನ್ನ ಗಂಟು ಕಟ್ಟಿ ಅರ್ಬಿಸಿ ಮತ್ತೆ ಒಗೆದು ಬಿಡ್ಬೇಕು. ನೀವು ಯಾವಾಗಲೂ ಕ್ರಿಯಾಶೀಲ ಆಗೋದು. ಹೇಗೆ ಗಾಳಿ ಯಾವಾಗಲೂ ಗಾಳಿ ಕೂಡ ನಾವೆಲ್ಲರೂ ಮಾಡ್ಕೊಂಡ್ಬಿಡ್ತೀವಿ. ಹಂಗೆ ನಿಮ್ಮ ಉಸಿರು ಹೆಂಗಿರ್ತಾರೆ ಅಂತ ಚೈತನ್ಯಶೀಲಿಯನ್ನ ನಿಮಗೆಲ್ಲ ಮಾರ್ಗದರ್ಶನ ಬೇಕಾಗ್ತದೆ. ಆನಂತರ ನಿಮಗೆಲ್ಲ ಕಾರ್ಯಾಗಾರ ಮಾಡ್ಬೇಕಾಗ್ತದೆ. ಇವೆಲ್ಲ ಮುಂದಿನ ದಿನಗಳಲ್ಲಿ ಈಗ ಹೇಳಿದ್ರೆ ಸರ್, ವಚನಗಳನ್ನ ಇವುಗಳನ್ನ ಹಳೆಗನ್ನಡದಾಗದಾವ, ಪುಸ್ತಕಗಳದಾವ, ಇನ್ನೇ ಮಧ್ಯಾಂತರನ್ನು ಕೂಡ ಓದಿಲ್ಲ ನಾವು. ನೀವೆಲ್ಲರೂ ಕೂಡ ಒಂದು ಕಾರ್ಯಾಗಾರ, ಒಂದು ಸಂಕೀರ್ಣ, ಒಂದು ನಾನು ನೀನು ಹೆಚ್ಚು ಅನ್ನೋದೊಂದು ಬಿಟ್ಟು ಎಲ್ಲಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಒಂದು ಸಂಕೀರ್ಣ ಮಾಡೋಣ. ಆ ಸಂಕೀರ್ಣದಲ್ಲಿ ನೋಡ್ಕೊಂತ ಬುಕ್ ಅನ್ನ ಪ್ರಿಂಟ್ ಮಾಡಿ ಮನೆಗೆ ಹಂಚತಕ್ಕಂತ ಒಂದು ವ್ಯವಸ್ಥೆ ಮಾಡೋಣ. ಅದಕ್ಕೆ ನಮ್ಮ DM ಗೌರ್ಮೆಂಟ್ಸ್ ಅವರು ಕೂಡ ಹೇಳಿದ್ದಾರೆ, ನಾ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ರೆ. ಅವರ ಒಂದು ಇದ್ರಲ್ಲಿ ಅಂದ್ರೆ ದುಡ್ಡು ಬೇಕಲ್ಲ, ಕಾಸಿದ್ರೆ ಕೈಲ ಸರ್. ಯಾಕಂದ್ರೆ ಯಾರು ಕೂಡ ಕೊಡೋ ಸಭೆಯಲ್ಲಿ ಹೇಳುದಿಲ್ಲ, ನಾ ಕೊಡ್ತೇನೆ ಅಂತ ಹೇಳ್ತಿದ್ದಾರಲ್ಲ. ಇನ್ನೊಮ್ಮೆ ಅವರು ಎಲ್ಲ ಮಾಧ್ಯಮಕ್ಕೆ ಇದೆ ಸ್ಫೂರ್ತಿ ಹೇಳಿ. ಅದನ್ನೇ ಅಲ್ಲ, ನಾನು ಈ ಧಾರವಾಡದಲ್ಲಿ ವಿದ್ಯಾಕೇಂದ್ರ ಅಂತಾರೆ. ನಮಗೆ ಯಾಕೆ ಇಲ್ಲಿ ವಿದ್ಯೆ? ಪ್ರತಿಯೊಬ್ಬರು ಕೇಳ್ತಾರೆ. ಈ ಮಕ್ಕಳನ್ನ, ಮುಂದಿನ ವಿದ್ಯಾರ್ಥಿಗಳನ್ನ ಪ್ರತಿಯೊಬ್ಬ ಮನೆಗೆ ಕೂಡ ಮಾಸರಣ ಶಿವಶರಣ ಅಂತಕ್ಕಂಥವ್ರು ಹುಟ್ಲಿ, ಬೆಳಿಲಿ. ಅವರು ವಚನ ಬರೀತಾರಲ್ಲ, ಈ ವಚನ ಬರೆಯೋ ಅವಶ್ಯಕತೆ ಇಲ್ಲ. ಇವಾಗ ನೀವು ಒಂದು ನ್ಯಾಯ, ಧರ್ಮ, ನೀತಿ ವಕೀಲರಾಗ್ಬೋದು, ಜಡ್ಜಸ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ಇವೆಲ್ಲ ಜಾತಿ ಇರೋದ್ರಿಂದ ಭಾರತದಲ್ಲಿ ಅವುಗಳನ್ನು ಅಳಿಸೋಕೆ ಆಗ್ತಿದ್ದಲ್ಲ. ನೀವೆಲ್ಲರೂ ಒಂದುಗೂಡ್ಬೇಕಿಲ್ಲ. ಇದು ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಪದವೀಧರ ಸಂಘ ಅಷ್ಟೇ ಅಲ್ಲ, ನೀವು ಎಲ್ಲ ಪದವೀಧರಿ ಹೆಸರಿಗೆ ಅಷ್ಟೇ ಅವು ಒಂದು ಕೊಡ್ಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ಮಾಡಬೇಕು. ಎಲ್ಲಾ ಸಮಾಜದಾಗ ಇದಾವೆ. ನಮ್ಮ ಅತ್ಯಂತ ಕೆಳಮಟ್ಟದಾಗಿದ್ರೆ ನೀವು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಒಂದು ಮನೆ ಕೊಡೋದಿಲ್ಲ, ಒಂದು ದೇವಸ್ಥಾನದವ್ರು ಕಲೆಕ್ಟ್ ಮಾಡ್ತಾರೆ, ಹೋಟೆಲ್ ಹೋಟೆಲ್ ಕಲೆಕ್ಟ್ ಮಾಡ್ತೀವಿ. ಇಲ್ಲೇ ದಾಡ್ತಾಲ ರಗಡ್ದಾವ. ನಾ ಅದನ್ನೇ ಹೇಳ್ತಾ ಇದ್ದೇನೆ, ಒಂದು ಕೇಳಿ SP ಗೆ ಹೋಗಿ ಬರೀ ಕುತ್ಕೊಂಡು AC ರೂಮ್ ಮಿನಿಸ್ಟರ್ ಸರಿ ಕೊಡೋದಲ್ಲ. ನಿಮ್ ಕರ್ತವ್ಯ ಏನು? IAS DC ಕರ್ತವ್ಯ ಏನು ಅವ್ರಿಗೆ? ಮತ್ತೆ ನೀವು ಯಾವಾಗ ಕೇಳ್ಬೇಕು? ಏನ್ ಸರ್ ನಮ್ಮ ತಲೆ ಕೆಡ್ಸಕ್ಕೆ ಬಂದಿರೋ, ಏನು ಮಾತಾಡಕ್ ಬಂದಿರ ಅಂತೀರ ಅದಲ್ಲ. ಆದ್ರೂ ಕೂಡ ನಿಮಗೆ ಜಾಗೃತರಾಗಲಿ. ನೀವೆಲ್ಲ ಅಭಿಮಾನ, ಆತ್ಮಗೌರವನ್ನ ಬೆಳೆಸ್ಕೊಂಡು ಒಂದು ಹೇಗೆ ಅವರು ಶಿವಶರಣರು ಕೂಡ ಹೇಳಿದ್ದಾರೆ. ಅದ್ರ ಚೆನ್ನೈ ಬಗ್ಗೆ ನಾ ಯಾಕೆ ಹೇಳಿಲ್ಲ ಅಂತಂದ್ರೆ, ಅವರೇ ಹೇಳಿದಾರೆ, ಎಲ್ಲಾರು ಹೇಳಿದ್ದಾರೆ. ಶಿವಶರಣ ಚೆನ್ನೈನ ಬಗ್ಗೆ ಕೂಡ ಅದನ್ನು ಕೂಡ ಹಂಗ ದೇವಸ್ಥಾನಕ್ಕೆ ಯಾವ ಸಂಬಳ ತೊಗೊಳ್ತಾರೆ ಹೇಳ್ರಂಗ. ಇಲ್ಲಿ ಧಾರವಾಡ, ಇಲ್ಲಿ ಉಳ್ವಿ ಬಸಪ್ಪನ ಗುಡಿ ಒಂದೈತಿ, ಸಿದ್ದಾರೂಢ ಮಠ ಒಂದೈತಿ ಧಾರವಾಡ. ಅದನ್ನ ಬಿಟ್ಟು ನೀವು ಯಾವ ಗುಡಿಗೆ ಹೋಗ್ತೀರಿ ಹೇಳ್ರಿ, ಅಲ್ಲಿ ಸ್ವಾಮಿಗಳು ಇರ್ತಾರೆ. ಅವ್ರು ಬಂದು ಏನು ಪಟಗಟ್ಟಿಗೆಲ್ಲ ಸುತ್ತಕೊಂಡು ಮಾಡ್ಕೊಂಡು ಇವನಾರವ ನಮ್ಮವ ಸದ್ಯ ಮುದ್ಗುಳಿ ನಾವು ಅವ್ರ ಅಂತೀವಿ. ಅವ್ರ ಅರ್ಥ ನಾವಿಲ್ಲ. ಏನಿದೆಲ್ಲ ಯಾರು ಮಾಡ್ಬೇಕು ಇದನ್ನ? ವಚನದಾಗ ಏನು ಹೋಗ್ತು? ಶಿವನು ಕೂಡ ಮಾತಾಡಿ ಬಂದಾರ ಗತಿ ಹೋಗ್ತು.
ಆ ದೇವಸ್ಥಾನಕ್ಕೆ ಹೋದ್ರೆ ಆ ಕಡೆ ನೋಡ್ತಾರೆ ಮತ್ತೆ ನಾವು ಕಾಲು ಮುಗಿಸೋದ್ರಲ್ಲ ನಾವು ಅಂದ್ರ ಈ ರೀತಿ ಇದೆಯಲ್ಲ ಇಂಥ ಮೌಢ್ಯಗಳ ಬಗ್ಗೆ ಕುಂದಾಚಾರದ ಬಗ್ಗೆ ನೀವೆಲ್ಲ ವಿದ್ಯಾರ್ಥಿಗಳು ನಮ್ಮ ಕುಸ್ತಿ ಹಿಡಿಬೇಕಾದ್ರೆ ಥಿಯೇಟರ್ ಕುಸ್ತಿ ಹಿಡೀರಿ ಅಂತ ಹೇಳ್ತೇನೆ ನಾನು. ಮೆಲಾಟಿ ಕುಸ್ತಿ ಬೇಡ, ಬಾಳೆಹಣ್ಣು ಕುಸ್ತಿ ನಮ್ಮ ಊರಾಗ ಕೊಡ್ತಾರ. ಅವ್ನು ದೊಡ್ಡ ಇದ್ರು ಒಂದು ಬಾಳೆಹಣ್ಣು ಕೊಟ್ಬಿಡಾರ ಅವಾಗ ಅಂತ ಹೇಳ್ತಾರೆ. ನಿಮಗೆ ಹಂಗಲ್ಲ, ನೀವು ಸರ್ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಸಂವಿಧಾನಬದ್ಧವಾಗಿ ಕೊಡ್ತಕ್ಕಂಥ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಕೊಡಿ ಸರ್ ಅಂತ ನಾವು ಹೇಳ್ಬೇಕಾದ್ರೆ. ಆದ್ರೆ ನೀವೇನ್ ಮಾಡ್ತೀರಿ, ವ್ಯಕ್ತಿ ಪೂಜೆ ಮಾಡಕ್ ಹೋಗ್ಬಾರ್ದು. ಅವ್ರೇನು ಮಿನಿಸ್ಟರ್ ಇರಲಿ ಯಾರೋ ಏನೇ ಇರಲಿ, ನೀನು ಕೊಡೆಗೇನಪ್ಪ ದೇಶಕ್ಕೆ ಅಂತ ಹೇಳಿ ಕೇಳ್ರಿ. ಅಸ್ಪೃಶ್ಯ ಅಂತ ಅನ್ನೋದು ಇವತ್ತಿಗೆ ಅಲ್ರಿ. ನಾ ಯಾಕೆ ನಿಮ್ಗೆ ಹೇಳ್ತೇನೆ ಅಂದ್ರೆ ನಾನು ತಮಾಷೆ ನಾಟಕ ಡ್ರಾಮಾ ಮಾಡ್ತೇ ಅಲ್ಲ, ಇದನ್ನೆಲ್ಲಾನು ತಿಳ್ಕೊಂಡು ಅಳ್ಕೊಂಡು ಮತ್ತೆ ನಾ ನಿಮ್ಗೆ ಜಾತಿಯಲ್ಲಿ ಎಲ್ಲಿ ಫೇಸ್ ಮಾಡಿಲ್ಲ, ಎಲ್ಲ ಇದ್ರಾಗಿದ್ದೇನೆ. ಆದ್ರೆ ಇವರು ಕೇಳ್ತೇನೆ, ಕೆಲವೊಬ್ರು ಕೇಳ್ತೇನಲ್ಲ, ಪ್ರತಿಭಟನೆ ಯಾಕೆ ಮಾಡ್ಬೋದ್ರಿ ನೀವು ಅಂತೇಳಿ. ನಾನು ಪ್ರತಿಭಟನೆ ಮಾಡ್ಕೊಂತೇನೆ ಕೂಡ ನೌಕರಿ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಈ ಸಂದರ್ಭದಲ್ಲಿ ಇವೆಲ್ಲ ಪಾಪ ಇಷ್ಟು ಜನ ಎಲ್ಲ ತಮ್ಮ ಕೆಲಸವನ್ನು ಕಾರ್ಯವನ್ನು ಬಿಟ್ಟು ಇದೊಂದು ಪದವೀಧರ ಸಂಘಕ್ಕೆ ಒಂದು ವಿಚಾರ ಏನಂತಂದ್ರೆ ನಿಮ್ಗೆ ಹೇಳಿದ್ನಲ್ಲ, ನೀವು ಯಾರು ವಿರೋಧಿಗಳಲ್ಲ, ಯಾರ ಸತ್ರು ಎಲ್ಲರೂ ನಮ್ಮವ್ರು. ಆದ್ರೆ ನಮ್ದು ಹೋರಾಟ ಏನಂದ್ರ ಅವ್ರ ಅಂತರಂಗದ ಕಪಟ ಸೂತ್ರಧಾರಗಳೇನಿದಾವಲ್ಲ ಅದ್ರ ಬಗ್ಗೆ ನಮ್ದು ಹೋರಾಟ. ನೀವು ಸಮಾಜಕ್ಕಾಗಿ ವ್ಯಕ್ತಿಗಾಗಿ ಸಮಾಜ, ನೀವು ಸಮಾಜದ ಹೆಸರಿಗೆ ತಿಂದು ಉಂಡು ಬೆಳಗ್ ಮೇಲೆ ಮತ್ತೆ ನಿಮ್ಗೆ ಗೌರವ ಮಾಡ್ತೀರಿ. ನೀವು ಯಾಕೆ ಅದನ್ನ ಕೇಳೋಕೆ ಒಳ್ಳೆ ಅಂತಾರೆ. ಅದನ್ನೇ ಹೇಳ್ತಾರೆ, ವ್ಯಕ್ತಿಗಾಗಿ ಸಮಾಜ, ಸಮಾಜಕ್ಕಾಗಿ ವ್ಯಕ್ತಿಯೋ, ರಾಷ್ಟ್ರಕ್ಕಾಗಿ ನಾವು, ರಾಷ್ಟ್ರಕ್ಕಾಗಿ ನಮಗೂ, ಹೀಗೆಲ್ಲ ಘೋಷಣೆ ಅದಾವ. ಅದಕ್ಕೆ ಅವಾಗ ಕ್ರಾಂತಿ ಮಾಡ್ಯಾರ್ರಿ. ನಿನ್ ಮೇಲೆ ಕ್ರಾಂತಿ ಅಂತಂದ್ರೆ ಏನು, ಇದನ್ನ ಕಡ್ಡಕಪ್ಪಟ್ಟಿಗೆ ಹಿಡ್ಕೊಂಡ್ ಮಾಡ್ದಲ್ಲ. ಮಾಡರ್ನ್ ವೆಪನ್ ಈಸ್ ಪೆನ್ ಈಸ್ ಪವರ್ಫುಲ್ ವೆಪನ್ ಅಂತ ಹೇಳ್ತಾರೆ. ಈಗಿನ ಖಡ್ಗ ಪೆನ್, ಅದನ್ನೆಲ್ಲ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಡಾಕ್ಟರ್ ಜಗದೀಶ್ನವರು ಅವರು ಕೂಡ ನಮ್ಮ ಸಮಾಜ ಬಗ್ಗೆ ಹೋರಾಟ ಮಾಡಿದ್ದಾರೆ. ನೀವು ಕೂಡ ಅವರ ನೆರಳಿನಲ್ಲಿ ಎಷ್ಟು ಸಾಧ್ಯತೆ ನೀವು ಪ್ರಾಮಾಣಿಕ ಇದ್ರೆ ಯಾರು ನಿಮ್ಮನ್ನಲ್ಲಿ ಆಡಿಸ. ಮತ್ತು ಕಪಟ ನಾಟಕ ಸೂತ್ರ ಮಾಡ್ಕೊಂತ ಹೋದ್ರೆ ಅದಕ್ಕೆ ನೀವು ಇದು ನಿಮ್ಮ ಆತ್ಮವಿಶ್ವಾಸ ಇರಬೇಕು. ನಾನು ಒಬ್ಬ ಭೂಮಿ ಮೇಲೆ ದುಡ್ಡೇನಿಪ್ಪ ಅಂದಾಗ ನಮ್ಮ ಸಮಾಜ, ನಮ್ಮ ರಾಷ್ಟ್ರ, ನಮ್ಮ ದೇಶ ಅಂತಕ್ಕಂಥದ್ದು ನೀವೆಲ್ಲ ತತ್ವ ಅಳವಡಿಸ್ಕೊಂಡ್ರೆ ಮಾತ್ರ. ನೀವೆಲ್ಲ ಯುವಕರಿದ್ದೀರಿ, ವಿಶ್ವವಿದ್ಯಾಲಯದಿರಿ, ಕೆಲವೊಬ್ರು ನಮ್ಮ ತಾಲೂಕುದಾರ, ಕೆಲವೊಬ್ರು ನವಲಗುಂದ, ಕಲಗಟ್ಟಿಗೆ ಎಲ್ಲ ಹೇಳ್ಕೊಂತಿದ್ದೀನಿ ನಾನು. ನೀವೆಲ್ಲ ಜಾಗೃತರಾಗ್ರಿ, ಯಾರಿಗೆ ಅಂದ್ಕೊಂಡ್ರೆ ಹೆದರಕ್ಕೆ ಹೋಗ್ಬೇಡ್ರಿ. ನೀವೇನೈತಿಲ್ಲ ಪ್ರಾಮಾಣಿಕ ನಿಷ್ಠೆಯಿಂದ ಬದುಕ್ರಿ. ನಂತರ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮಕ್ಕಳನ್ನೆಲ್ಲ ಶಾಲೆ ಕಾಲೇಜ್ ಕಳಿಸ್ರಿ. ಮುಂದಿನ ದಿನಗಳಲ್ಲಿ ನಾವು ಏನು ಕಾರ್ಯಕ್ರಮ ಮಾಡಬೇಕು ಸರ್. ಈಗ ನಿಮ್ಮ ಪದವೀಧರ ಸಂಘದಿಂದ ಅರ್ಥಲ್ಲ, ಇಡೀ ಸಮಾಜದ ಮೂಲಕ ನಿಮಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಮುಂದಿನ ವರ್ಷ ಇಡೀ ಕರ್ನಾಟಕ ತುಂಬ ಎಲ್ಲ ಬೆಳಗಲಿ ಅಂತಕ್ಕಂಥ ಈ ಒಂದು ಜಯಂತಿಯನ್ನ ಆಗಲಿ ಅಂತಕ್ಕಂಥ ತಮ್ಮ ಮುಖಾಂತರ ನಮ್ಮ ಬಂಧುಗಳಿಗೆ ಹೇಳ್ತಾ ಇದ್ದೇನೆ. ಇನ್ನ ಒಂದೇ ಲಾಸ್ಟ್, ಈ ಸಮಾಜ ಒಕ್ಕೂಟ ಅಂತಂದರೆ ಇದೇನ್ರಿ ಸಂಘಟನೆ ಬಗ್ಗೆ ಎಷ್ಟು ನಾವು ಹೇಳ್ತಿದ್ವಿ. 480 ಇಲ್ಲಿ ದಾವಣಗೆರೆ 95 96ರಿಂದ ಇಲ್ಲಿ ಹಂಗ ಸಂಪರ್ಕದಾಗ ಅದಾರ ಕೆಲವು ಲೀಡರ್ಸ್. ಅದು ಒಂದು ಖುಷಿ ಏನಂದ್ರೆ ಈ ಪದವೀಧರ ಸಂಘ ಆದ್ಮೇಲೆ ನಮ್ಮಲ್ಲಿ ಒಬ್ಬ ಹೋದಾಗ ದಿಲ್ಲಿ ಬಸ್ಸು ಅಂತೇಳಿ, ಸರ್ ಇದೆಲ್ಲ ಪರಿವರ್ತನೆ ಆಗ್ಬಿಟ್ಟೆ ಸರ್ ಅಂತ ಸರ್. ಎಲ್ಲ ನನಗೆ ಗೊತ್ತಿಲ್ಲಪ್ಪ ಅಂತ. ಎಲ್ಲರೂ ನಮ್ಮ ಬೇಲರ್ ಸರ್ ಆಗಲಿ, ನಮ್ಮ ಎರ್ಜರ್ ಸರ್ ಆಗಲಿ, ಅಥವಾ ಬೇರೆ ನಮ್ಮ ಬಂಗಾರ ಸರ್ ಏನು ಅವ್ರು ಉಳಿತಾರೆ. ನಾವು ಅಂದ್ರೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೇವೆಲ್ಲ. ಅವರ ಹಾರೈಕೆಗಳು, ಅವರ ಶುಭಾಶಯಗಳನ್ನ ನಾವು ತುಂಬ ಹೃದಯದಿಂದ ಗೌರವವನ್ನು ಸ್ವೀಕಾರ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಸರ್ ನಿಮ್ಗೆ ಹೇಳ್ತೇನೆ, ತಾರತಮ್ಯ ಜನ ಯಾಕಿಲ್ಲ ಅಂತಂದ್ರೆ ಈ ಜನಕ್ಕೆ ನೀವು ಮತ್ತೆ ಅದನ್ನ ಅವ್ರಿಗೆ ದುಡ್ಡು ಕೊಟ್ಟರೆ ಮಾತ್ರ ಬರ್ತಾರೆ, ದುಡ್ಡು ಕೊಡಲಿಲ್ಲ. ಇದಕ್ಕೆ ನಮ್ದು ಏನಾಗಂತಂದ್ರ ಪ್ರತಿ ಮನೆಗೆ ಹೋಗಿ ಈ ವಿದ್ಯಾರ್ಥಿಗಳನ್ನ ಕರ್ಕೊಂಡು ನೀವು ಈ ಧರ್ಮ ಹಿಂಗದೆ, ನಮ್ದು ಹಿಂಗದೆ ಅಂತ ಹೇಳಿ ಕೆಲಸ ಮನೆ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದನ್ನ ಅವ್ರಿಗೆ ಹೇಳಬೇಕು. ಇನ್ನೊಂದ್ರೆ ಫಸ್ಟ್ ನೀವು ಬಿಟ್ಟು ಬೇರೆ ಬಂದು ನೀಗೆ ಮಾಡಬೇಕು ಅಂತ ಹೆಂಗದ ನೀವು ತೀರ್ಮಾನ ಮಾಡಿ. ಯಾಕಂದ್ರೆ ಕಾಲದ ಬಗ್ಗೆ ನಿರ್ದಿಷ್ಟವಾಗಿ ಇತಿಹಾಸದಲ್ಲಿ ನಿಖರವಾಗಿ ಸ್ಪಷ್ಟವಾಗಿ ಯಾರಿಗೂ ಹೇಳಕ್ಕಾಗಲ್ಲ. ಮೇ ಬಿ ಅಕಾರ್ಡಿಂಗ್ ಟು ಹಿಮ್, ಅಕಾರ್ಡಿಂಗ್ ಟು ದಿಸ್ ಇಷ್ಟೇ ಬರ್ತದೆ. ಯಾಕೆ ಯಾರು ಕೂಡ ಹಿಂಗೆ ನಮ್ಮ ಹುಟ್ಟಿದಕ್ಕೆ ಡೇಟ್ ಆಫ್ ಬರ್ತಾನೆ ಯಾರು ಹೇಳಿದ್ರಲ್ಲ ಸರ್, ಜೂನ್ ತಿಂಗಳದಾಗ ಎಲ್ಲ ಅಡ್ಮಾಸ್ ಪಂಚಾಂಗ ನಮ್ಮ. ಯಾಕಂದ್ರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಜನಗಳ ಒಗ್ಗಟ್ಟೆ ಮಾಡೋಣ, ಸಂಘಟನೆ ಮಾಡೋಣ. ಮಹೇಶೆ ನೀನು ಈಗ ಮಾತಾಡಿದೆಲ್ಲ ಕಡಕಾಗೆ ಹಿಂಗೆ ಇರಬೇಕು. ನೀವು ವಿಧಾನಸೌಧಕ್ಕೆ ಹೋಗುತ್ತಂತಾನು ಹಿಂಗೆ ಇರ್ಬೇಕು. ನೀನು ಎಲ್ಲಾರು ಅಂಜೆ ಆಳಿಕೆ ಮಾಡಿ ಯಾರ್ದಾರ ನಡಕ ಹೆಸರು ತಗೊಂಡೆ ಅಂದ್ರೆ ನಾ ಸುಮ್ತಿರ್ದು. ನೀನು ನೋಡಿ ಈಗ ನೋಡ್ರಿ ಎಷ್ಟು ಪರಿವರ್ತನೆ ಆಗ್ಯಾರ ಅಂತ ಹೇಳ್ತಿದ್ದೆ. ಮಹೇಶೆ ಸ್ಮೈಲ್ ಏನಿದೆ ನಿಂದು ಅಂತ ಹೇಳಿ ಈಗ ಹೇಳ್ತಾರೆ ಸರ್, ನಾ ಕಡಕಾಗಿ ಮಾತಾಡ್ತೇನೆ ನೋಡ್ರಿ ಅಂತ ಬಹಳ ಖುಷಿ ಆಗ್ತದೆ ನನಗೆ.
ಯಾಕಂದ್ರೆ ಅವರು ಹೆಂಗಂದ್ರೆ ಬೆಂದಿದ್ದಂಗೆ ಇದ್ಬಿಟ್ಟ ಮೇಸಿ ಈಗ ತುಪ್ಪ ಆಗ್ಬಿಟ್ಟ ಈಗ ತುಪ್ಪ ಅಂದ್ರೆ ಮತ್ತೆ ಅದು ಇರ್ದಾರಲ್ಲ ಹಂಗಾಗಿ ಇದೆಲ್ಲಾರು ನೀವು ಆಗ್ರಿ ನೀವೆಲ್ಲ ನಮ್ಮ ಬಂಧುಗಳೇ ಏನಾದ್ರು ಒಂದು ತಪ್ಪು ತೊಡೆಗಳಿದ್ರೆ ಅಥವಾ ಹಳ್ಳಿಯಲ್ಲಿ ಗ್ರಾಮದಲ್ಲಿ ವಿಶ್ವವಿದ್ಯಾಲಯ ಹಾಸ್ಟೆಲ್ ಹೈಟೆಕ್ ಹಾಸ್ಟೆಲ್ ಮಾಡಬೇಕು ಸರ್ ದೊಡ್ಡ ಸರ್ ಸರ್ಕಾರದ ಲೆವೆಲಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೈಟೆಕ್ ಹಾಸ್ಟೆಲ್ ಯಾವುದೇ ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣದ ವಂಚಿತ ಆಗ್ಬಾರ್ದು ಸರ್ಕಾರದ ಸೌಲಭ್ಯ ಏನಿದಾವೆ ಇಲ್ಲ ಹೇಳ್ಬೇಕು ನಮಗೆ ಅದೊಂದು ಖರೆ ಇವನ್ನೆಲ್ಲರೂ ನಮ್ಮ ಜನಕ್ಕೆಲ್ಲ ಉದ್ಯೋಗ ಬೇಕು ಆ ಮೂಲ ಉದ್ಯೋಗ ನಾವೇನು ಬರ್ಕೊಂಡ್ ಬಂದಿಲ್ಲ ಅದನ್ನು ನೀವು ಆಲಸ್ಯನ ಸೋಮಾರ್ತನದಿಂದ ನಾವು ಮಾಡ್ಕೊಂಡು ಬಂದೇವೆ ಅದನ್ನೇ ಹೇಳ್ತಾರೆ ಆ ಉಳಿ ರಂಪಿಗೆ ಏನು ಉಳಿ ರಂಪಿಗೆ ಅವು ಕೆಲಸದಾಗ ಮಾಡ್ಕೊಂಡೇವೆ ಅದನ್ನು ಈಗ ಯಾಕೆ ಅದು ಪೆನ್ ಬಿಡ್ಕೊಂಡಿರಲ್ಲ ಅದೆಲ್ಲ ಬ್ಯಾಡ್ ನಮ್ಗೆ ಅದೆಲ್ಲ ಅದರಿಂದ ನಾವೆಲ್ಲ ಇರೋದು ಅದು ಅಲ್ಲಿ ಅವರು ನಾವು ಅಸ್ಪೃಶ್ಯರಿ ಹಂಗ ಕರೆ ಕೊನೆಗೆ ಮುಗಿಬಿಡ್ತೇವೆ ಊರಾಗ ನಾವಿರ್ತೇವೆ ನಾವು ಹೋಗ್ತವ್ರ ಮನೆಗೆ ಬರ್ತೇವೆ ಇದನ್ನ ರಾಜಕೀಯ ವ್ಯಕ್ತಿಗಳು ತಮ್ಮ ಹಿತಾಸಕ್ತಿಗಾಗಿ ಅಸ್ಪೃಶ್ಯರಂದ್ರೆ ನಮ್ಗೆ ಗೊತ್ತಾ ನೀವೆಲ್ಲ ವಿಚಾರ ಮಾಡಿ ಸರ್ ಅಸ್ಪೃಶ್ಯರಂದ್ರೆ ನಮ್ಗೆ ಗೊತ್ತ ಹಳ್ಳಿ ಜನಕ್ಕೆ ಹೋದ್ರೆ ಬರಿಯಾಕ ಹೋಗಲ್ಲ ಅದನ್ನ ಶಬ್ದ ಅಸ್ಪೃಶ್ಯರು ಸ್ಪರ್ಶ್ಯರು ಅಂತ ಹೇಳಿ ಏನ್ರಿ ಎಲ್ಲದಕ್ಕೂ ಮತ್ತೆ ಎಡಗೈ ಬಲಗೈ ಏನ್ ಎಡಗೈ ಬಲಗೈ ಎಡಗೈ ಅಂತ ಒಬ್ಬ ಹೇಳ್ತಾನೆ ಮತ್ತೆ ಇನ್ನೊಂದು ಇತಿಹಾಸವನ್ನು ತಮಗೆ ಹಂಗ ಬೇಕಂತ ಹೋಗ್ಕೊಂಬಿಟ್ರಿ ಇತಿಹಾಸ ಅರ್ಧ ಸುಳ್ಳು ಅರ್ಧ ಸತ್ಯ ಅದೇ ಸರ್ ಅದಕ್ಕೆ ಅಂದ್ರ ಎಡಗೈ ಯಾಕಂದ್ರೆ ಅಂತಂದ್ರ ಅವರು ಉತ್ತರ ಭಾರತಕ್ಕೆ ನಿತ್ರ ಮುಖ ಮಾಡ್ಲಿತ್ರ ಎಡಗೈ ನಮಗಂತ ಬಲಗೈ ಅವ್ರಿಗೆ ನಮ್ಗ ಏನಾಗುದೇ ಏನಂತಾರ ಕೊಡ್ತಾ ಹೋಗಿಲ್ಲೇ ಇಲ್ಲ ಅಂತ ಒಬ್ರು ಹೇಳ್ತಾರೆ ಒಬ್ರು ಅಣ್ಣ ತಮ್ಮ ಅಂತ ಹೇಳ್ತಾರೆ ಅಣ್ಣ ತಮ್ಮ ಅಂತಂದ್ರೆ ಅವ್ರು ಏನು ಅವ್ರ ತಲೆಗೆ ಏನು ಗೊತ್ತೇನು ಈ ಜಗತ್ತೇ ನಮ್ದಂತಾರೆ ಅಲ್ರಿ ಅಂಬೇಡ್ಕರ್ ನಾ ಹೇಳಿದೆ ಅದಕ್ಕೆ ನಮ್ದೇನಿದೆ ವಿಷಯ ಅಂತಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೆ ನಾವು ಎಡ ಬಲ ಅಂತಕ್ಕಂಥದ್ದಲ್ಲ ನಾವು ಮನುಷ್ಯರು ಹೋಗ್ತಕ್ಕಂಥ ಮಾತನ್ನು ಹೇಳಿ ಅಂದ್ರೆ ಈ ಪಂಚಮರು ಅಂತಕ್ಕಂಥದನ್ನು ಒಪ್ಕೋಬೇಡ್ರಿ ಮುಂದಿನ ದಿನಗಳಲ್ಲಿ ಏನೋ ನಮ್ಮ ಬರ್ತಾರಲ್ಲ ಸಾಯಿಬರಿಗೆ ಕೇಳಿ ಮಣಿ ಇದರಿಂದ ಮನವಿ ನೀವೆಲ್ಲರೂ ಒಗ್ಗಟ್ಟಾಗಿ ಕುಂದಗೋಳದಿಂದ ಬರಬೇಕು ನಾವು ಕರೆದಾಗ ಪಾಪ ಬಂದಿರಿ ನಿಮ್ಗೆ ತುಂಬಾ ಧನ್ಯವಾದಗಳು ಕಲಗಟ್ಟಿಯಿಂದ ನಿಮಗೆ ಪ್ರೈಸ್ ಎಲ್ಲ ಪ್ರಶಸ್ತಿ ಎಲ್ಲ ಶಿಕ್ಷೆ ಕೊಡ್ತೇವೆ ಆಮೇಲೆ ಬೇರೆ ಆದ್ರೆ ಇದನ್ನೆಲ್ಲ ಸಂಘಟನೆ ಮಾಡಿ ಅಂಜಬೇಡ್ರಿ ಅದಕ್ಕೂ ಒಂದು ಸಂಘಟನೆ ಮಾಡಿ ಒಬ್ಬರೇ ಅಲ್ರಿ ನೀವು ಈಗ ನಿಮ್ಮ ಈ ಸೂರ್ಯಚಂದ್ರ ಏನು ಹತ್ತಿರ ಒಬ್ಬ ಬೆಳಕು ಕೊಡೋದು ಒಬ್ಬ ಹಂಗ ನೀವು ಇರ್ಬೇಕು ನೀವು ಭಯ ಹಗಲೇ ಆದ್ರೆ ಭಯ ಅಲ್ರಿ ಇಂಗ್ಲೆಂಡ್ ಅಮೆರಿಕದ ಮಹಿಳೆಯರು ಒಬ್ರು ಅಡ್ಡಾಡ್ತಾರೆ ನೀವು ಅಲ್ಲಿ ಹುಬ್ಬಳ್ಳಿ ಏನಾದ್ರು ಗಲಾಟೆ ಆತಂತಂದ್ರೆ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಹೋಗ್ತೀವಿ ಬಸ್ ಎಷ್ಟು ಭಯ ನಮ್ಗೆ ಏನ್ರಿ ಇದೆಲ್ಲ ಹೋಗ್ಬೇಕಂತ ವೈಜ್ಞಾನಿಕ ಸರ್ ಮಾನಸಿಕ ಸೈಕಾಲಜಿಕಲ್ ಪ್ರಕಾರ ಟ್ರೈನಿಂಗ್ ಆಗ್ಬೇಕು ಮನೆಗೆ ಕೂಡ ಮೂಢನಂಬಿಕೆ ಎಲ್ಲ ಹೋಗ್ಬೇಕು ಅವ್ರ ಜೀವನ ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಚೆನ್ನೈನ ಸ್ಮಾರಕ ಮಾಡ್ಬೇಕು ನೀವೆಲ್ಲಾನು ವಿಶ್ವವಿದ್ಯಾಲಯಗೆ ಆದ್ರೆ ಈ ಶಿವಶರ್ಮ ನೇತೃತ್ವದಲ್ಲಿ ಆಗಲಿ ಇನ್ನೊಬ್ಬರ ಡಾಕ್ಟರ್ ದಳಪತಿಯರಾಗಲಿ ಡಾಕ್ಟರ್ ಮೆಟ್ಟಾಳರಾಗಲಿ ಒಟ್ಟೆ ಏನ್ ಡಾಕ್ಟರ್ಸ್ ಏನಿದಾರಲ್ಲ ಈ ನಮ್ಮ ಸಮಾಜದ ಬಗ್ಗೆ ಅವ್ರನ್ನೆಲ್ಲರನ್ನು ಕೂಡಿಸಿ ಒಂದು ವೇದಿಕೆ ಮಾಡಿ ಅದನ್ನ ಒಳ್ಳೆ ಸಮಾಜಕ್ಕೆ ಒಂದು ನಿರೀಕ್ಷಣೆ ಕೊಡುವ ಒಂದು ಒಳ್ಳೆ ತತ್ವ ಸಿದ್ಧಾಂತ ಮನವಿ ಗೌರ್ಮೆಂಟ್ ಹೋಗ್ಬೇಕಿದೆ ಸರ್ಕಾರಕ್ಕೆ ಹೋಗ್ಬೇಕು ಸರ್ಕಾರದಿಂದ DC ಆಫೀಸ್ ಬರಬೇಕು DC ಆಫೀಸ್ ತಾಲೂಕು ಆಫೀಸ್ ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಗ್ರಾಮ ಹಳ್ಳಿಯಲ್ಲಿ ಶಿವಶರಣ ಜಯಂತಿ ನಡೆಯಬೇಕು ಅನ್ನುವಂಥದ್ದು ಒಂದೇ ಒಂದು ಉದ್ದೇಶದಿಂದ ಇಟ್ಟುಕೊಂಡು ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ದಯವಿಟ್ಟು ಯಾರು ತಪ್ಪು ಹೋಗ್ಬೇಡ್ರಿ ಈ ನಾಳೆ ಕಾರ್ಯಕ್ರಮಕ್ಕೂ ಕೂಡ 10ನೇ ತಾರೀಕಿಗೆ ನಾವೆಲ್ಲರೂ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಿಮ್ಮ ಮನಸ್ಸಿನಕ್ಕಿಂತ ಹೆಚ್ಚು ಯಶಸ್ವಿಯಾಗುವಂಗ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೆ ತಾಳ್ಮೆಯಿಂದ ಸಹಿನಿಂದ ಕುಂತು ಕೇಳಿದಕ್ಕೆ ಮತ್ತು ನಾ ಏನಾದರೂ ತಪ್ಪು ತಡೆ ಆಕ್ರೋಶಭರಿತವಾಗಿ ಯಾರು ವೈಯಕ್ತಿಕ ಹಿಂಗಿಲ್ಲ ಇದ್ದಿದ್ದು ಫ್ಯಾಕ್ಟ್ ಹೇಳಿದ್ದೇನೆ ಅದು ತಪ್ಪಾದ್ರೆ ಕ್ಷಮೆ ಇರಲಿ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಈಗ ಅದಕ್ಕೆ ಗೆಸ್ಟ್ ಯಾಕೆ ಮಾಡಿ ಎನರ್ಜಿ ಪವರ್ ಮಾತಾಡಿ ಎಲ್ಲರಿಗೆ ಎನರ್ಜಿ ಧನ್ಯವಾದಗಳು ಶ್ರೀಯುತ ಟಿ.ಬಿ. ಆದಿಮನಿ ಸರ್ ಅವರಿಗೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಮ್ಮ ಕಡೆಗೆ ಹೋಗುವುದು ಬೆಂಗಳೂರಿನಲ್ಲಿದ್ದರೂ ಸಹ ಕಾರ್ಯಕ್ರಮಕ್ಕೆ ತಪ್ಪಿಸಬಾರದೆನ್ನುವಂತ ಒಂದು ಕಾರ್ಯಕ್ರಮಕ್ಕೆ ಆದ್ಯತೆ ಕೊಟ್ಟು ಬೆಂಗಳೂರಿನಿಂದ ಆಗಮಿಸಿರುವಂತಹ ಶ್ರೀಯುತ ಡಿ.ಎಂ. ಆದಿಮನಿ ದೊಡ್ಡಮನ್ ಸರ್ ಇದು ನಂದು ಹಾಗೂ ಡಾಕ್ಟರ್ ಸಿ.ಟಿ. ಶಿವಶರಣ ಸರ್ ಸಂಯೋಜಕರು ಬಾಬು ಜಗನ್ರಾಮ್ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಗೂ ಸಹ ಅಭಿನಂದನೆಗಳು. ವೇದಿಕೆ ಮೇಲೆ ಅಧ್ಯಕ್ಷರಾದಂತಹ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ಶ್ರೀಯುತ ಮಹೇಶ್ ಉಳ್ಳನ ಸರ್ ಅವರಿಗೂ ಪೂರ್ವಕವಾದಂತಹ ಅಭಿನಂದನೆಗಳು. ಶ್ರೀಯುತ ಎಂ.ವೈ. ಬ್ಯಾಡಳ್ ಸರ್ ಅವರು,
ಶ್ರೀಯುತ ಬಸವನಾಥ್ ಸರ್ ಅವರು, ಶ್ರೀಯುತ MG ಹರಿಹರ್ ಸರ್ ಅವರು, ಇವರಿಗೂ ಸಹ ಒಂದು ಕಾರ್ಯಕ್ರಮದ ಪರವಾಗಿ ಅಪರೂಪವಾದ ಅಭಿನಂದನೆಗಳು. ಹಾಗೆ ಮಾಜಿ ಸಿಂಡಿಕೇಟ್ ಸದಸ್ಯರು ಹಾಗೂ ಈಗ ಸಮಾಜದಲ್ಲಿ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಸಹೋದರಿ ಶ್ರೀಮತಿ ಹಂಸವೇಣಿ ಮೇಡಮ್ ಅವರಿಗೂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಲಕ್ಷ್ಮೀ ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ವಿಶೇಷವಾಗಿ ಮಾಧ್ಯಮ ಮಿತ್ರರು ಆದಂತಹ ಸಹೋದರ ಅಜಿತ್ ಹೆಗಡೆಯವರಿಗೆ ಒಂದು ಹೊಸ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಇವರ ವಯಸ್ಸಾಪಾದಿಗ ಇದೇ ರೀತಿ ಮುಂದುವರಿಯಲಿ, ಸಮಾಜದ ನೋವುಗಳು ಬೆಳಕಿಗೆ ಬರಲಿ ಅಂತ ಹೇಳಿ ಅವರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಕಲಗಡಗಿ, ಕುಂದಗೋಳ ಹಾಗೂ ಜಿಲ್ಲೆಯ ಇನ್ನಿತರ ತಾಲೂಕುಗಳಿಂದ ಆಗಮಿಸಿರುವಂತಹ ಸಹೋದರರಿಗೂ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಮಾಜದ ಅಭಿಮಾನಿಗಳಿಗೂ, ಚೆನ್ನಯ್ಯನ ಅಭಿಮಾನಿಗಳಿಗೂ ಇವತ್ತಿನ ಕಾರ್ಯಕ್ರಮದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜದವರು ನಾವು ಕಾರ್ಯಕ್ರಮ ಮಾಡ್ತಿದ್ವಿ, ಅದು ಸಹಜ. ಆದ್ರೆ ಇವತ್ತೇನಪ್ಪಾ ಅಂದ್ರೆ ವಿಶೇಷವಾಗಿ ಬೇರೆ ಬೇರೆ ಸಮಾಜದವರು ಕೆಲವೊಂದಷ್ಟು ಜನ ಬಂದಿದ್ದಾರೆ. ಅವರಿಗೆ ನಾವು ವಿಶೇಷವಾದಂತಹ ಅಭಿನಂದನೆಗಳನ್ನು ಹೇಳಿ, ಮಾದರ ಮಹಾಸಭಾದ ಪದಾಧಿಕಾರಿಗಳು ಆಗಮಿಸಿದ್ದಾರೆ, ಅವರಿಗೂ ಸಹ ಅಭಿನಂದನೆಗಳು ಎಷ್ಟು ಹೇಳಿ ವಂದನಾ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ.